ಆನ್ ಮಾಡಿ. ಇದು ಆನ್ ಅದೇ ಹೇಳು ಅಷ್ಟೇ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸ ಅಂಗವಾಗಿ ನಡೆಯುತ್ತಿರುವಂತಹ ಭಾಗವತದ ಪ್ರವಚನದಲ್ಲಿ 6ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ತೃತೀಯ ಸ್ಕಂದದಲ್ಲಿ ಬರುವಂತಹ ಕಪಿಲಗೀತೆಯ ಪ್ರವಚನವನ್ನು ಆಚಾರ್ಯರ ಮೂಲಕ ನಾವೆಲ್ಲ ಶ್ರವಣ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇಂದಿನ ದಿವಸದ ಸಂಪೂರ್ಣ ಪ್ರವಚನದ ಸೇವೆಯನ್ನು ಎನ್ ಶ್ರೀನಿವಾಸನ್, ತಮಿಳುನಾಡಿನ ಚೆನ್ನೈ ನಗರದವರು, ಅವರು ಇವತ್ತಿನ ಪ್ರವಚನದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಪರಮಾತ್ಮ ವಿಶೇಷವಾದಂತಹ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆಚಾರ್ಯರು ಇಂದಿನ ಪ್ರವಚನವನ್ನು ಪ್ರಾರಂಭ ಮಾಡಬೇಕಾಗಿ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವೇದವ್ಯಾಸಾಯ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಿಷ್ಣುತೀರ್ಥಃ ಕಲ್ಪವೃಕ್ಷಃ ವಿಷ್ಣುತೀರ್ಥಸ್ಯ ಕಾಮಧಕ್ ಚಿಂತಾಮಣಿರ್ವಿಷ್ಣುತೀರ್ಥಃ ಯತೀಂದ್ರಃ ಸರ್ವಕಾಮದಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದ್ರವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಸ್ಯ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ
ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸತಾಂ ಪ್ರಸಂಗಾನ್ ಮಮ ವೀರ್ಯಸಂಪದಃ ಭವಂತಿ ಹೃತ್ಕರ್ಣರಸಾಯನಾಃ ಕಥಾಃ. ತಜ್ಜೋಷಣಾತ್ ಆಶ್ವಪವರ್ಗವತ್ಮನಿ ಶ್ರದ್ಧಾರತಿರ್ಭಕ್ತಿರನುಕ್ರಮಿಷ್ಯತಿ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರಾತ್ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋತನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯಸ್ಕಂಧೆ ಕಪಿಲ ಉಪಾಖ್ಯಾನೆ ಅದ್ಯ ಕಥಾ ಪ್ರಸಕ್ತಿಃ. ಶ್ರೀ ಶುಕಾಚಾರ್ಯರು ಪರೀಕ್ಷಿತರಾಜನನ್ನು ಕುರಿತು ದೇವಹೂತಿಗೆ ತಾಯಿಗೆ ಕಪಿಲ ಅಧ್ಯಾತ್ಮಯೋಗವನ್ನು ತಿಳಿಸಿಕೊಡ್ತಾ, ಇಂತಹ ಅಧ್ಯಾತ್ಮಯೋಗ ಕೇಳಲಿಕ್ಕೆ ಚಂದ, ಅನುಭವಿಸ್ಲಿಕ್ಕೆ ಕಷ್ಟ, ಆ ನಿಷ್ಠೆ ಬರೋದಿಲ್ಲ. ಅದು ಬರಬೇಕಾದರೆ ಆ ನಿಷ್ಠೆಯಿಂದ ಅದನ್ನು ಸಿದ್ಧಿ ಪಡೆದ ಸಾಧುಗಳ ಸಹವಾಸವಾಗಬೇಕು ಅನ್ನೋದನ್ನು ಹೇಳ್ತಾ, ಸಾಧುಗಳು ಅಂದರೆ ಯಾರು? ನಿತ್ಯ ನಿರಂತರ ಭಗವಂತನ ಸ್ಮರಣೆ ಮಾಡ್ತಾ ಪ್ರಾಪ್ತ ಪ್ರಭೃತಿ ಸಾಯಾಂತವಾದ ಸಕಲೇಂದ್ರಿಯ ಸಕಲ ವ್ಯಾಪಾರಗಳನ್ನು ಕೂಡ, ಕಾಯಿಕ ವಾಚಿಕ ಮಾನಸಿಕವಾದ ವ್ಯಾಪಾರಗಳನ್ನು ಭಗವದಧೀನವಾಗಿ ನಡೀತಾ ಇದೆ ಅಂತ ಚಿಂತನೆ ಮಾಡ್ತಾ, ಇದೆಲ್ಲ ಭಗವತ್ ಪೂಜಾ ರೂಪವಾಗಿರತಕ್ಕಂಥದ್ದು ಅಂತ ಆಲೋಚನೆ ಮಾಡ್ತಾ, ಸಮರ್ಪಣಾ ಭಾವದಿಂದ ಭಗವಂತನ ಆಶ್ರಯದಲ್ಲಿ ನಾನಿದ್ದೇನೆ ಎನ್ನುವ ಧೈರ್ಯದಲ್ಲಿ ಭಗವಂತ ಸರ್ವತೋಮುಖವಾಗಿ ನನ್ನನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಎನ್ನುವುದಾಗಿ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅನ್ನುವ ಈ ಮಾತಿನಲ್ಲಿ ನಿಷ್ಠೆಯುಳ್ಳವರಾಗಿ ಮನಸ್ಸನ್ನು ಉದ್ವಿಗ್ನತೆಗೆ ಬಿಡದೆ ಶಾಂತ ಸ್ವಭಾವದಿಂದ ಇರ್ತಾರೆ ತಾಯಿಯವರು. ಅಂತಹ ಸಜ್ಜನರ ಸಹವಾಸ ನಮಗಾದಾಗ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣರಸಾಯನಾಃ ಕಥಾಃ. ತಜ್ಜೋಷಣಾದಾಶ್ವಪವರ್ಗವತ್ಮನಿ ಶ್ರದ್ಧಾರತಿರ್ಭಕ್ತಿರನುಕ್ರಮಿಷ್ಯತಿ. ಇಂತಹ ಸತಾಂ ಪ್ರಸಂಗಾತ್, ಇಂತಹ ಸಜ್ಜನರ ಸಹವಾಸ ಅದು ನಮಗಾದರೆ ಅಲ್ಲಿ ಏನು ದೊರೆಯಲು? ಸಜ್ಜನರ ಸಹವಾಸದಲ್ಲಿ ಆಗೋ ಲಾಭ ಏನು ಅಂದರೆ, ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣರಸಾಯನಾಃ ಕಥಾಃ. ನನ್ನ ಅಪಾರವಾದ ಮಹಿಮೆಯನ್ನು ಅವರು ತಿಳಿಸ್ತಾರೆ. ನನ್ನ ಗುಣಗಳು, ನನ್ನ ಪೂರ್ಣವಾದ ಸಾಮರ್ಥ್ಯ, ಪೂರ್ಣವಾದ ಜ್ಞಾನ, ಪೂರ್ಣವಾದ ಆನಂದ ಅದು ಹೇಗುಂಟು ಅದು ನಾವು ಹೇಳಲಿಕ್ಕಾಯ್ತು, ಅನುಭವಕ್ಕಿಲ್ಲ. ಆದ್ದರಿಂದ ಅದನ್ನು ಅವರು ಅನುಭವಿಸಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ಹೇಳ್ತಾರೆ. ಹೃತ್ಕರ್ಣ ರಸಾಯನಾಹ, ಅಂತಹ ಅನುಭಾವಿಗಳ ಅನುಭವದ ಮಾತುಗಳು ಕಿವಿಯಲ್ಲಿ ಬಿದ್ದಾಗ ಹೃದಯಕ್ಕೆ ಅಮೃತ ಸುರಿದಂತೆ ಆನಂದ ಆಗ್ತಿರ್ತಾಯಿ. ಹೃತ್ಕರ್ಣ ರಸಾಯನಾಹ, ಮನಸ್ಸಿಗೆ ಕಿವಿಗೆ ಅಮೃತಪಾನ ಮಾಡಿದ ಸುಖವನ್ನು ಅನುಭವಿಸತಕ್ಕಂಥವನಾಗ್ತಾನೆ. ಇಂತಹ ಕಥಾಶ್ರವಣದಿಂದ ಶ್ರದ್ಧಾರತಿ ಭವತಿ. ಅಪವರ್ಗವರ್ತ್ಮನಿ, ಮೋಕ್ಷದ ದಾರಿಯಲ್ಲಿ ಶ್ರದ್ಧೆ ಹುಟ್ಟುತ್ತದೆ. ಆ ದಾರಿಯಲ್ಲಿ ತಾನು ನಡೆಯಬೇಕು ಅನ್ನತಕ್ಕಂತಹ ರತಿ, ಆಸಕ್ತಿ ಹುಟ್ಟತಕ್ಕಂಥದ್ದಾಗಿ ಆ ಮೋಕ್ಷ ಮಾರ್ಗಕ್ಕೆ ಕಾರಣನಾಗಿರತಕ್ಕಂತಹ ಭಗವಂತನಲ್ಲಿ ಭಕ್ತಿ ಬರುತ್ತದೆ. ಭಕ್ತಿಯಿಂದ ಜಾತ ವಿರಾಗ, ಭಗವಂತನಲ್ಲಿ ಭಕ್ತಿ ಹೆಚ್ಚಾದ ಹಾಗೇನೆ ವೈರಾಗ್ಯ ತಾನಾಗಿ ಬರ್ತದೆ. ಒಂದು ಬೇಕು ಅನಿಸಿದರೆ ಒಂದು ಬೇಡ ಅನ್ನಿಸ್ತದೆ. ಇದು ಮನಸ್ಸಿನ ಸ್ವಭಾವ.
ಭಗವಂತ ಬೇಕು ಅಂತ ಖರೆ ಮನಸ್ಸಿಗೆ ಅನಿಸಿಲ್ಲ. ನಮ್ಗೆ ಖರೆ ಅನಿಸಿಲ್ಲ, ಆದ್ದರಿಂದಾಗಿ ನಮಗೆ ವೈರಾಗ್ಯ ಇಲ್ಲ. ಖರೆ ಅನಿಸಿದರೆ ಈ ಸಾಂಸಾರಿಕವಾದ ತಾಪತ್ರಯದಿಂದ ಯುಕ್ತವಾಗಿರತಕ್ಕಂತಹ ಈ ವಿಷಯ ಭೋಗಗಳಲ್ಲಿ ಆಸಕ್ತಿಯನ್ನು ಮನುಷ್ಯ ಕಳ್ಕೊತಾನೆ. ಋಜುಮಾರ್ಗದಿಂದ ಅವನು ಮುಂದೆ ಹೋಗತಕ್ಕಂಥವನಾಗ್ತಾನೆ. ಇದರಿಂದ ಭಗವಂತನನ್ನು ಯಾವ ರೀತಿಯಾಗಿ ಕೇಳಿ ತಿಳಿದು ಉಪಾಸನೆ ಮಾಡಬೇಕು ಅಂದರೆ, ಭಗವಂತನನ್ನು ನಿತ್ಯ ನಿರಂತರದಲ್ಲಿ ಈ ರೀತಿಯಾದ ಚಿಂತನೆಯನ್ನು ಮಾಡಬೇಕು. ಯೇಷಾಮಹಂ ಪ್ರಿಯ ಆತ್ಮ ಸುತಶ್ಚ ಸಖಾ ಗುರು ಸುಹೃದ ದೈವಂ ಇಷ್ಟಂ. ಇಷ್ಟು ರೀತಿಯಲ್ಲಿ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು ಅಂತಾನೆ. ಪ್ರಿಯ, ಭಗವಂತನನ್ನು ಪ್ರಿಯ ಅಂತ ನಾವು ಉಪಾಸನೆ ಮಾಡಬೇಕಂತ. ನಮಗೆ ಅತ್ಯಂತ ಆದವರು ಯಾರು ಅಂತ ಕೇಳಿದರೆ ಯಾರ್ಯಾರನ್ನೋ ಹೇಳ್ತಿರ್ತೇವೆ ನಾವು. ಭಗವಂತ ಪ್ರಿಯನಾಗಬೇಕು. ಪ್ರಿಯ, ಯಾಕೆ ಅವನು ಪ್ರಿಯನಾಗ್ತಾನೆ, ಯಾಕೆ ಅವನನ್ನು ಪ್ರಿಯ ಅಂತ ನಾವು ಉಪಾಸನೆ ಮಾಡಬೇಕು ನಿತ್ಯದಲ್ಲಿ ಅಂದರೆ, ನಮಗೆ ಯಾರು ಪ್ರಿಯರಾಗ್ತಾರೆ, ನಮಗೆ ಯಾರಿಂದ ಸುಖವೋ, ಯಾರಿಂದ ಸೌಲಭ್ಯಗಳು ದೊರೀತಾ ಇವೆಯೋ, ಯಾರಿಂದ ನಮಗೆ ಸಹಕಾರಗಳು ದೊರೆಯುತ್ತಾ ಇವೆಯೋ ಅಂಥವರು ನಮಗೆ ಪ್ರಿಯರಾಗ್ತಾರೆ. ಭಗವಂತ ಒಂದು ದಿನ ನಮಗೆ ಸುಖವನ್ನು ಕೊಟ್ಟವನಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವನು ನಮಗೆ ಬೇಕಾಗಿರತಕ್ಕಂತಹ ಸಮಸ್ತ ಪದಾರ್ಥಗಳನ್ನು ಸಂಯೋಜನೆ ಮಾಡಿ ಅದರ ಅನುಭವಕ್ಕೆ ಬೇಕಾಗಿರತಕ್ಕಂತಹ ಇಂದ್ರಿಯಗಳನ್ನು ಸಂಯೋಜನೆ ಮಾಡಿ ಇಂತಹ ದೇಹ ಸಂಯೋಜನೆ ಮಾಡಿ ಸುಖ ಕೊಡ್ತಾ ಇದ್ದಾನಲ್ಲ, ಇಂತಹ ಭಗವಂತನಲ್ಲೇ ನಮಗೆ ಪ್ರಿಯರು ಯಾರಾದಾರು. ಆದ್ದರಿಂದ ಅವನನ್ನು ಪ್ರಿಯ ಪ್ರಿಯ ಅಂತ ಅನಾದಿ ಕಾಲದಿಂದ ಒಂದು ದಿವಸದ್ದಲ್ಲ ಇಂತಹ ಉಪಕಾರವನ್ನು ಮಾಡುತ್ತಾ ಇದ್ದಾನೆ. ಆದ್ದರಿಂದಾಗಿ ಇಷ್ಟಂ, ಅವನು ನಮಗೆ ಇಷ್ಟನಾಗಬೇಕು, ಪ್ರಿಯನಾಗಬೇಕು. ನಿನಗೆ ಇಷ್ಟ ಯಾರು? ಭಗವದ್ ಆರಾಧನೆ, ಭಗವತ್ ಕಥಾಶ್ರವಣ. ಭಗವಂತ ನನಗೆ ಇಷ್ಟ, ಅವನ ಕಥಾಶ್ರವಣ ಮಾಡುವುದು ನನಗಿಷ್ಟ, ಅವನನ್ನು ಆರಾಧನೆ ಮಾಡುವುದು ನನಗಿಷ್ಟ. ಇದಾಗಬೇಕು, ಹೀಗೆ ತಿಳಿದು ಪ್ರವೃತ್ತರಾಗಬೇಕು. ಭಗವಂತ ಆತ್ಮ ಅಂತ ಉಪಾಸನೆ ಮಾಡಬೇಕು ನಿತ್ಯದಲ್ಲಿ. ಆತ್ಮ ಅಂದರೆ ಅಂತರ್ಯಾಮಿಯೂ ಹೌದು, ಸ್ವಾಮಿಯೂ ಹೌದು. ಭಗವಂತ ಸರ್ವಾಂತರ್ಯಾಮಿಯಾಗಿದ್ದಾನೆ, ಗೊತ್ತು ಎಲ್ಲರಿಗೂ ಅನುಭವಕ್ಕೆ ಬರಲ್ಲ. ಸರ್ವಾಂತರ್ಯಾಮಿಯಾದ ಭಗವಂತ ನನ್ನಲ್ಲಿಯೂ ಅಂತರ್ಯಾಮಿಯಾಗಿದ್ದಾನೆ, ಚಿಂತನೆಗೆ ಬರಲ್ಲ. ಸರ್ವಸ್ವಾಮಿ ಜಗದೊಡೆಯ ಭಗವಂತ ಗೊತ್ತುಂಟು, ಆದರೆ ನನಗೂ ಒಡೆಯನಾಗಿ ನನ್ನೊಳಗಿದ್ದು ನನ್ನನ್ನು ನಿಯಂತ್ರಿಸ್ತಾ ಇದ್ದಾನೆ, ಅನುಭವಕ್ಕೆ ಬರಲ್ಲ. ಅದರಿಂದ ನಿತ್ಯದಲ್ಲಿ ಭಗವಂತ ಆತ್ಮ ಅಂತ ಉಪಾಸನೆ ಮಾಡಬೇಕು. ನನ್ನ ಅಂತರ್ಯಾಮಿಯಾದ ಭಗವಂತ ಸರ್ವಾಂತರ್ಯಾಮಿಯಾಗಿದ್ದಾನೆ. ಸರ್ವಸ್ವಾಮಿಯಾದ ಜಗದೊಡೆಯ ನನ್ನ ಸ್ವಾಮಿಯಾಗಿ ನನಗೆ ಅಂತರ್ಯಾಮಿಯಾಗಿದ್ದಾನೆ. ಮಮ ಸ್ವಾಮಿ ಸರ್ವಸ್ವಾಮಿ, ಮಮಾಂತರ್ಯಾಮಿ ಸರ್ವಾಂತರ್ಯಾಮಿ, ಸರ್ವಾಂತರ್ಯಾಮಿ ಮಮ ಸ್ವಾಮಿ, ಮಮಾಂತರ್ಯಾಮಿ ಸರ್ವಸ್ವಾಮಿ. ಹೀಗೆ ಅವನನ್ನು ನಿತ್ಯದಲ್ಲಿ ಜಗದೊಡೆಯ ಅಂತಹ ಜಗದೊಡೆಯ ನನಗೆ ಒಡೆಯನಾಗಿದ್ದು ನನ್ನನ್ನು ನಿಯಂತ್ರಿಸ್ತಾ ನನಗೆ ಈ ಮೋಕ್ಷದಾರಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ಅವನನ್ನು ಒಡೆಯ ಅಂತ ಉಪಾಸನೆ ಮಾಡಬೇಕು. ನಮ್ಮ ಹಿರಿಯ, ನಮ್ಮನ್ನು ಆಳ್ತಕ್ಕಂತಹ ದೊರೆ ಅವನು. ಹಾಗಾಗಿ ಹಿಂದಿನ ಕಾಲದಲ್ಲಿ ಒಂದು ಸಂಪ್ರದಾಯ ಇತ್ತು ಈ ದೇಶದಲ್ಲಿ, ಈಗ ಇಲ್ಲ ಅಂಥ ಸಂಪ್ರದಾಯಗಳು. ಯಾವುದೇ ಕೆಲಸ ಮಾಡಬೇಕಾದ್ರೆ ಮನೆಯಲ್ಲಿ, ಈಗ ತಂದೆ ಮಕ್ಕಳು ಕುತ್ಕೊಂಡು ಸಮಾಲೋಚನೆ ಮಾಡ್ತಾರೆ. ಮಕ್ಕಳೇನಾದರೂ ಮಾಡಬೇಕಾದ್ರೆ ಹಿರಿಯರಿದ್ದಾರಪ್ಪ ಮನೆಯಾಗ, ಹಿರಿಯರನ್ನು ಕೇಳಿ ಮಾಡಬೇಕು. ನೋಡೋಣ, ತಂದೆ ಹತ್ರ ಒಂದು ಮಾತು ಕೇಳಿ ನೋಡೋಣ, ತಾಯಿ ಹತ್ರ ಒಂದು ಮಾತು ಕೇಳಿ ನೋಡೋಣ ಅನ್ನುವ ಕಾಲ ಇತ್ತು. ಈಗ ಅದೆಲ್ಲ ಇಲ್ಲ, ಮಾಯ ಆಗ್ತಾದ ಸಂಸ್ಕಾರ. ಹಾಗೆ ನಮಗೆ ಹಿರಿಯರನ್ನು ಕೇಳಿ ಮಾಡುವ ಒಂದು ಸಂಪ್ರದಾಯ ಅಲ್ವಾ. ಹಾಗಾಗಿ ಭಗವಂತ ಎಲ್ಲರಿಗಿಂತ ಹಿರಿಯ ಅಲ್ವಾ. ಹಾಗಾಗಿ ಏನೇ ಮಾಡುವಾಗ ಒಮ್ಮೆ ನಮ್ಮ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನೋಡೋಣ. ಸ್ವಾಮಿ ವರ ಕೊಟ್ಟರೆ ಮಾಡೋದು, ಇಲ್ಲ ಅಲ್ಲೇ ದೇವರೇನು ಮಾತಾಡ್ತಾನ? ಅವನಿಗೆ ಮನಸ್ಸಿಗೆ ಇಲ್ಲ, ಕೇಳಿದ್ರೆ ಅವ್ನು ಮಾತಾಡಲ್ಲ. ಆದ್ದರಿಂದ ಹಿಂದೆ ನಮ್ಮ ಹಿರಿಯರು ಏನು ಸಂಪ್ರದಾಯ ಹಾಕಿದ್ರು ಅಂದರೆ, ಏನೇ ಕೆಲಸ ಮಾಡಬೇಕಾದ್ರೆ 2 ಚೀಟಿ ಬರೆಯೋದು, ಮಾಡು ಬೇಡ. 2 ಚೀಟಿ ಬರೆದು ದೇವ್ರ ಮುಂದಿಟ್ಬಿಡೋದು. ಯಾರ್ಯಾರು ಸಣ್ಣ ಹುಡುಗರ ಕಡೆಯಿಂದ ಆ ಚೀಟಿ ಎತ್ಸೋದು.
ಮಾಡು ಅಂತ ಬಂದರೆ ಮಾಡೋದು, ಬೇಡ ಅಂತ ಬೇಡ ಅಂದರೆ ಬಿಡೋದು. ಇಷ್ಟೇ ದೇವರೇ ಮಾತನಾಡಿದ ಅನ್ನುವ ಅರ್ಥದಲ್ಲಿ ದೇವರು ತನ್ನ ಅಭಿಪ್ರಾಯವನ್ನು ಆ ಮಗುವಿನ ಮುಖಾಂತರ ಆ ಚೀಟಿಯಿಂದ ನಮಗೆ ತಿಳಿಸಿದ್ದಾನೆ ಅನ್ನುವ ಅಭಿಪ್ರಾಯದಿಂದ ಅದೇನು ಬಂತು ಅದನ್ನು ಮಾಡೋದು. ಬೇಡ ಅಂದರೆ ಬೇಡ, ಇಷ್ಟೇ, ಬೇಕಾದಿರುವಲ್ಲದೆ. ಮಾಡು ಅಂದರೆ ಮಾಡು, ಇಷ್ಟೇ. ಹೀಗೆ ದೇವರ ಹತ್ತಿರ ಪ್ರಶ್ನೆ ಕೇಳಿ ಮಾಡುವ ಸಂಪ್ರದಾಯ ಇಲ್ಲಿ ನಮ್ಮ ಹಿರಿಯರ ಕಾಲಕ್ಕೆ ಇದನ್ನೆಲ್ಲ ನಾವು ನೋಡೀವಿ. ಹೀಗೆ ಮಾಡುವ ಸಂಪ್ರದಾಯ ಇತ್ತು. ನಮ್ಮ ಕಾಲಕ್ಕೆ ನಾವೇ ಮಾಡಲ್ಲ. ದೇವರ ಬಗ್ಗೆ ವಿಶ್ವಾಸ ಇಲ್ಲ. ಹೀಗೆ ಒಡೆಯ ಅವನ ಇಚ್ಛೆಗೇನು ಬಂತು ಅದು ಬಂತು. ಹೀಗಾಗಿ ದೇವರು ಬೇಡ ಅಂದಾನೆ, ಮೂರು ಬೇಡ. ಮನಸ್ಸಿನ ಉದ್ವಿಗ್ನತೆಗೆ ಇಲ್ಲವೇ ಇಲ್ಲ ಅವಕಾಶ. ಆಯಿತು, ಚಲೋ ಆಯಿತು. ನಮ್ಮ ಹಿರಿಯರ ಕಾಲಕ್ಕೆ ಈ ಮಾತುಗಳನ್ನು ಕೇಳ್ತಾ ಇದ್ವಿ. ಯಾವುದೇ ಕೆಲಸ ಆದಾಗ ಖುಷಿ ಆಯಿತು, ಏನಪ್ಪ ದೇವ್ರ ಮನಸ್ಸಿಗೆ ಬಂತು, ಕೆಲಸ ಆಯ್ತು ನೋಡು ಅಂತಿದ್ವಿ. ಅದೇ ಆಗಬೇಕಾದ್ರೆ ಕೆಲಸ ಆಗಲಿಲ್ಲ, ಬೇಡ ಅಂತ ಬಂತು, ದೇವ್ರ ಮನಸ್ಸಿಗೆ ಬಂದಿಲ್ಲ, ಆಗಿಲ್ಲ, ಅಷ್ಟೇ ನಿರಂಬಳಾಗಿ ಉತ್ತರ ಕೊಡ್ತಿದ್ರು ಅವರು. ನಮಗಿವಾಗ ಯಾವುದಾದ್ರೂ ಅಂದ್ಕೊಂಡು ಕೆಲಸ ಆಗದೆ ಇದ್ದಾಗ ಆ ಮಗ ಕಲ್ಲು ಹಾಕಿಲ್ಲ, ಬಿಡಲ್ಲ, ಸತ್ರು ಬಿಡಲ್ಲ ಅವನ. ಸತ್ತು ಮೇಲೆ ಬಿಡ್ತೀಯನೋ ಹಿಡಿತೀಯನೋ ಗೊತ್ತಿಲ್ಲ ಈ ಮಾತೇನೋ. ನಮ್ಮರೆಲ್ಲ ಹೀಗೆ ವಿಚಾರಗಳು. ಆದ್ದರಿಂದ ಮನಸ್ಸು ನಮಗೆ ಉದ್ವಿಗ್ನ ಆಗ್ತದೆ. ಹೀಗೆ ಭಗವಂತನನ್ನು ಒಡೆಯ ಅಂತ ತಿಳಿದು ಅವನ ಸಂಕಲ್ಪದಂತೆ ಇದು ನಡೀತಾ ಇದೆ. ಅವನನ್ನು ಪ್ರಾರ್ಥಿಸಿ ಯಾವುದಾಯಿತೋ ಅವನ ಮನಸ್ಸಿಗೆ ಬಂದಾಯಿತು. ಆಗಲಿಲ್ಲ, ಅವನ ಮನಸ್ಸಿಗೆ ಬಂದಿಲ್ಲ, ಆಗಿಲ್ಲ, ಮನಸ್ಸು ಸಮಾಧಾನವೇ, ಉದ್ವಿಗ್ನ ಆಗೋಣೇ ಇಲ್ಲ. ಈ ರೀತಿಯಾಗಿ ಭಗವಂತನನ್ನು ಆತ್ಮ ನನ್ನೊಡೆಯ ಅಂತ ತಿಳಿದು ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳತಕ್ಕಂಥವರಾಗಬೇಕು. ಸುತಸ್ಯ ನಮ್ಮನ್ನು ಉದ್ಧಾರ ಮಾಡುವ ಮಗನೂ ಅವನೇ. ಉಳಿದ ಮಕ್ಕಳೇನು ಉದ್ಧಾರ ಮಾಡ್ತಾರೆ, ನರಕಕ್ಕಾಗಬಹುದು ಅಷ್ಟೇ. ಉದ್ಧಾರ ಮಾಡುವ ಮಕ್ಕಳು ಕಡಿಮೆ ಲೋಕದಲ್ಲಿ. ಅದರಿಂದ ನಿಜವಾಗಿ ನಾಮಸ್ಮರಣೆ ಮಾತ್ರದಿಂದ ಹರೇ ರಾಮ ಹರೇ ಕೃಷ್ಣ ಸ್ವಾಮಿ ಉದ್ಧಾರ ಮಾಡು ತಂದ್ರೆ ಅಂತ ಶರಣಾಗತಿ ಹೊಂದಿ ಒಮ್ಮೆ ನಮಸ್ಕಾರ ಮಾಡಿದರೆ, ಜೀವನದಲ್ಲಿ ಒಮ್ಮೆ ಕೈ ಎತ್ತಿ ನಮಸ್ಕಾರ ಮಾಡಿದರೆ ಇನ್ನು ಮುಂದೆ ಅವನಿಗೆ ನರಕದ ಭಯ ಇಲ್ಲ ಅಂತಾರೆ ಭಾಗವತಕಾರರು. ಅಜಾಮಿಳನ ಉಪಾಖ್ಯಾನ ಮುಂದೆ 6ನೇ ಸ್ಕಂದದಲ್ಲಿ ಕೇಳಲಿಕ್ಕಿದ್ದೀರಿ. ಇಂತಹ ಸ್ಮರಣೆ ಮಾತ್ರದಿಂದ, ಸಂಕೀರ್ತನೆ ಮಾಡುವ ಮಾತ್ರದಿಂದ, ಒಂದು ನಮಸ್ಕಾರ ಮಾಡುವ ಮಾತ್ರದಿಂದ ನಮಗಿರತಕ್ಕಂತಹ ನರಕಕ್ಕೆ ಕಾರಣವಾದ ಎಲ್ಲ ಪಾಪಗಳನ್ನು, ಒಂದು ಥರದ ಪಾಪ ಅಲ್ಲ, ಜನ್ಮ ಕೋಟಿ ಅಂಹಸಾಮಪಿ ಅಂತಾರೆ ಮುಂದೆ ಭಾಗವತದಲ್ಲಿ 6ಥ ಸ್ಕಂದದಲ್ಲಿ. 1 ಕೋಟಿ ಜನ್ಮದ ಪಾಪಗಳನ್ನು ಒಂದು ನಾಮ ಸಂಕೀರ್ತನೆ ಮಾಡುವ ಮಾತ್ರದಿಂದ ಕಳ್ಕೊತಾನಾದರೆ ಇಂತಹ ನರಕಕ್ಕೆ ಬೇಕಾದ ಕಾರಣವಾದ ಪಾಪಗಳನ್ನು ಕಳೆದು ನಮ್ಮನ್ನು ನರಕದಿಂದ ಉದ್ಧಾರ ಮಾಡುವ ಮಗ ಪುತಾತ್ ಪಿತ್ರಾಯತೆ ಇತಿ ಪುತ್ರ. ಪುತ್ರ ಅಂದರೆ ನರಕ, ನರಕದಿಂದ ಉದ್ಧಾರ ಮಾಡುವವನಲ್ವ, ಅವನೇ ಅಲ್ವ ನಿಜವಾಗಿ. ಹೀಗೆ ಅವನನ್ನು ಸುತ ಅಂತ ಉಪಾಸನೆ ಮಾಡಬೇಕು. ಸಖ ಯಾವ ಅಪೇಕ್ಷೆಯೂ ಇಲ್ಲದೆ ಅನಿಮಿತ್ತ ಬಾಂಧವನಾಗಿ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ಮುಂದೆ 4ಥ ಸ್ಕಂದದಲ್ಲಿ ಆ ವಿಷಯವನ್ನು ಉಪದೇಶ ಮಾಡ್ತಾರೆ. ಸಖ ಅನಿಮಿತ್ತ ಬಾಂಧವ, ಹೀಗೆ ಅವನನ್ನು ತಿಳಿಯಬೇಕು. ಯಾರೇ ಉಪಕಾರ ಮಾಡಿದರೆ ಯಾವುದೋ ನಿಮಿತ್ತ ಇಟ್ಟುಕೊಂಡು ಉಪಕಾರ ಮಾಡುವ ಮನುಷ್ಯ ಸ್ವಭಾವ. ಆದರೆ ಭಗವಂತ ಉಪಕಾರ ಮಾಡುತ್ತಾ ಇದ್ದಾನಾದರೆ ಅನಿಮಿತ್ತ ಬಾಂಧವನಾಗಿ ನಮ್ಮಿಂದ ಏನೂ ಅಪೇಕ್ಷೆ ಇಲ್ಲ, ಪೂರ್ಣ ಸುಖ ಅವನು. ನಮ್ಮಿಂದೇನು ಆಪ್ತಕಾಮಸ್ಯ ಕಾಸ್ಪೃಹ ಅಂತದೆ ವೇದ. ಕಾರಣ ಆಪ್ತಕಾಮನಾಗಿ ಅನಿಮಿತ್ತ ಬಾಂಧವನಾಗಿ ನಮಗಿದ್ದಾನೆ. ಅದೇ ರೀತಿ ಗುರುಹು ಜ್ಞಾನವನ್ನು ಕೊಡ್ತಾನೆ. ಜ್ಞಾನ ಯಾರು? ಅವನೇ ಕೊಡುವೆ. ಧಿಯೋಯೋನ ಪ್ರಚೋದಯಾತ್, ಅವನೇ ಒಳಗಿದ್ದು ಪ್ರೇರಣೆಯನ್ನು ಮಾಡಿದರೆ ಜ್ಞಾನ ಬಂದಿತು, ಇಲ್ಲ. ಇಂತಹ ಗುರುಗಳ ಮುಖಾಂತರ ಜ್ಞಾನೋಪದೇಶವನ್ನು ಮಾಡಿ ಇಲ್ಲಿದ್ದು ಅದನ್ನು ಶ್ರವಣ ಮಾಡಿ ಅನುಭವಕ್ಕೆ ಕೊಡತಕ್ಕಂತಹ ಗುರು ಕೂಡ ಅವನೇ ಆಗಿದ್ದಾನೆ. ದೈವಂ, ಸರ್ವೋತ್ತಮನಾಗಿರತಕ್ಕಂತಹ ದೇವತೆ, ಜಗದೊಡೆಯ ಅಂತ. ಇಂತಹ ಭಗವಂತ ನನಗೆ ಪ್ರಿಯನಾಗಿದ್ದಾನೆ ಅಂತ ನಾನು ಪ್ರೀತಿಸುವ ನನ್ನೊಡೆಯ ಅವನು ಸಾಮಾನ್ಯನಲ್ಲ, ಅವನು ಜಗದೊಡೆಯ, ಪೂರ್ಣಾನಂದ, ಪೂರ್ಣ ಸುಖ, ಪೂರ್ಣ ಜ್ಞಾನ. ಇಂತಹ ಭಗವಂತ ನನ್ನೊಡೆಯನಾಗಿದ್ದಾನೆ ಅಂತ ಇಂತಹ ಜಗದೊಡೆಯನ ಆಶ್ರಯದಲ್ಲಿ ನಾನು ಸುರಕ್ಷಿತನಾಗಿದ್ದೇನೆ, ನನ್ನನ್ನು ಸರ್ವತೋಮುಖವಾಗಿ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಧೈರ್ಯದ ಜೀವನ ಮಾಡಬೇಕು ತಾಯಿ. ದೇವರಲ್ಲಿ ಈ ವಿಶ್ವಾಸ ಬರಬೇಕು. ಮನಸ್ಸನ್ನು ಈ ರೀತಿಯಾಗಿ ತರಬೇತಿ ಕೊಟ್ಟು ತಯಾರು ಮಾಡಬೇಕು. ಮನೋ ಏನೈವ ವಿಷಿನ ಪ್ರಸನ್ನಂ ಯಾತಿ ಸತ್ಪಥಂ. ಹೀಗೆ ಮನಸ್ಸು ಈ ವಿಷಯಗಳನ್ನು ಗ್ರಹಿಸಿ ಭಗವಂತನನ್ನು ಈ ನಿಟ್ಟಿನಲ್ಲಿ ನಾವು ತಿಳಿದು ಧೈರ್ಯದ ಜೀವನ ಮಾಡಬೇಕಾದ್ರೆ ಪುರಾಣ ಕೇಳುವಾಗ ಸರಿ ಅನ್ನಿಸ್ತದೆ. ಆಮೇಲೆ ಜ್ಞಾಪಕಕ್ಕಿರಲ್ಲ. ಪುಸ್ತಕ ಮುಚ್ಚಿ ಆಚೆ ಹೋಗಿಬಿಟ್ರೆ ಸ್ಮರಣೆಯಲ್ಲಿ ಇದಿರಲ್ಲ, ನೆನಪಿಗೆ ಬರಲ್ಲ. ಯಾಕೆ?
ಅದು ನಿರಂತರ ಉಪಾಸನೆ ಅಲ್ಲ. ಕೇಳಿದ ಕ್ಷಣ ಹೌದು ಅನ್ನಿಸ್ತದೆ, ಉತ್ತರ ಕ್ಷಣದಲ್ಲಿ ಮರ್ತು ಹೋಗ್ತದೆ, ಕೈ ಬಿಟ್ಟು ಹೋಗ್ತದೆ. ಕಾರಣ ಮನಸ್ಸು ನಿರಂತರವಾದ ಈ ಚಿಂತನೆಯನ್ನು ಮಾಡಬೇಕಾದರೆ ಮನಸ್ಸಿಗೆ ಒಳ್ಳೆ ರೀತಿ ತರಬೇತಿ ಕೊಡಬೇಕಾಗ್ತದೆ. ನಾವು ಒಂದೇ ದಿವಸಕ್ಕೆ ಕೇಳಿದ ತಕ್ಷಣ ಮನಸ್ಸು ಇದನ್ನು ಗ್ರಹಿಸ್ತದೆ, ಮರೆತು ಬಿಡ್ತದೆ. ಎಷ್ಟು ಸುಲಭವಾಗಿ ಗ್ರಹಿಸ್ತದೋ ಅಷ್ಟೇ ಸುಲಭವಾಗಿ ಮರೆತು ಬಿಡ್ತದೆ. ಆದ್ದರಿಂದ ಮನಸ್ಸಿಗೆ ಈ ಚಿಂತನೆ ನಿರಂತರವಾಗಿ ಬರಬೇಕಾದರೆ ಮನಸ್ಸು ಸಾತ್ವಿಕವಾಗಬೇಕಾಗ್ತದೆ. ಸಾತ್ವಿಕವಾದ ಮನಸ್ಸು ಮಾತ್ರ ಈ ವಿಷಯವನ್ನು ಗ್ರಹಿಸಿ ಹಿಡಿದುಕೊಳ್ಳಬಹುದೇ ಹೊರತು ರಾಜಸ ತಾಮಸ ಮನಸ್ಸುಗಳಿಗೆ ಇದು ಹಿಡಿಸೋದೇ ಇಲ್ಲ. ಅದರಿಂದ ಮನಸ್ಸನ್ನು ಸಾತ್ವಿಕವನ್ನಾಗಿ ಮಾಡಿ ಮನಸ್ಸಿಗಿದು ಅಧ್ಯಾತ್ಮ ಯೋಗ ನಮಗೆ ಹಿಡಿಸಿ ನಿರಂತರ ಈ ಉಪಾಸನೆಯನ್ನು ಮಾಡಬೇಕಾದ್ರೆ ಸಜ್ಜನರ ಸಹವಾಸ ಮುಖ್ಯ ಕಾರಣ ಅಂತ ಹೇಳಿದೆ. ಆ ಸಜ್ಜನರ ಸಹವಾಸದಲ್ಲಿಯೂ ಕೂಡ ಈ ವಿಷಯ ಮನಸ್ಸಿಗೆ ಹತ್ತಬೇಕಾದ್ರೆ ಮನಸ್ಸಿಗೆ ನಾವು ತರಬೇತಿ ಕೊಡಬೇಕಾಗ್ತದೆ. ನಾವು ಆ ರೀತಿಯಾಗಿರತಕ್ಕಂತಹ ಆಚರಣೆಯನ್ನು ಪಡೆಯಬೇಕಾಗ್ತದೆ. ಆಗ ಮನಸ್ಸು ಇದನ್ನು ಒಪ್ಪಿಕೊಂಡು ಗ್ರಹಿಸತಕ್ಕಂಥದ್ದಾಗ್ತದೆ. ಅದಕ್ಕಾಗಿ ಏನು ಮಾಡಬೇಕು? ಅನೇಕ ಮೆಟ್ಟಲುಗಳನ್ನು ಹೇಳ್ತಾನೆ. ಮನಸ್ಸಿನ ತರಬೇತಿಯ ಮೆಟ್ಟಲುಗಳನ್ನು, ನಮ್ಮ ಆಚರಣೆಯ ಕ್ರಮಗಳನ್ನು ಭಗವಂತ ಅನೇಕ ಸ್ತರಗಳಲ್ಲಿ ಹೇಳ್ತಾನೆ. ತಾಯಿಗೆ ಸ್ವಧರ್ಮಾಚರಣಂ ಶಕ್ಯ ವಿಧರ್ಮಾಚ್ಯ ನಿವರ್ತನಂ ದೈವಾಲ್ಲಬ್ಧೇನ ಸಂತೋಷ ಆತ್ಮವಿಚರಣಾರ್ಚನಂ. ಸ್ವಧರ್ಮಾಚರಣಂ ಶಕ್ಯ. ಶಾಸ್ತ್ರದಲ್ಲಿ ವಿಧಿ ನಿಷೇಧಗಳುಂಟು. ಇದನ್ನು ಮಾಡು, ಇದನ್ನು ಬಿಡು. ಅಹರಹ ಸಂಧ್ಯಾಮುಪಾಸೀತ, ಪ್ರತಿನಿತ್ಯದಲ್ಲಿ ಸಂಧ್ಯಾವಂದನೆ ಮಾಡು. ನ ಬಲಾಂಡೂಂ ಭಕ್ಷೇತ, ತಿನ್ನಬಾರದನ್ನು ನಿಷೇಧ ಪದಾರ್ಥಗಳನ್ನು ತಿನ್ನಬೇಡ. ಯಾವುದನ್ನು ಶಾಸ್ತ್ರದಲ್ಲಿ ನಿಷಿದ್ಧ ಅಂತ ಹೇಳಿರೋ ಅದನ್ನು ತಿನ್ನಲಿಕ್ಕೆ ಹೋಗಬೇಡ, ಅದನ್ನು ಮಾಡಲಿಕ್ಕೆ ಹೋಗಬೇಡ. ಇನ್ನೊಬ್ಬರಿಗೆ ಹಿಂಸೆ ಆಯಿತೋ ಅದನ್ನು ಮಾಡಲಿಕ್ಕೆ ಹೋಗಬೇಡ. ಹೀಗೆ ಯಾವ ವಿಧಿ ನಿಷೇಧಗಳಿವೆಯೋ, ಯಾವ ವಿಧಿಯನ್ನು ಮಾಡಿದೆಯೋ ಅದನ್ನು ಅವಶ್ಯವಾಗಿ ಯಥಾಶಕ್ತಿ ಅನುಸರಿಸಿ ನಡೆಯೋದನ್ನು ಕಲಿಯಬೇಕು. ಯಾವುದನ್ನು ಬೇಡ ಅಂತ ಹೇಳ್ತಾರೋ ಅದನ್ನು ಬಿಡೋದನ್ನು ಅಭ್ಯಾಸ ಮಾಡಬೇಕು. ಮೊದಲನೇ ಮೆಟ್ಲು. ಎಲ್ಲ ತಿಳಿದ ಮೇಲೆ ಮಾಡ್ತೇನೆ, ತಿಳಿದು ಮಾಡಬೇಕಂದ್ರೆ ನಿನಗೆ ತಿಳಿಲಿಲ್ಲ, ನೀನು ಮಾಡಲಿಲ್ಲ. ಆದ್ದರಿಂದ ಯಥಾಶಕ್ತಿಯ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ನಿನ್ನ ನಡೆ ಇರುವುದನ್ನು ಮೊದಲು ಅಭ್ಯಾಸ ಮಾಡಿಕೊ. ಯಾವುದನ್ನು ಬೇಡ ಅಂತ ನಿಷೇಧ ಮಾಡಿದ್ದಾರೋ ಅದನ್ನು ಬಿಡಲಿಕ್ಕೆ ಅಭ್ಯಾಸ ಮಾಡು. ಸ್ವಧರ್ಮಾಚರಣಂ ಶಕ್ತಿಯ, ಸ್ವಧರ್ಮಾಚರಣ ಅಂತಾನೆ. ಸ್ವಧರ್ಮ ಅಂದರೆ ಅವರವರಿಗೆ ಉಚಿತವಾಗಿರತಕ್ಕಂತಹ ಕರ್ಮಗಳು. ಎಲ್ಲ ಮಾಡಬೇಕು ಅಂತಿಲ್ಲ. ಅವರವರಿಗೆ ಬ್ರಹ್ಮಚಾರಿಗೆ ಉಚಿತವಾದ ಕರ್ಮವೇ ಬೇರೆ, ಗೃಹಸ್ಥನಿಗೆ ಉಚಿತವಾದ ಕರ್ಮಗಳೇ ಬೇರೆ, ಸನ್ಯಾಸಿಗಳಿಗೆ ಉಚಿತವಾದ ಕರ್ಮಗಳೇ ಬೇರೆ. ಆಯಾ ಅವಸ್ಥೆ, ಆಯಾ ಆಶ್ರಮಗಳು, ಅದಕ್ಕೆ ಅನುಗುಣವಾಗಿರತಕ್ಕಂತಹ ಧರ್ಮಗಳು ಏನನ್ನು ಹೇಳಲ್ಪಟ್ಟಿದೆಯೋ ಅಂತಹ ಆಶ್ರಮ ಧರ್ಮಗಳನ್ನು ಯಥೋಚಿತವಾಗಿ ಯಥಾಶಕ್ತಿಯ ಅದನ್ನು ಆದಷ್ಟು ಅನುಸರಿಸಿ ನಡೆಯಬೇಕಾಗಿರತಕ್ಕಂಥದ್ದು ಮೊದಲನೆಯ ಮೆಟ್ಟಲು. ಎರಡನೆಯ ಮೆಟ್ಟಲು ದೈವಾಲ್ಲಬ್ಧೇನ ಸಂತೋಷ. ಭಗವಂತ ಏನು ಕೊಟ್ಟಾನೋ ಅದರಾಗ ಸಂತೋಷದ ಜೀವನ ಮಾಡೋದು ಕಲಿಬೇಕು. ನಮಗೆ ಸಂತೋಷದ ಜೀವನ ಇಲ್ಲ. ಯಾಕೆ? ತೃಪ್ತಿ ಇಲ್ಲ, ತೃಪ್ತಿನೇ ಇಲ್ಲ. ಯಾವರು ಎಷ್ಟು ಬಂದರೂ ತೃಪ್ತಿ ಇಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಲ್ವಾ? ಸಪ್ಪೆ ದೊರೆತಾಗ ಸೊಪ್ಪಿನ ಚಿಂತೆ, ಸೊಪ್ಪೆ ದೊರೆತಾಗ ಉಪ್ಪಿನ ಚಿಂತೆ, ಉಪ್ಪು ದೊರೆತಾಗ ತುಪ್ಪದ ಚಿಂತೆ, ತುಪ್ಪ ದೊರೆತಾಗ ಕೊಪ್ಪರಿಗೆಯ ಚಿಂತೆ ಅಲ್ವಾ? ಮುಗಿತಂತೆ ಇಲ್ಲ. ಎಷ್ಟು ಬಂದರೂ ಸಾಲದು, ತೃಪ್ತಿ ಇಲ್ಲ. ಆ ಬಯಕೆಗಳ ಮಧ್ಯದಲ್ಲಿ ನೀನೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿತ್ತು? ದೇವರಲ್ಲಿ ನೆನಪಾಗಬೇಕು. ಆದ್ದರಿಂದ ಸಾಧಕನಾಗಿರತಕ್ಕಂಥವ, ಅಧ್ಯಾತ್ಮ ಯೋಗವನ್ನು ತಿಳಿಯಬೇಕು ಅಂತ ಹೊರಟವ ತನ್ನ ಜೀವನವನ್ನು ಹೀಗೆ ಅಳವಡಿಸಿಕೋಬೇಕು. ದೈವಾಲ್ಲಬ್ಧೇನ ಸಂತೋಷ. ದೇವರೇನು ಕೊಟ್ಟಾನೋ ಅದರಾಗ ಸಂತೋಷದ ಜೀವನ ಮಾಡುವುದನ್ನು ಅಭ್ಯಾಸ ಮಾಡ್ಕೋಬೇಕು. ಇಷ್ಟು ಸರಿ, ಇಷ್ಟೇ. ದೇವರು ಇದನ್ನು ತೃಪ್ತಿ ಮಾಡಿದ್ದಾನೆ ಜನ್ಮಕ್ಕೆ, ಎಷ್ಟರಲ್ಲಿ ನಾನು ಇರಬೇಕಷ್ಟೇ. ಹಾಸಿಗಿದ್ದಷ್ಟು ಕಾಲು ಚಾಚು ಅಂತಾರಲ್ಲ ಅದು. ಹಾಗೆ ಭಗವಂತ ಕೊಟ್ಟದ್ದರಲ್ಲಿ ಸಂತೋಷದ ಜೀವನ ಮಾಡುವುದನ್ನು ಕಲಿಯಬೇಕು. ಆತ್ಮವಿಚರಣಾರ್ಚನಂ. ಆತ್ಮಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಅಂತ ಯಾರು ಪ್ರಸಿದ್ಧರಾಗಿದ್ದಾರೋ ಅಂಥವರ ಚರಣ ಸೇವಾ, ಪಾದ ಸೇವೆಯನ್ನು ನಿರಂತರದಲ್ಲಿ ತಪ್ಪದೇ ಮಾಡತಕ್ಕಂಥವರಾಗಬೇಕು. ವಿಷ್ಣುತೀರ್ಥರ ಸೇವೆ ಮಾಡುತ್ತಾ ಇದ್ದಾರೆ ನೋಡ್ರಿ ಅಲ್ವಾ?
ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಂತ ಅಪರೋಕ್ಷೀಕೃತ ಶ್ರೀಶರು ಅಂತ ಬೇಕಾದಷ್ಟು ಜನ ಅಪರೋಕ್ಷ ಜ್ಞಾನಿಗಳಿದ್ದಾರೆ. ಅದು ಪ್ರಸಿದ್ಧರಾದವರು ರಾಯರು ಮಾತ್ರ. ಉಳಿದವರಿಗೆ ಯಾರಿಗೂ ಅಪರೋಕ್ಷೀಕೃತ ಶ್ರೀಶಃ ಅಂತ ಯಾರೂ ಹೇಳಿಲ್ಲ. ಹಾಗಂತ ಅಪರೋಕ್ಷ ಜ್ಞಾನಿಗಳು ಇಲ್ಲ ಅಂತಿಲ್ಲ. ಹಾಗೆ ಅಂಥವರ ಜ್ಞಾನಿಗಳ ಯಾರು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೋ ಅಂಥವರ ಸೇವಾ. ಈಗ ರಾಯರು ಇಲ್ಲ, ವಿಶ್ವತೀರ್ಥರು ಇಲ್ಲ ಅಂದರೆ ಇಲ್ಲ, ಇತರ ಪೈಲಿ ಸನ್ನಿಹಿತರಾಗಿ ಅವರು ಇದ್ದಾರೆ ಇಷ್ಟೇ. ಆ ಭಾವನೆಯಲ್ಲಿ ಅಂತಹ ಜ್ಞಾನಿಗಳ ಸೇವೆಯನ್ನು ಮಾಡ್ತಾ ಅವರಲ್ಲಿ ಇದನ್ನು ಪ್ರಾರ್ಥನೆ ಮಾಡಬೇಕು. ಆತ್ಮವಿಚರಣಾರ್ಚನಂ, ಇಂತಹ ಮನಸ್ಥಿತಿಯನ್ನು ನನಗೆ ಕೊಡ್ರಿ. ಗ್ರಾಮ್ಯ ಧರ್ಮ ನಿವೃತ್ತಿಶ್ಯ, ಆದಷ್ಟು ವೈಷಯಿಕ ಸುಖಗಳಿಂದ ನಿವೃತ್ತಿಯನ್ನು ಪಡೆಯಬೇಕು. ಅದನ್ನು ಉಪಭೋಗ ಮಾಡಬೇಕು, ಇದನ್ನು ಉಪಭೋಗ ಮಾಡಬೇಕು, ಅದನ್ನು ನೋಡಬೇಕು, ಇದನ್ನು ನೋಡಬೇಕು, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಅದನ್ನು ಮಾಡಿದ್ರೆ ಹಂಗೆ, ಇದನ್ನು ಮಾಡಿದ್ರೆ ಹಂಗೆ. ನಮ್ಮದೆಲ್ಲ ಬೆಳಗಿನಿಂದ ಸಂಜೆಯವರೆಗೆ ಇದೇ ಆಲೋಚನೆಗಳು ತಲೆಯಲ್ಲಿ. ಜಪಕ್ಕೆ ಕೂತರು, ಪೂಜಾಕ್ಕೆ ಕೂತರು, ಗಡಿಯಾರ ನೋಡ್ಕೊತ ಅಲ್ಲಿ ಹೋಗೋಕ್ಕಾಗಿತ್ತು, ಅಲ್ಲಿ ಹೋಗಿದ್ದು ಹ್ಯಾಂಗಾಗಿತ್ತು ಅಂತಂದು ಹೇಳಿ ತಿಳ್ಕೊಂಡು ಇದೇ ಆಲೋಚನೆ ಮಾಡಿದ ಪೂಜಾ ಯಾಂತ್ರಿಕವಾಗಿ ಜಪಗಳು ನಡೀತದೆ ಹೊರತು ವಿಚಾರದಿಂದ ಜ್ಞಾನಪೂರ್ವಕವಾದ ಆರಾಧನೆಗಳಾಗಲಿ ಜಪವಾಗಲಿ, ಏನು ಜಪ ಮಾಡ್ತಾ ಇದ್ದೀನಿ, ಯಾವ ದೇವತಾ ಆರಾಧನೆ ಅದು, ಅದರ ರೂಪ ಎಂಥದ್ದು, ಧ್ಯಾನದಲ್ಲಿ ಏನು ರೂಪ ಹೇಳಿದ್ದಾರೆ, ಅದರ ಚಿಂತನೆಯನ್ನು ಎಲ್ಲೇ ಇಲ್ಲ. ಜಪ ಮಾಡುವಾಗ ಪೂಜೆ ಮಾಡುವಾಗಲೂ ಕೂಡ ಮನಸ್ಸು ಯಾವ್ಯಾವುದನ್ನೋ ಆಲೋಚನೆ ಮಾಡ್ತು. ಆದ್ದರಿಂದ ಆದಷ್ಟು ಲೌಕಿಕವಾಗಿರತಕ್ಕಂತಹ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಳ್ಳೋದು ಕಡಿಮೆ ಮಾಡಬೇಕು. ಎಷ್ಟು ಅನಿವಾರ್ಯವೋ ಅಷ್ಟನ್ನು ಹೊರತು ಸಂಸಾರದಲ್ಲಿದ್ದೇವೆ, ಬಿಡುಗಡೆ ಇಲ್ಲ, ಲೌಕಿಕ ಬೇಕೇ. ಆದರೆ ಎಷ್ಟು ಅನಿವಾರ್ಯವೋ ಅಷ್ಟನ್ನು ಲೌಕಿಕದಲ್ಲಿ ತಲೆಯಲ್ಲಿ ಇಟ್ಕೋಬೇಕು. ಆದಷ್ಟು ಲೌಕಿಕ ವ್ಯವಹಾರಗಳನ್ನು ಕಡಿಮೆ ಮಾಡ್ಕೋಬೇಕು. ಸಾಧನೆ ಮಾಡಬೇಕು, ಅಧ್ಯಾತ್ಮ ಯೋಗ ಅರ್ಥ ಆಗಬೇಕು ಅಂದರೆ ಇದು ಅನಿವಾರ್ಯ ಅಂತಾನೆ ಕಪಿಲ. ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ, ಲೌಕಿಕವಾದ ವಿಷಯ ಉಪಭೋಗಗಳ ಸೌಖ್ಯವನ್ನು ಆದಷ್ಟು ಕಡಿಮೆ ಬಯಸತಕ್ಕಂಥವರಾಗಬೇಕು. ಮೋಕ್ಷ ಮಾರ್ಗರತಿ, ಮೋಕ್ಷ ಮಾರ್ಗದಲ್ಲಿ ಆಸಕ್ತಿ ಉಂಟಾಗಬೇಕು. ಒಂದು ಕಡೆ ಆಸಕ್ತಿ ಉಂಟಾದರೆ ಇನ್ನೊಂದು ಕಡೆ ಆಸಕ್ತಿ ಕಳ್ಕೊಂಡ್ರು. ಹಾಗೆ ಇಲ್ಲಿ ಆಸಕ್ತಿ ಕಳ್ಕೊ ಅಂದರೆ ಆಸಕ್ತಿಯಲ್ಲಿ ಮಾಡಬೇಕು ಅಂದರೆ ಮೋಕ್ಷ ಮಾರ್ಗದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳತಕ್ಕಂಥವನಾಗಬೇಕು. ಇದಾದ ಮೇಲೆ ಅವನು ಹೇಳುವ ಮೆಟ್ಟಲು ಮಿತಮೇಧ್ಯಾದನಂ ಶಶ್ವತ್ ವಿವಿಕ್ತ ಕ್ಷೇಮ ಸೇವನಂ. ಮಿತ ಮೇಧ್ಯಾದನಂ, ಅದನ ಅಂದರೆ ಊಟ. ನಿನ್ನ ಊಟದ ಕ್ರಿಯೆ ಹೇಗಿರಬೇಕು? ನಿತ್ಯದಲ್ಲಿ ಊಟ ಮಾಡ್ತೇವೆ. ಉಳಿದ ಪೂಜಾ ಜಪ ಅಥವಾ ಉಳಿದ ಯಾವುದೇ ಕರ್ಮಗಳನ್ನು ಮಾಡಿದರೆ ಪುರುಷತ್ತಿಲ್ಲಾಚಾರ್ಯ ಪುರುಷತ್ತಿದ್ರೆ ಮಾಡ್ತಿದ್ದೆ ಅಂತ ತಪ್ಪಿಸ್ಕೋಬಹುದು. ಪುರುಷತ್ತಿಲ್ಲ ಅಂತ ಎಂದಾದರೂ ಊಟ ಬಿಟ್ಟದ್ದು ಉಂಟಾ? ಇವತ್ತು ಊಟ ಮಾಡಲಿಕ್ಕೆ ಪುರುಷೊತ್ತಾಗಿಲ್ಲ ನೋಡ್ರಿ ಅಂದದಂತ ಯಾರಾದರೂ ಇಲ್ಲ. ಪುರುಷೊತ್ತು ಮಾಡಿಕೊಂಡು ಊಟ ಮಾಡ್ತಾನೆ ಅಲ್ವಾ? ಇರಲಿ, ಮಾಡು, ದೇವರು ಕೊಟ್ಟಾನೆ, ಊಟ ಮಾಡು, ತಕರಾರಿಲ್ಲ. ಆದರೆ ಮಾಡುವ ಊಟ ಹೇಗಿರಬೇಕು, ಊಟ ಮಾಡುವ ಕ್ರಮ ಹೇಗಿರಬೇಕು, ಅದನ್ನು ಅಳವಡಿಸಿಕೋಬೇಕು ಅಂತಾನೆ ಕಪಿಲ. ಮಿತ ಮೇಧ್ಯಾಟನಂ, ಊಟ ಮಿತವಾಗಿರಬೇಕು, ಅದು ಮೇಧ್ಯವಾಗಿರಬೇಕು ಅಂತ. ಮಿತ ದೇಹ ಪೋಷಣೆಗೆ ಎಷ್ಟು ಅವಶ್ಯಕತೆಯೋ ಅದಕ್ಕಿಂತ ಹೆಚ್ಚಿನ ಒಂದು ತುತ್ತು ಊಟ ಮಾಡಬೇಡ. ಹಿತವಾಗಿ ಊಟ ಮಾಡು. ಇಷ್ಟು ತಿಂದರೆ ದೇಹ ಪೋಷಣೆಗೆ ಸಾಕು. ಅತಿಯಾದ ಊಟ ತಿನ್ನಲಿಕ್ಕೆ ಹುಟ್ಟಿವಿ ಅನ್ನುವಂತೆ ತಿನ್ನೋದಲ್ಲ, ಬದುಕಲಿಕ್ಕಾಗಿ ಊಟ ಅಷ್ಟೇ. ಊಟ ಮಾಡದೇ ಇದ್ರೆ ಬದುಕಲಿಕ್ಕಾಗಲ್ಲ. ಊಟ ಮಾಡು, ಎಷ್ಟೋ ಅಷ್ಟು ಹಿತವಾಗಿ ಊಟ ಮಾಡುವುದನ್ನು ಅಭ್ಯಾಸ ಮಾಡಬೇಕು. ಆ ಊಟ ಮಾಡುವ ಅಲ್ಪಾಹಾರವೂ ಕೂಡ ಮೇಧ್ಯ, ಸುಸಂಸ್ಕೃತವಾದ ಅನ್ನವನ್ನು ಊಟ ಮಾಡೋದು ಅರ್ಥ ಮಾಡಬೇಕು. ಸುಸಂಸ್ಕೃತ ಮೇಧ್ಯ ಅಂದರೆ ಭಗವದ್ ಆರಾಧನೆಗೆ ಉಪಯುಕ್ತವಾದದ್ದು ಅಥವಾ ಉಪಯೋಗಿಸಲ್ಪಟ್ಟದ್ದು, ಭಗವಂತನಿಗೆ ನಿವೇದಿತವಾದದ್ದು, ವೈಶ್ವದೇವಾದಿಗಳಿಂದ ಅಂತಹ ಸುಸಂಸ್ಕೃತ ಅನ್ನವನ್ನು ಆದಷ್ಟು ಊಟ ಮಾಡುವುದು ಅಭ್ಯಾಸ ಮಾಡು. ಭಗವಂತನಿಗೆ ನಿವೇದಿತವಲ್ಲದ ಪದಾರ್ಥವನ್ನು ಊಟ ಮಾಡಲಿಕ್ಕೆ ಹೋಗಬೇಡ. ದೇವ್ರಿಗೊಂದು ಚಿಟ್ಟಾಗಿ ಅನ್ನಕ್ಕಿಟ್ಟು ನೀನು ಎಲ್ಲ ಸಮೃದ್ಧಿ ಹೊಡೆಯೋರು, ಹಿಂಗಿರ್ತದಲ್ಲೇ ನೇಮ ಅಲ್ವಾ? ಅದು ತಪ್ಪು ಅಂತಾನೆ. ಏನು ಊಟ ಮಾಡ್ತೀವೋ ಅದನ್ನ ದೇವ್ರ ಮುಂದಿಟ್ಟು ದೇವರಿಗೆ ಸಮರ್ಪಣೆ ಮಾಡಿ ಊಟ ಮಾಡು, ಇಷ್ಟೇ. ಹಾಗೆ ಮಿತ ಮೇಧ್ಯವಾಗಬೇಕು. ಯಾಕೆ ಊಟದ ಬಗ್ಗೆ ಅಲ್ಲ, ಸಾಧಕರು ಊಟ ಯಾಕೆ ಹೇಳಬೇಕು ಅಂದರೆ, ಊಟದ ಬಗ್ಗೆ ಅವನು ಹೇಳುವ ಕಾರಣ ಏನು ಅಂದರೆ, ನಮ್ಮ ಆಹಾರ ಹೇಗೋ ಅಂತಹದ್ದೇ ಮನಸ್ಸು. ನಾವು ಊಟ ಮಾಡಿದ ಆಹಾರ ಎಂಥದ್ದೋ ಅಂಥದ್ದೇ ಮನಸ್ಸು ಪರಿವರ್ತನೆಯನ್ನು ಹೊಂದುತ್ತದೆ.
ಅದಕ್ಕೋಸ್ಕರವಾಗಿ ಪ್ರಾಚೀನ ಕಾಲದಲ್ಲಿ ಇದನ್ನು ನಿಷಿದ್ಧ, ಇದನ್ನು ತಿನ್ನಬೇಡ ಅಂತ ನಿಷೇಧ ಮಾಡಿದರು. ಯಾಕೆ? ಅವರಿಗೆ ಔಷಧ ಮುಖ್ಯ ಅಲ್ಲ. ಅನೇಕ ನಿಷಿದ್ಧ ಪದಾರ್ಥಗಳಲ್ಲಿ ಔಷಧೀಯ ಗುಣಗಳಿವೆ. ಇಷ್ಟೊಳ್ಳೆ ಔಷಧೀಯ ಗುಣ ಇದನ್ಯಾಕೆ ನಿಷೇಧ ಮಾಡಿದರು ಅಂತ ಅನೇಕ ಜನ ಕೇಳೋದಿರ್ತದೆ. ಅವರಿಗೆ ದೇಹ ಪೋಷಣೆ ಮುಖ್ಯ ಅಲ್ಲ. ಪ್ರಾಚೀನ ಋಷಿಗಳಿಗೆ ಮನಸ್ಥಿತಿ ಮುಖ್ಯ ಅವರಿಗೆ. ಏಕೆಂದರೆ ಮನಸ್ಸಿನಿಂದ ಆಲೋಚನೆ ಮಾಡಬೇಕು, ಮನಸ್ಸಿನಿಂದ ಉಪಾಸನೆ ಮಾಡಬೇಕು. ಮನಸ್ಸು ಸಾತ್ವಿಕವಾದಾಗ ಮಾತ್ರ ಭಗವದ್ ಉಪಾಸನೆ ಸಾಧ್ಯ. ಮನಸ್ಸು ತಾಮಸವಾದರೆ, ತಾಮಸ ಆಹಾರಗಳನ್ನು ತಿಂದರೆ ತಾಮಸ ಮನಸ್ಸು ಉಂಟಾಗಬೇಕು. ಅದು ಭಗವದ್ ಉಪಾಸನೆಗೆ ಕಾರಣವಾಗಲ್ಲ. ಹಾಗಾಗಿ ನೀನು ಮೇಧ್ಯ ಭಗವಂತನಿಗೆ ಸಮರ್ಪಣೆ ಮಾಡುವ ಸಾತ್ವಿಕ ಆಹಾರವನ್ನೇ ಊಟ ಮಾಡಬೇಕು. ಆ ಸೂಕ್ಷ್ಮ ಉಂಡ ಅನ್ನ 4 ವಿಧವಾಗಿ ವಿಭಾಗಿಸಲ್ಪಡುತ್ತದೆ. ಜೀರ್ಣವಾದ ಅನ್ನ ಸ್ಥೂಲ ಭಾಗ ಹೊರಗಡೆಗೆ ಹೊರಟೋಗ್ತದೆ. ಅದಕ್ಕಿಂತ ಸೂಕ್ಷ್ಮವಾಗಿರತಕ್ಕಂತಹ ಭಾಗ ರಕ್ತವಾಗಿ ದೇಹ ಪೋಷಣೆಗೆ ಕಾರಣವಾಗ್ತದೆ. ಅದಕ್ಕಿಂತ ಸೂಕ್ಷ್ಮವಾಗಿರತಕ್ಕಂತಹ ಭಾಗ ವೀರ್ಯವಾಗಿ ಸಂತಾನೋತ್ಪತ್ತಿಗೆ ಕಾರಣವಾಗಿರತಕ್ಕಂಥದ್ದಾಗ್ತದೆ. ಅದಕ್ಕಿಂತ ಸೂಕ್ಷ್ಮವಾಗಿರತಕ್ಕಂತಹ ಭಾಗವೇ ಮನಸ್ಸಾಗಿ ಪರಿಣಾಮವನ್ನು ಹೊಂದತಕ್ಕಂಥದ್ದಾಗ್ತದೆ. ಆದ್ದರಿಂದ ನಿನ್ನ ಆಹಾರ ಎಂಥದ್ದೋ ಅಂಥದ್ದೇ ಮನಸ್ಸು. ಹಾಗಾಗಿ ಮನಸ್ಸು ಸಾತ್ವಿಕವಾಗಿ ಭಗವಂತನ ಕಡೆಗೆ ಅದು ಹರಿಯಬೇಕು, ಭಗವದ್ ಆಲೋಚನೆ ಮಾಡಬೇಕು ಅಂದರೆ ಸಾತ್ವಿಕವಾದ ಆಹಾರವನ್ನು ಊಟ ಮಾಡು. ಇದು ಒಂದು. ಇನ್ನೊಂದು ಅಲ್ಲಿ ಹೇಳುವ ವಿಷಯ ಏನು ಅಂದರೆ ಮೇಧ್ಯಾಟನ ಅಂತ ಅಂದರೆ, ನೀನು ಊಟ ಮಾಡುವ ಆ ಅನ್ನ ನಿನಗೆ ಪರಿಣಾಮ ಯಾವ ರೀತಿ ಆಗ್ತದೆ? ಆಹಾರ ಅದು ಸಾತ್ವಿಕವೇ ಆಗಿರಬಹುದು. ಆದರೆ ಆಹಾರ ತಯಾರಕ ಅಡಿಗೆ ಅವನಿದ್ದಾನಲ್ಲ, ಅವನು ತಮೋ ಗುಣದಿಂದ ಮಾಡಿದರೆ ಏನು ನಿಜ ಸಾಕಾಗಿ ಹೋಗ್ಯಾರ, ಸರಿಯಾಗಿ ಪಗಾರ ಕೊಡಲ್ಲ, ಹಾಳಾಗಿ ಹೋಗ್ರೆ, ತಿಂದು ಸಾಯವಲ್ದಕ್ಕೆ ಸಾಕಾಗಿ ಹೋಗ್ಯಾರ ಅನ್ಕೋತೆ ಅವನು ಬೈಕೋತೆ ನಿಂದೆ ಮಾಡಿಕೊತ ಅಡುಗೆ ಮಾಡಿದರೆ ಅದು ಊಟ ಮಾಡೋರ ಮೇಲೆ ಪರಿಣಾಮ ಆಗ್ತದೆ. ಊಟ ಮಾಡೋರು ಸಾತ್ವಿಕರಾದರೂ, ಆಹಾರ ಸಾತ್ವಿಕವಾಗಿದ್ದರೂ ಕೂಡ ಆ ಆಹಾರ ತಯಾರು ಮಾಡಿದ ವ್ಯಕ್ತಿ ಕೆಟ್ಟ ಮನಸ್ಸಿನಿಂದ ಅದನ್ನು ಮಾಡಿದರೆ ಅದರ ಪರಿಣಾಮ ಊಟ ಮಾಡುವವನ ಮೇಲೆ ಆಗ್ತದೆ. ಅಥವಾ ಅಡುಗೆಯನ್ನು ಬಡಿಸ್ತಾರಲ್ಲ, ಬಡಿಸುವ ವ್ಯಕ್ತಿಗಳಿಗೆ ಇದೆಲ್ಲ ಯಾವ ಚಿಂತೆ? ಅವರು ದುಡ್ಡಿಗಾಗಿ ಬಡಿಸೋರಷ್ಟೇ. ಹಾಗಾಗಿ ಅವರು ಬೇಗ ಬಡಿಸಿ ಹೋಗ್ಬೇಕು, ನಾವು ಮುಂದೆ ಕೆಲಸ ಇವ್ರದಂಗೆ ಗಂಟು ದಿನ ಇದ್ದಿದ್ದು ನಮ್ಮ ಹಣೆ ಬಾರ ಅಂದ್ಕೊಂಡು ಅವಸರವಾಗಿ ಏನೋ ಒಂದು ಬಡಿಸಿ, ಏನೋ ಭಾವನೆಯಲ್ಲಿ, ಕೆಟ್ಟ ಭಾವನೆಯಲ್ಲಿ, ತಪ್ಪು ಭಾವನೆಯಲ್ಲಿ, ಸರಿಯಾದ ಚಿಂತನೆ ಅವರಿಗೆ ಬಡಿಸೋರಿಗೆ ಅದೆಲ್ಲ ಎಲ್ಲಿ ಚಿಂತೆ ಇರ್ತದೆ. ಹಾಗಾಗಿ ಆ ರೀತಿಯಾದ ಕೆಟ್ಟ ಭಾವನೆಯಲ್ಲಿ ಬಡಿಸಿದರೆ ಆ ಬಡಿಸಿದವರ ಮನಸ್ಸಿನ ಪರಿಣಾಮ ನಮ್ಮ ಮನಸ್ಸು ಊಟ ಮಾಡಿದವರ ಮೇಲೆ ಆಗ್ತದೆ. ಹಾಗಾಗಿ ಬರೀ ಆಹಾರ ಸಾತ್ವಿಕವಾದರೆ ಸಾಲದು, ಆಹಾರ ತಯಾರು ಮಾಡುವ ವ್ಯಕ್ತಿಯಲ್ಲಿ ಸಾತ್ವಿಕತನ ಇರಬೇಕು, ಆ ಮಾಡಿದ ಅಡುಗೆಯನ್ನು ಬಡಿಸುವವರಲ್ಲಿ ಸಾತ್ವಿಕತನ ಇರಬೇಕು. ಆದ್ದರಿಂದ ತಾಯಿ ಕಡೆಯಿಂದ ಭೋಜನ ಅಂದ್ರೆ ಹಿಂದೆ ಊಟ ತಾಯಿ ಕಡೆಯಿಂದ ಅಂದರು. ತಾಯಿಗೆ ಯಾವ ಕಾಲಕ್ಕೂ ಊಟ ಮಾಡಿಸುವಾಗ, ಮಗುವಿಗೆ ಊಟ ಮಾಡಿಸುವಾಗ ಕೆಟ್ಟ ಭಾವನೆಗಳಿರಲ್ಲ, ಒಳ್ಳೆಯ ಭಾವನೆಯಲ್ಲಿ ಮಾಡಿಸ್ತಾಳೆ, ಇದು ಸುಖವಾಗಿರಲಿ ಅಲ್ವಾ. ಹಾಗಂತ ನಮಗಿದು ಬಿಡುಗಡೆ ಇಲ್ಲ. ನಿತ್ಯದಲ್ಲಿ ಮಠದಾಗ ಊಟ ಮಾಡೋರಿಗೆ ಅಡುಗೆ ಮಾಡಬೇಕು, ಬಡಿಸೋರೇ ಬಡಿಸ್ಬೇಕು. ಅವ್ರಿಗೆ ಭಾಗವತ ಇಲ್ಲ, ಅವ್ರ ಭಾಗವತ ಕೇಳಲ್ಲ, ನಮಗೆ ಸಂಬಂಧ ಇಲ್ಲ ಅನ್ನುವಂತೆ ಅವ್ರು ಅಡುಗೆ ಮಾಡೋರು ಇಷ್ಟೇ. ಹಾಗಾಗಿ ಅವರಿಗೆ ಸಾತ್ವಿಕ ಮನಸ್ಸಿಲ್ಲ, ಬಡಿಸೋರಿಗೆ ಸಾತ್ವಿಕ ಮನಸ್ಸು ಬರ್ತಿದ್ದು ನಿತ್ಯನ ಅದನ್ನೇ ಊಟ ಮಾಡಬೇಕಲ್ಲ, ಮನೆ ಬಾರೇನು ಮತ್ತೆ. ಆದ್ದರಿಂದ ಊಟ ಮಾಡುವಾಗ ಆದಷ್ಟು ಮೌನದಿಂದ ಊಟ ಮಾಡುತ್ತಾನೆ ಕಪಿಲ. ಆದಷ್ಟು ಮೌನದಿಂದ ಊಟ ಮಾಡುವಾಗಲಾದರೂ ಕೂಡ ಲೌಕಿಕ ಹರಟೆ ಹೊಡೆಯೋದನ್ನು ಕಡಿಮೆ ಮಾಡು. ಲೌಕಿಕ ಹರಟೆಗಳನ್ನು ಬಿಡು. ಮನಸ್ಸನ್ನು ಭಗವಂತನಲ್ಲಿ ನೆಲೆಸುವಂತೆ ಮಾಡು. ಭಗವಂತನ ನಾಮ ಸಂಕೀರ್ತನೆಗಳನ್ನು ಮಾಡ್ತಾ ಭೋಜನ ಮಾಡು. ಗೋವಿಂದ 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 ಗೋವಿಂದ, ಕವಳೆ ಕವಳೆ ಗೋವಿಂದ ಮಂತ್ರ ಒಂದೊಂದು ತುತ್ತಿಗೂ ಒಂದೊಂದು ಗೋವಿಂದ ನಾಮವನ್ನು ಉಚ್ಚಾರ ಮಾಡ್ತಾ ಊಟ ಮಾಡು. ಬಡಿಸುವವರು ಹೇಗೆ ಬಡಿಸಿರಲಿ, ಅಡುಗೆ ಮಾಡುವವನು ಹೇಗೆ ಮಾಡಿರಲಿ, ನೀನು ಭಗವಂತನ ಸ್ಮರಣಪೂರ್ವಕವಾಗಿ ಊಟ ಮಾಡಿದಾಗ ಆ ಊಟ ಸಾತ್ವಿಕವಾಗಿ ನಿನಗೆ ಸಾತ್ವಿಕ ಮನಸ್ಸು ಉತ್ಪನ್ನಕ್ಕೆ ಕಾರಣ ಆಗ್ತದೆ. ನೀನು ಭಗವದ್ ವಿಸ್ಮೃತಿಯಿಂದ ಏನೋ ಕಾಡು ಹರಟೆ ಹೊಡೆಯುತ್ತಾ ಏನೆಲ್ಲ ಲೌಕಿಕವಾದ ಹರಟೆಗಳನ್ನು ಹೊಡೆಯುತ್ತಾ ಊಟ ಮಾಡಿದರೆ 3 ಕಾರಣ ಆಗ್ತದೆ. ಅವಾಗ ಅಡುಗೆಯವನ ಮನಸ್ಸು, ಬಡಿಸಿದವನ ಮನಸ್ಸು, ನಿನ್ನ ಮನಸ್ಸು 3 ಲೌಕಿಕವೇ ಆಯಿತು. ಹಾಗಾಗಿ ಸಾತ್ವಿಕ ಮನಸ್ಸು ಅಂತ ಬರ್ತದೆ ಅಲ್ಲಿಂದ. ಇವತ್ತು ನಾಳೆ ಅಂತೂ ಮಗ್ಲಿಗೆ ಕೂತವ್ರು ಮಾತಾಡದೇ ಇದ್ದರೆ ತಾವೇ ಫೋನ್ನಾಗ ಮಾತಾಡ್ಕೊತ ಊಟ ಮಾಡೋದು ಹುಚ್ಚರಿಗತ್ತೆ. ಫೋನಿಂದ ಹಾವಳಿ ವಿಚಿತ್ರ. ಅನೇಕ ಜನರನ್ನು ನೋಡ್ತಾ ಇರ್ತಾನೆ, ಊಟ ಮಾಡುವಾಗಲೇ ಆದರೂ ಅದನ್ನು ಬಿಟ್ಟು ಊಟ ಮಾಡಲಿಕ್ಕೆ ಆಗಲ್ಲ. ಊಟ ಮಾಡುವಾಗಲೂ ಫೋನ್ ಮಾತಾಡೋದು. ದೇವರಿಗೆ ಪ್ರದಕ್ಷಿಣೆ ಹಾಕ್ತಿರ್ತಾರೆ, ಫೋನ್ ಹಿಡ್ಕೊಂಡೆ ನಾವು ಪ್ರದಕ್ಷಿಣೆ ಹಾಕೋದು. ತೀರ್ಥ ತಗೊಳ್ಳುವಾಗ
ಯಾಕೆ ತಗೋತಾರೋ ಅದು ಏನು ಮಾಡ್ತಾರೋ ಏನು ಭಾವನೆಯೋ ಅರ್ಥ ಆಗಲ್ಲ. ಆದರೂ ಪ್ರಶ್ನೆ ಯಾಕೆ ತಗೋತಾನಲ್ಲಪ್ಪ ಅನ್ನೋ ಅಷ್ಟೇ ಸಮಾಧಾನವೇ ಹೊರತು ಏನು ಅರ್ಥ ಇಲ್ಲ ಅದಕ್ಕೆ. ಆದಷ್ಟು ಮೌನವಾಗಿ ಇದ್ದಾಗ ಮನಸ್ಸು ಭಗವಂತನ ಚಿಂತನೆಗೆ ಹಾತೊರೆಯುತ್ತದೆ. ಲೌಕಿಕ ಹರಟೆಗಳನ್ನು ಹೊಡೀತಾ ಹೋದರೆ ಭಗವಂತನನ್ನು ಮರೆಯುತ್ತದೆ ಮನಸ್ಸು. ಆದ್ದರಿಂದ ಊಟ ಮಾಡುವಾಗ ಆದಷ್ಟು ಮೌನದಿಂದ ಮಾಡು. ಮೌನ ಅಂತ ಹೇಳಿದ್ರೆ ಮನನ, ಒಂದರ್ಥದಲ್ಲಿ ಭಗವಂತನ ಮನನ. ಮೌನ ಅಂದರೆ ಮನನ. ಮೌನ ಲೌಕಿಕ ಹರಟೆಗಳಲ್ಲಿ, ಮೌನ ಭಗವಂತ ವಿಷಯಕವಾಗಬೇಕಾದ್ರೆ ಮನನ. ಭಗವಂತನ ಗುಣ ಸಂಕೀರ್ತನೆಯನ್ನು ಮಾಡ್ತಾ, ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಗೋವಿಂದ 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 ನಾಮಸ್ಮರಣೆ. ಯಾಕ್ರಿ ನಾವು ಗೋವಿಂದನ ಮಾಡಲ್ಪ, ನಾವು ರಾಮ ಅಂತೇವೆ, ಕೃಷ್ಣ ಅಂತೇವೆ ಅನ್ನೋ ಅಡ್ಡಿ ಇಲ್ಲ. ಆದರೆ ಗೋವಿಂದ ನಾಮಸ್ಮರಣೆಯನ್ನು ವಿಶೇಷವಾಗಿ ಪ್ರಾಚೀನ ಋಷಿಗಳು ಭೋಜನ ಕಾಲಕ್ಕೆ ಸ್ಮರಣೆಗೆ ಹಾಕಿದ್ದಾರೆ. ಯಾಕೆ ಅಂದರೆ ನಮಗದರ ಅರ್ಥ ಒಂದು ರೀತಿ ಗೊತ್ತುಂಟು ಅಂದರೆ ಗೊತ್ತುಂಟು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಗೋವಿಂದ ಅಂದರೆ ಏನು ಗೊತ್ತಾ? ಸ್ವಾಹ ಅಂತ ಅರ್ಥ. ಉಪನಿಷತ್ತಿನಲ್ಲಿ ಹಾಗೆ ಅರ್ಥ ಮಾಡ್ತಾರೆ ಆಚಾರ್ಯರು. ಸ್ವಾಹ ಅಂತ ಅಂದರೆ ನಾವು ಹಾಕುವ ಒಂದೊಂದು ತುತ್ತು ಕೂಡ ಯಜ್ಞದಲ್ಲಿ ಹಾಕುವ ಆಹುತಿ ಸ್ವಾಹಾಕಾರ. ಈ ಅರ್ಥ ನಮಗೆ ಗೊತ್ತುಂಟು. ಒಬ್ಬರು ಯಾರೋ ಕೇಳಿದರು, ಆಚಾರ್ಯ ಅವನು ಏನೋ ಹರಕತ್ತಾಗಿದೆ, ಒಂದು 5,000 ರೂಪಾಯಿ ಕೊಡ್ರಿ ಅಂತ ಕೇಳ್ತಾ ಇದ್ದಾನೆ, ಕೊಡ್ಬೋದಾ? ಕೊಡ್ಬೋದು, ಏನು ತಕರಾರಿಲ್ಲ. ಹಿಂದೊಮ್ಮೆ ನಾನು 10,000 ರೂಪಾಯಿ ಕೊಟ್ಟಿದ್ದೆ, ಗೋವಿಂದ ಅಂತೇವೆ ಇಲ್ಲ ನಾವು. ಗೋವಿಂದ ನುಂಗಾಕಿದ ಅಂತ ಅರ್ಥ ಅಷ್ಟೇ ಅಲ್ವಾ? ನುಂಗೋದೇ ಸ್ವಾಹಾಕಾರ ಅಲ್ವಾ? ಹಾಗಾಗಿ ನಮಗೆ ಅರ್ಥ ಗೊತ್ತುಂಟು, ವ್ಯವಹಾರ ಮಾಡ್ತೇವೆ, ಗೊತ್ತಿಲ್ಲ. ಹಾಗೆ ಗೋವಿಂದ ಅಂದರೆ ಸ್ವಾಹ ಅಂತ ಅರ್ಥ, ನುಂಗಿ ಹಾಕೋದು ಅಂತ ಅರ್ಥ. ಹಾಗಾಗಿ ಒಂದೊಂದು ತುತ್ತಿಗೂ ಗೋವಿಂದ ಗೋವಿಂದ ಅಂದರೆ ನಾನು ಊಟ ಮಾಡೋದಲ್ಲ, ನಾನು ನನ್ನ ಹೊಟ್ಟೆ ಹೊರೆಯೋದಕ್ಕೋಸ್ಕರವಾಗಿ ಊಟ ಮಾಡ್ತಾ ಇಲ್ಲ. ಇದೊಂದು ಭೋಜನ ಯಜ್ಞ. ಭೋಜನ ಯಜ್ಞದಲ್ಲಿ ಹಾಕುವ ಒಂದೊಂದು ಆಹುತಿ ಇದು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನೀನು ಮಾಡುವ ಒಂದೊಂದು ಆಹುತಿ, ಹಾಕುವ ಒಂದೊಂದು ತುತ್ತು ಒಂದೊಂದು ವೈಶ್ವಾನರ ಯಜ್ಞ ಇದು. ವೈಶ್ವಾನರ ನಾಮಕನಾಗಿ ಜಠರಾಗ್ನಿಯಲ್ಲಿ ಭಗವಂತ ಇದು ಸ್ವೀಕಾರ ಮಾಡ್ತಾ ಇದ್ದಾನೆ. ಅವರಿಗೆ ಹಾಕುವ ಆಹುತಿ ಇದು. ಗೋವಿಂದ 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 ಅಂತ ಸ್ವಾಹಾಕಾರದ ಅರ್ಥವನ್ನು ಹೇಳ್ತಕ್ಕಂತಹ ಗೋವಿಂದ ನಾಮನನ್ನು ಸ್ಮರಣೆ ಮಾಡ್ತಾ ಒಂದೊಂದು ತುತ್ತನ್ನು ನೀನು ಆಹುತಿ ಅಂತ ಅನುಭವದಿಂದ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಇದು ಪ್ರಾಣಾಗ್ನಿಹೋತ್ರ ಹೀಗೆ ಅನುಸಂಧಾನ ಮಾಡ್ತಾ ಇದು ಭೋಜನ ಯಜ್ಞ ಅಂತ ಅನುಸಂಧಾನ ಮಾಡ್ತಾ ಊಟ ಮಾಡು. ಊಟ ಅಂದರೆ ಬರೀ ಹೊಟ್ಟೆ ಹೊರೆಯುವುದಕ್ಕೋಸ್ಕರವಾಗಿ ಹಸಿವಾಗದೆ ಅಂತ ಗಬಗಬ ತಿನ್ನೋದಲ್ಲ. ಊಟವು ಒಂದು ಯಜ್ಞವಾಗ್ತದೆ. ಭಗವಂತನನ್ನು ಹೀಗೆ ಸ್ಮರಣೆ ಮಾಡ್ತಾ, ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ, ಇದೊಂದು ಯಜ್ಞದಲ್ಲಿ ನಾನು ಆಹುತಿಗಳನ್ನು ಹಾಕ್ತಾ ಇದ್ದೇನೆ ವೈಶ್ವಾನರ ಅಗ್ನಿಗೆ. ಕೃಷ್ಣ ನೀವು ಪ್ರೀತನಾಗು, ಹೇ ಗೋವಿಂದ, ಇಂತಹ ಆಹುತಿಗಳನ್ನು ಸ್ವೀಕರಿಸಿ ನನ್ನನ್ನು ಉದ್ಧಾರ ಮಾಡುವಂಥ ಭಗವಂತನನ್ನು ಸ್ಮರಿಸುತ್ತಾ ಹಾಕುವ ಒಂದೊಂದು ತುತ್ತು ಒಂದೊಂದು ಆಹುತಿ ಎನ್ನುವ ಅನುಸಂಧಾನದಲ್ಲಿ ಊಟ ಮಾಡು. ಅಡುಗೆ ಯಾವ ಭಾವನೆಯಲ್ಲೇ ಮಾಡಿರಲಿ, ಬಡಿಸುವ ಯಾವ ಭಾವನೆಯಲ್ಲೇ ಬಡಿಸಿರಲಿ, ನೀನು ಇದೊಂದು ಯಜ್ಞ ಅನ್ನುವ ಭಾವನೆಯಲ್ಲಿ ಊಟ ಮಾಡಿದಾಗ, ಇದು ಭಗವಂತನಿಗೆ ಕೊಡುವ ಆಹುತಿ ಎನ್ನುವ ಅನುಸಂಧಾನದಿಂದ ಊಟ ಮಾಡಿದಾಗ ಆ ಅನ್ನ ನಿನಗೆ ಸತ್ಪರಿಣಾಮವನ್ನು ಮಾಡ್ತಾ ಸಾತ್ವಿಕ ಮನಸ್ಸನ್ನು ಹುಟ್ಟಿಸ್ತದೆ. ಹೀಗೆ ಭೋಜನ ಯಜ್ಞ. ಭೋಜನ ಯಜ್ಞ ಭೋಜನ ಯಜ್ಞ ಅಂದರೆ ಯಜ್ಞದಲ್ಲಿ ಏನು ಮಾಡ್ತೇವೆ ನಾವು? ಇಂದ್ರಾಯ ಸ್ವಾಹ, ಅಗ್ನಯೇ ಸ್ವಾಹ, ಪ್ರಜಾಪತಯೇ, ಬೇರೆ ಬೇರೆ ದೇವತೆಗಳಿಗೆಲ್ಲ ನಾವು ಆಹುತಿಗಳನ್ನು ಹಾಕ್ತೇವಲ್ವ. ಹಾಗೆ ಭೋಜನ ಯಜ್ಞದಲ್ಲಿಯೂ ಕೂಡ ಭಗವಂತ ಪ್ರಧಾನನಾಗಿ ತಾನು ಸ್ವೀಕಾರ ಮಾಡ್ತಾನಾದರೂ ಕೂಡ ಸಮಸ್ತ ದೇವತೆಗಳಿಗೆ ಇದು ರಸವಿಭಾಗವಾಗಿ ಹೋಗ್ತದೆ ಭೋಜನ ಯಜ್ಞದಲ್ಲಿ. ಇದೊಂದು ಯಜ್ಞ ಯಾಕೆ ಗೊತ್ತಾ? ನಮ್ಮ ದೇಹದಲ್ಲಿ ಬಲಭಾಗದಲ್ಲಿ 36,000 ಜನ ನದಿ ಅಭಿಮಾನಿ ದೇವತೆಗಳಿದ್ದಾರೆ ಪುರುಷರು, ಎಡಕ್ಕೆ ಸ್ತ್ರೀಯರಿದ್ದಾರೆ 36,000 ಜನ. ಹೀಗಾಗಿ 36,000 ದಂಪತಿಗಳಿದ್ದಾರೆ ಒಳಗಡೆಗೆ ಭಾರತೀಪತಿ ಮುಖ್ಯ ಪ್ರಾಣ ಇದ್ದಾನೆ. ಒಳಗಡೆಗೆ ಸಮಸ್ತ ತತ್ವಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಪತ್ನಿಯರಿಂದ ಕೂಡಿಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣರಿದ್ದಾರೆ. ಹೀಗೆ ಊಟ ಮಾಡುವಾಗ ಯಜ್ಞದಲ್ಲಿ ಇದು ಯಜ್ಞ ಭಗವಂತ
ಅವನ ಪ್ರೀತಿಗಾಗಿ ಮಾಡುವ ಯಜ್ಞ ವೈಶ್ವಾರ ನಾಮಕನಾಗಿ ಈ ಯಜ್ಞವನ್ನು ಈ ಆಹುತಿಗಳನ್ನು ಸ್ವೀಕಾರ ಮಾಡುತ್ತಾ ಇದ್ದಾನೆ. ಸ್ವಾಮಿ ನೀ ಪ್ರೀತನಾಗುವಂಥ ಅನುಸಂಧಾನದಿಂದ ಊಟ ಮಾಡಿದಾಗ ಹಾಕಿದ ಒಂದೊಂದು ತುತ್ತು ಯಾವ ರೀತಿಯಾಗಿ ಪರಿಣಾಮ ಮಾಡ್ತದೆ ಅಂದರೆ ಆ ಪದಾರ್ಥದಲ್ಲಿ ಭಗವಂತನಿಗೆ ಉಪಭೋಗಕ್ಕೆ ಯೋಗ್ಯವಾದ ಒಂದು ಸ್ವಾಖ್ಯರಸ ಅಂತುಂಟು. ಆ ಪದಾರ್ಥಗತವಾದ ಸ್ವಾಖ್ಯರಸವನ್ನು ಭಗವಂತ ಬಿಂಬನಾಗಿ ತಾನು ಸ್ವೀಕಾರ ಮಾಡ್ತಾನೆ. ಅದು ಭಗವಂತನಿಗೆ ಮಾತ್ರ ಯೋಗ್ಯವಾದ ರಸ, ಸ್ವಾಖ್ಯರಸ ಅಂತ. ಅಂತಲೇ ಸ್ವತಂತ್ರನಾದ ಭಗವಂತನಿಗೆ ಮಾತ್ರ ಉಪಭೋಗಕ್ಕೆ ಕಾರಣವಾದ ಒಂದು ಸ್ವಾಖ್ಯರಸ ಅಲ್ಲಿ ಉಂಟು. ಆ ರಸವನ್ನು ಒಳಗಿಂದ ಬಿಂಬ ಭಗವಂತ ತಾನು ಸ್ವೀಕಾರ ಮಾಡ್ತಾನೆ. ಆ ಪದಾರ್ಥದಲ್ಲಿ ಭಗವಂತ ತಾನು ಒಬ್ಬನೇ ಕೂತಿಲ್ಲ. ತೊಡೆಯ ಮೇಲೆ ಲಕ್ಷ್ಮೀದೇವಿಯನ್ನು ಕೂಡಿಸಂಗೆ ಕೂತಾನೆ. ಎಡತೊಡೆಯಲ್ಲಿ ಯಾವ ಕಾಲಕ್ಕೂ ಲಕ್ಷ್ಮಿಯನ್ನು ಬಿಟ್ಟಿರಲ್ಲ ಅವನು. ತೊಡೆಯ ಮೇಲೆ ಲಕ್ಷ್ಮೀದೇವಿ ಇದ್ದಾಳೆ. ಲಕ್ಷ್ಮೀದೇವಿಗೆ ಯೋಗ್ಯವಾಗಿರತಕ್ಕಂತಹ ಒಂದು ಲಕ್ಷ್ಮೀ ರಸ ಅನ್ನುವ ರಸ ಆ ಊಟ ಮಾಡುವ ಪದಾರ್ಥದಲ್ಲಿ ಉಂಟು. ನಮಗೆ ಯಾವ ರಸಗಳು ಗೊತ್ತಿಲ್ಲ. ಲಕ್ಷ್ಮೀದೇವಿಗೆ ತನ್ನ ರಸ ಯಾವುದು ತಾನು ತಗೊಳ್ಳಿಕ್ಕೆ ಬರಲ್ಲ. ಭಗವಂತ ತಾನು ಸ್ವೀಕಾರ ಮಾಡಿ ಸ್ವಾಖ್ಯರಸವನ್ನು ತಾನು ಸ್ವೀಕಾರ ಮಾಡಿ ಲಕ್ಷ್ಮೀದೇವಿಗೆ ಯೋಗ್ಯವಾದ ಲಕ್ಷ್ಮೀ ರಸವನ್ನು ಅವನೇ ವಿಭಾಗ ಮಾಡಿ ಲಕ್ಷ್ಮೀದೇವಿಗೆ ಕೊಡ್ತಾನೆ. ಅದರ ಜೊತೆಯಲ್ಲಿ ಲಕ್ಷ್ಮೀನಾರಾಯಣರು ಬಿಂಬರಾಗಿ ಸತ್ಕಮಲ ಮಧ್ಯದಲ್ಲಿದ್ದರೆ ಲಕ್ಷ್ಮೀನಾರಾಯಣರ ಪಾದದಲ್ಲಿ ನಮಸ್ಕಾರ ಮಾಡ್ತಾ ಮುಖ್ಯಪ್ರಾಣ ಭಾರತೀ ದೇವಿಯಿಂದ ಸಹಿತನಾಗಿದ್ದಾನೆ. ಅಂತಹ ವಾಯುದೇವರಿಗೆ ಯೋಗ್ಯವಾಗಿರತಕ್ಕಂತಹ ಒಂದು ರುಜುರಸ ಅನ್ನುವುದು ಆ ಪದಾರ್ಥದಲ್ಲದೆ. ಆ ರುಜುರಸವನ್ನು ವಿಭಾಗ ಮಾಡಿ ಮುಖ್ಯಪ್ರಾಣನಿಗೆ ಕೊಡ್ತಾನೆ ಭಗವಂತ. ರುಜುರಸ ಯಾವುದು ತಾನು ತಗೊಳ್ಳಿಕ್ಕೆ ಬರಲ್ಲ ಮುಖ್ಯಪ್ರಾಣನಿಗೆ, ಅವನೇ ಆ ರಸ ವಿಭಾಗ ಮಾಡಿ ಕೊಡಬೇಕು. ರುಜುರಸವನ್ನು ವಾಯುದೇವರಿಗೆ ಕೊಡ್ತಾನೆ. ಹಾಗೆ ಒಳಗಡೆಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಕಣ್ಣು, ಕಿವಿ, ಮೂಗು, ಕೈ, ಕಾಲು, ಗುದ, ಉಪಸ್ಥ ಎಲ್ಲ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಆ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಯೋಗ್ಯವಾಗಿರತಕ್ಕಂತಹ ಅಹಂ ಅನ್ನುವ ಒಂದು ರಸ ಅಲ್ಲಿ ಉಂಟು. ಆ ಅಹಂತ್ವಾಕ್ಷರಸವನ್ನು ತತ್ವಾಭಿಮಾನಿ ದೇವತೆಗಳಿಗೆ ವಿಭಾಗ ಮಾಡಿ ಕೊಡ್ತಾನೆ ಭಗವಂತ. ಮನುಷ್ಯರಿಗೆ ಯೋಗ್ಯವಾದ ಮಂದರಸವನ್ನು, ಮಂದರಸ ಅಂತ ಒಂದು ಉಂಟು ಮನುಷ್ಯರಿಗೆ, ಆ ಮಂದರಸವನ್ನು ಮನುಷ್ಯರಿಗೆ ವಿಭಾಗ ಮಾಡಿ ಕೊಡ್ತಾನೆ. ಜೊತೆಯಲ್ಲಿ ಎಡಭಾಗದಲ್ಲಿ ದೈತ್ಯ ಅಭಿಮಾನಿ ದೈತ್ಯರಿದ್ದಾರೆ, ಅಭಿಮಾನಿ ದೈತ್ಯರು. ಆ ದೈತ್ಯರಿಗೆ ಯೋಗ್ಯವಾದ ದೈತ್ಯರಸವು ಆ ಪದಾರ್ಥದಲ್ಲಿ ಉಂಟು. ಆ ದೈತ್ಯರಸವನ್ನು ವಿಭಾಗ ಮಾಡಿ ದೈತ್ಯರಿಗೆ ಕೊಡ್ತಾನೆ. ಹಾಗಾಗಿ ನಾವು ಊಟ ಮಾಡುವ ಅನ್ನ ಒಂದು ತುತ್ತು ಹಾಕಿದರೆ ಅದು ಎಷ್ಟು ರಸ ವಿಭಾಗವಾಗಿ ಹೋಯಿತು. ಸ್ವಾಖ್ಯರಸ, ಲಕ್ಷ್ಮೀರಸ, ರುಜುರಸ, ಅಹಂತ್ವಾಖ್ಯರಸ, ಮಂದರಸ, ದೇಹಕ್ಕೆ ಯೋಗ್ಯವಾದ ಜಡರಸ, ದೈತ್ಯರಿಗೆ ಯೋಗ್ಯವಾದ ದೈತ್ಯರಸ. 7 ರಸ ಉಣ್ಣೋ ಒಂದೊಂದು ತುತ್ತಿನಲ್ಲಿಯೂ ಕೂಡ 7 ರಸಗಳನ್ನು ವಿಭಾಗ ಮಾಡ್ತಾನೆ ಭಗವಂತ. 7 ರಸಗಳನ್ನು ವಿಭಾಗ ಮಾಡಿ ಅವರವರಿಗೆ ಯೋಗ್ಯವಾದ ರಸವನ್ನು ಅವರವರಿಗೆ ಕೊಟ್ಟು ಅವರನ್ನೆಲ್ಲ ಸಂರಕ್ಷಣೆ ಮಾಡ್ತಾನೆ. ಹೀಗೆ ಭಗವಂತ ಇದೊಂದು ಯಜ್ಞ ಯಾಕಾಯ್ತು. ಇವಾಗ ಎಷ್ಟು ದೇವತೆಗಳು ಊಟ ಮಾಡಿದ್ರು. ಇವಾಗ ನಾವು ಊಟ ಮಾಡಿದ್ದೆವು, ನಾವು ಊಟ ಮಾಡಿದ್ದಲ್ಲ. ಅದಕ್ಕೆ ಕೃಷ್ಣ ಅಂತಾನೆ ಭುಜ್ಯಂತೆ ತಗಂ ಪಾಪಾಹ ಏ ಪಚಂತಿ ಆತ್ಮಕಾರಣಾತ್. ನಾನು ಊಟ ಮಾಡಿದೆ ಹಸಿವೆ ಆಗದೆ ಜಲ್ದಿ ಹಾಕು ನನಗೆ ಅಂತ ಯಾರು ನನಗೆ ಹಸಿವೆ ಆಗದೆ ಅಂತ ಊಟ ಮಾಡ್ತಾರೋ ಅವರು ಊಟ ಮಾಡೋದು ಊಟ ಅಲ್ಲ ಅಂತಾನೆ ಕೃಷ್ಣ ಗೀತೆಯಲ್ಲಿ ಹೇಳುವಾಗ. ಏನದು ಪಾಪದ ಮುದ್ದೆ. ನಾನು ಊಟ ಮಾಡ್ತೇನೆ, ನನಗೆ ಹಸಿವೆ ಆಗಿದೆ, ಊಟಕ್ಕೆ ಹಾಕು, ನಾನು ಊಟ ಆಯ್ತು, ನಾನು ಹೊಟ್ಟೆ ತುಂಬಿಟ್ಟು. ಹೀಗೆ ಯಾರು ಈ ಅನುಸಂಧಾನದಲ್ಲಿ ಊಟ ಮಾಡ್ತಾರೋ ಅವರು ತಿನ್ನೋದು ಅನ್ನ ಅಲ್ಲ, ಅದು ಪಾಪದ ಮುದ್ದೆ ಅಂತಾನೆ. ಭುಂಜಂತೇತು ಅಘಂ ಪಾಪಾಹ, ಪಾಪದ ಮುದ್ದೆಯನ್ನೇ ತಿಂತಾರವರು. ಅದರಿಂದ ಊಟ ಮಾಡುವಾಗಿರಬೇಕಾದ ಅನುಸಂಧಾನ ಯಾವುದಾಯ್ತು ಇವಾಗ. ಇದೊಂದು ಯಜ್ಞ. ಇಷ್ಟು ಮಂದಿ ದೇವತೆಗಳಿಗೆ ಭಗವಂತ ವಿಭಾಗ ಮಾಡಿಕೊಡ್ತಾನೆ. 72,000 ನದಿ ಅಭಿಮಾನಿ ದೇವತೆಗಳಿದ್ದಾರೆ. ಪ್ರತಿಯೊಂದು ರೋಮಕೂಪದಲ್ಲಿ 3.5 ಕೋಟಿ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ. ಆ 3.5 ಕೋಟಿ ದೇವತೆಗಳಿಗೆಲ್ಲ ರಸ ವಿಭಾಗ ಮಾಡಿ ಕೊಡ್ತಾನೆ. ಎಷ್ಟು ಜನ ಊಟ ಮಾಡಿದರು. ನನ್ನ ಒಂದು ಊಟದಲ್ಲಿ ಊಟವಾರದು ಎಷ್ಟು ಜನರ ಊಟ ಆಲೋಚನೆ ಮಾಡಬೇಕಲ್ವ. ಇದು ಯಾವ ಆಲೋಚನೆ ಇಲ್ಲದೆ ಗಬ 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 ತಿನ್ನೋದೇ ತಿನ್ನಲಿಕ್ಕೆ ಹಾಕಿ ಇನ್ನೊಂದು ಇಷ್ಟು ಹಾಕಿ ಭಾರಿ ಆಯ್ತು ಊಟ ಅಂತ. ಇದು ಊಟದ ಕ್ರಮ ಅಲ್ಲ ಅಂತಾನೆ ಕಪಿಲ. ಊಟ ಮಾಡಿದ್ದು ಸಾತ್ವಿಕ ಮನಸ್ಸಿಗೆ ಕಾರಣವಾಗಿ ಅದು ಭಗವಂತನ ಕಡೆಗೆ ಹರಿಯಬೇಕಾದರೆ ಇದೊಂದು ಯಜ್ಞ ಅನ್ನುವ ಅನುಸಂಧಾನದಲ್ಲಿ ಊಟ ಮಾಡು. ಆವಾಗ ಅದು ಮೇಧ್ಯಾನ್ನ ಆಗ್ತದೆ. ಮೇಧ್ಯಾನ್ನ ಅಂದರೆ ಇದು ಯಜ್ಞದಲ್ಲಿ ಬಳಸಿದ ಅನ್ನ. ಯಾಕೆ ಇಷ್ಟು ದೇವತೆಗಳಿಗೆ ಅದು ವಿಭಾಗವಾಗಿ ಹೋಯಿತು. ಈ ಪರಿಯಲ್ಲಿ ಅರಿತುಂಬನರ ಹರಿಕಥಾಂಸಾರದಲ್ಲಿ ಇದೆಲ್ಲ ವಿಚಾರವನ್ನು ಇಟ್ಟುಕೊಂಡು ಜಗನ್ನಾಥದಾಸರಂತಾರೆ ಈ ಅನುಸಂಧಾನದಲ್ಲಿ ಯಾರು ಊಟ ಮಾಡಿದರೆ ಈ ಪರಿಯಲ್ಲಿ ಅರಿತುಂಬನರ ನಿತ್ಯೋಪವಾಸಿ
ನಿತ್ಯೋಪವಾಸಿ ಸುಮಹಾಯಜ್ಞಗಳ ಆಚರಿಸಿದವ ಅಂತಾರೆ ನೋಡಿ. ಮಹಾಯಜ್ಞ, ಯಜ್ಞ ಯಾವುದು? ಅದು ಯಾವುದೋ ಯಜ್ಞ. ಆ ಮಂತ್ರದ ಅರ್ಥ ಪುರೋಹಿತರಿಗೆ ಗೊತ್ತಿಲ್ಲ, ಯಜಮಾನನಿಗೆ ಗೊತ್ತಿಲ್ಲ. ಅವರೇನೋ ಮಂತ್ರ ಹೇಳಿದ್ರು, ಇವರೆಲ್ಲೋ ಆಹುತಿ ಹಾಕಿದರು. ಎಲ್ಲೋ ಲಕ್ಷ ಯಾರೋ ಬರ್ತಾರೆ, ಕರ್ಕೊಂಡು ಹೋಗು. ಎಲ್ಲೋ ಲಕ್ಷ ಯಾರೋ ಬಂದರು, ಯಾರೋ ಕರ್ಕೊಂಡು ಹೋಗು. ಏನೋ ಸೌಂದರ್ಯಗಳಲ್ಲಿ, ಏನೋ ಆಲೋಚನೆಯಲ್ಲಿ ಆಹುತಿ ಹಾಕ್ತಾ ಇದ್ದಾನೆ ಯಾಂತ್ರಿಕವಾಗಿ. ಆ ಮಂತ್ರದ ಅರ್ಥಾನುಸಂಧಾನ ಇಲ್ಲ. ಪುರೋಹಿತರಿಗೆ ಅದರ ಮಂತ್ರ ಅರ್ಥಾನುಸಂಧಾನ. ಆ ಯಜ್ಞ ಯಾತಕ್ಕುಂಟು? ಈ ಅನುಸಂಧಾನದಲ್ಲಿ ಒಂದು ಊಟ ಮಾಡಿದರೆ ಜಗನ್ನಾಥದಾಸರಂತಾರೆ ಸುಮಹಾಯಜ್ಞಗಳ ಆಚರಿಸಿದವ. ಒಂದು ಯಜ್ಞ ಅಲ್ಲ, ಒಂದೊಂದು ತುತ್ತು ಒಂದೊಂದು ಯಜ್ಞ ಆಗ್ತದೆ. ಅವಾಗ ಒಂದೊಂದು ತುತ್ತು ಒಂದೊಂದು ಯಜ್ಞ. ಯಾಕೆ ಒಂದೊಂದು ತುತ್ತು ಅಷ್ಟು ರಸ ವಿಭಾಗವಾಗಿ ಹೋಗ್ತದೆ. ಎಷ್ಟು ಜನರಿಗೆ? 36,000 ದಂಪತಿಗಳಿಗೆ. ಅಧಿಕ ಮಾಸ 33 ದಂಪತಿಗಳಿಗೆ ಭೋಜನ ಮಾಡಿಸೋದು ಅಂತ ಉಂಟು ನೋಡ್ರಿ ಅಲ್ವಾ. ಏನು ನಾವು 33 ದಂಪತಿಗಳಿಗೆ ನಾವು ಮಾಡಿಸಿದ್ವಿ, ನಾವು ಊಟ ಮಾಡಿಸಿದ್ವಿ, ನಾವು ಹೇಳಿದ್ವಿ. ನಾ ಹೇಳಿದ್ದೆ ಬಂದಿದ್ದರು, ನಾವು ದಂಪತಿ ಪೂಜೆ ಮಾಡಿದ್ವಿ ಅಂತಿರ್ತೀವಿ ನೋಡ್ರಿ ಅಲ್ವಾ. ನಿತ್ಯದಲ್ಲಿ ಊಟ ಮಾಡುವಾಗ ಈ ಅನುಸಂಧಾನ ಊಟ ಮಾಡಿದರೆ 36,000 ದಂಪತಿಗಳಿಗೆ ಊಟ ಮಾಡಿದ ಭಾಗ್ಯ ಭಗವಂತ ಕೊಡ್ತಾನೆ. ಉಣ್ಣುತ್ತಾ ಕೃಷ್ಣಾರ್ಪಣವೆನಲು. ಊಟ ಮಾಡ್ತಾ ಕೃಷ್ಣಾರ್ಪಣ, ಸ್ವಾಮಿ ನೀ ಪ್ರೀತನಾಗು ಯಜ್ಞದಿಂದ ಅಂತ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ರೆ ಪೋಪುರು ಇಪ್ಪುರು ಬೊಪ್ಪುರು ಎಲ್ಲ ರಮಾಪತಿಗೆ ಅಧಿಷ್ಠಾನವೆನ್ನು ಅಂತ. ಇಷ್ಟೆಲ್ಲ ಅನುಸಂಧಾನಗಳು ಒಂದು ಊಟದಲ್ಲಿ ಉಂಟಪ್ಪ. ದೇವಹೂತಿಗಂತಾನೆ ಆಗ ನೀನು ಊಟ ಮಾಡಿದ್ದು ಮೇಧ್ಯಾನ್ನ ಆಗ್ತದೆ, ಯಜ್ಞಶಿಷ್ಟಾನ್ನ ಆಗ್ತದೆ. ಅದು ಸಾತ್ವಿಕವಾಗ್ತದೆ. ಅದು ಸಾತ್ವಿಕ ಮನಸ್ಸಿನ ಪರಿಣಾಮಕ್ಕೆ ಕಾರಣ ಆಗ್ತದೆ. ಇದು ಯಾವ ಚಿಂತನೆಯೂ ಇಲ್ಲದೆ ತಿಂದರೆ ಅಲ್ಲ. ಶಾಸಕ ಈ ರೀತಿಯಾಗಿ ಊಟ ಮಾಡಬೇಕಾಗ್ತದೆ. ಮೇಧ್ಯಾನ್ನವನ್ನು ಊಟ ಮಾಡಬೇಕಾಗ್ತದೆ. ಆ ಮೇಧ್ಯಾನ್ನವು ಮಿತವಾಗಿರಬೇಕಾಗ್ತದೆ. ಮಿತವಾಗಿ ಇಲ್ಲ ಅಂದರೆ ಹೊಟ್ಟೆ ಭಾರ ಆದರೆ ತಲೆ ಮಲ್ಕೊಂಡ್ಬಿಡ್ತು. ತಲೆ ಆಲೋಚನೆ ಮಾಡೋದು. ತಲೆ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಹೊಟ್ಟೆ ಸ್ವಲ್ಪ ಖಾಲಿ ಇರಬೇಕಾಗ್ತದೆ. ಆದ್ದರಿಂದ ಭೋಜನ ಮಿತವಾಗಿರಬೇಕು, ಮೇಧ್ಯವಾಗಿರಬೇಕು. ಮೇಧ್ಯ ಅಂದರೆ ಯಜ್ಞಶಿಷ್ಟ ಅನ್ನ, ಯಜ್ಞ ಮಾಡಿ ಉಳಿದಾನ. ಇದು ಯಜ್ಞದ ಅನ್ನ ಅಲ್ವಾ. ಇಷ್ಟು ಜನರಿಗೆ ರಸವಿಭಾಗ ಮಾಡಿ ನಮಗೆ ಯೋಗ್ಯವಾದ ಮಂದರಸವನ್ನು ನಮಗೆ ಕೊಟ್ಟು ಭಗವಂತ ಸಂತೈಸ್ತಾ ಇದ್ದಾನೆ. ಆದ್ದರಿಂದಾಗಿ ಇದು ಯಜ್ಞಶಿಷ್ಟ ಅನ್ನ ಅಂತ ಅನ್ನಿಸ್ತದೆ ನಮ್ಮ ಊಟ. ಹೀಗೆ ಊಟ ಮಾಡುವಾಗ ಅನುಸಂಧಾನದಿಂದ ಮಾಡಬೇಕು ತಾಯಿ. ನಾವು ಊಟ ಮಾಡುವಾಗ ಈ ಅನುಸಂಧಾನ ಇರುವುದರ ಜೊತೆಯಲ್ಲಿ 33 ದಂಪತಿಗಳಿಗೆ ಹೇಳಿದ್ದೇವೆ ಅಂತ 33 ದಂಪತಿಗಳನ್ನು ಊಟಕ್ಕೆ ಕೂಡಿಸಿ ಕೃಷ್ಣಾರ್ಪಣ ಅಂತೇವಲ್ಲ. ಕೃಷ್ಣಾರ್ಪಣ ಅನ್ನುವಾಗಲೂ ಕೂಡ ಒಂದೊಂದು ಅಧಿಷ್ಠಾನದಲ್ಲಿಯೂ ಭಗವಂತ ಈ ಯಜ್ಞ ಆಹುತಿಗಳನ್ನು ಸ್ವೀಕಾರ ಮಾಡಿ 72,000 ದಂಪತಿಗಳಿಗೆ ಭೋಜನ ಮಾಡಿಸ್ತಾ ಇದ್ದಾನೆ. ಕೃಷ್ಣಾರ್ಪಣ ವಸ್ತು ಅನುಸಂಧಾನದಿಂದ ಮಾಡಿದಾಗ ಒಂದೊಂದು ದಂಪತಿಗಳಲ್ಲಿ 36,000 ಜನರು ಊಟ ಮಾಡಿದ ಭಾಗ್ಯ, ಭಾಗ್ಯ. ನೀನು ಉಣ್ಣುವಾಗಲಿ ಇನ್ನೊಬ್ಬರು ಊಟ ಮಾಡುವಾಗಲಿ ಈ ಅನುಸಂಧಾನ ಇದ್ದಾಗ ಊಟ ಮಾಡಿದವನಿಗೆ ಎಚ್ಚರ ಇಲ್ಲದಿದ್ದರೂ ಕೂಡ ನಿನಗೆ ಆ ಎಚ್ಚರ ಇದ್ದರೆ ಅವನು ಊಟ ಮಾಡಿದ್ದು ನಿನಗೆ ಸಾಧನೆ ಆಯಿತು. ಇದು ಊಟಪ್ಪ. ತಾಯಿ ಹೇಳ್ತಾನೆ ಇದು ಈ ರೀತಿಯಾಗಿ ಅನುಸಂಧಾನಪೂರ್ವಕವಾಗಿ ನಾವು ಊಟ ಮಾಡಬೇಕು ತಾಯಿ. ಅದು ಭೋಜನ ಯಜ್ಞವಾಗಿರತಕ್ಕಂಥದ್ದಾಗ್ತದೆ. ಮಾಡುವ ಭೋಜನ ಇರಬಹುದು, ಮಾಡಿಸುವ ಭೋಜನ ಇರಬಹುದು, ಯಾರೇ ಭೋಜನ ಮಾಡುವಾಗ ಆಗಿರ್ಬೋದು. ಒಂದು ಹಕ್ಕಿ ಹಣ್ಣು ತಿಂತಿರ್ಬೋದು, ಯಾವುದೋ ನಾಯಿ ಎಲ್ಲಿಯೋ ಅನ್ನ ತಿಂತಿರ್ಬೋದು, ಯಾವುದೋ ಹಳಸಿದ ಅನ್ನನೇನು ಹಾಕುವಾಗ ಅದು ಅಡ್ರಸವನ್ನು ತಿಂದರೆ ಅನುಸಂಧಾನ ಮಾಡು. ಒಳಗೆ ಭಗವಂತ ಇದ್ದು ಅದನ್ನು ಸ್ವೀಕಾರ ಮಾಡಿ ಆ ಪ್ರಾಣಿಗೆ ಉಚಿತವಾದ ಆಹಾರ ಅಂತ ಅನಿಸಿ ಅದನ್ನು ತಿಂದು ಅದಕ್ಕೆ ಆಹಾರವಾಗಿ ಮಾಡಿ ಆ ಪ್ರೇತನನ್ನು ಚಿಂತನೆ ಮಾಡುತ್ತಾ ಇದ್ದಾನೆ. ಅನುಸಂಧಾನ ಮಾಡು, ಯಜ್ಞವಾಗ್ತದೆ. ಆಗ ನಾಯಿಗೆ ಹಾಕಿದ ಹಳಸಿದ ಅನ್ನ ಅದು ಯಜ್ಞವಾಗ್ತದೆ ಆವಾಗ. ಹೀಗೆ ಭೋಜನ ಯಜ್ಞ ಮಿತ ಮೇಧ್ಯಾದನಂ. ಊಟದಲ್ಲಿ ಇಷ್ಟೆಲ್ಲ ಕ್ರಮಗಳನ್ನು ಅಳವಡಿಸಿಕೋಬೇಕಾಗ್ತದೆ ತಾಯಿ. ಮನಸ್ಸು ಸಾತ್ವಿಕವಾಗಬೇಕಾದ್ರೆ ಸಾತ್ವಿಕವಾದ ಆಹಾರ ಇರಬೇಕಾಗ್ತದೆ. ಆಹಾರ ಸಾತ್ವಿಕವಾಗಬೇಕಾದ್ರೆ ಇಷ್ಟೆಲ್ಲ ಅನುಸಂಧಾನಗಳಿಂದ ಊಟ ಮಾಡಬೇಕಾಗ್ತದೆ. ಮಿತ ಮೇಧ್ಯಾದನಂ ಶಶ್ವತ್ ವಿವಿಕ್ತ ಕ್ಷೇಮ ಸೇವನಂ. ಆದಷ್ಟು ನಿನ್ನ ಕ್ಷೇಮದ ಬಗ್ಗೆ ಇನ್ನೊಬ್ಬರನ್ನು ಆಲೋಚನೆ ಮಾಡಲಿಕ್ಕೆ ಹೋಗಬೇಡ. ಕುಳಿತು ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಶ್ರೀಧೀಶಃ. ಭಗವಂತ ಸರ್ವತೋಮುಖವಾಗಿ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ನನ್ನ ಕ್ಷೇಮವನ್ನು ಬಯಸಿ ಏನು ಮಾಡ್ತಾನೋ ನನ್ನನ್ನು ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾನೆ ಎನ್ನುವ ಭಾವನೆಯಲ್ಲಿ ಮನಸ್ಸನ್ನು ಉದ್ವಿಗ್ನಗೊಳಿಸಿಕೊಳ್ಳದೆ ಲೌಕಿಕ ಹರಟೆಗಳಿಂದ ದೂರ ಇರುವುದನ್ನು ಅಭ್ಯಾಸ ಮಾಡಬೇಕು. ಆದಷ್ಟು ಒಬ್ಬಾತನೇ ಇರಲಿಕ್ಕೆ ಅಭ್ಯಾಸ ಮಾಡಬೇಕು. ವಿವಿಕ್ತ ಕ್ಷೇಮ ಸೇವನಂ.
ಅರತಿಹಿ ಜನ ಸಂಸದಿ ಅಂತಾನೆ ಕೃಷ್ಣ ಗೀತೆಯಲ್ಲಿ ಹೇಳುವಾಗಿದ್ದನ್ನ. ಅರತಿಹಿ ಜನ ಸಂಸದಿ. 4 ಜನ ಕಲ್ತರೋ ಅಲ್ಲಿ ಭಾಗವತದ ಮಾತು ಬರಲ್ಲ. ಕಟ್ಟೆ ಕೂತು ಹರಟೆ ಹೊಡಲಿಕ್ಕೆ ಪ್ರಾರಂಭ ಮಾಡಿದರೆ ಅಲ್ಲಿ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಅಲ್ಲಿ ಮೋದಿಯೂ ಬರೋದು, ಯಾವುದೋ ಮಠದ ಸ್ವಾಮಿಗಳು ಬರಬಹುದು, ಇನ್ನೊಬ್ಬರು ಬರೋರು. ಅವ್ನು ಹಿಂಗ್ಯಾಕೆ ಮಾಡಬೇಕಾಗಿತ್ತು ರೀ ಮೋದಿ? ಇಷ್ಟು ತಿಳಿಯಂಗಿಲ್ಲ ಅಂತ ನಮ್ಮ ವಿಚಾರಗಳು ಎಲ್ಲೆಲ್ಲಿಗೋ ಹೋಗಿಬಿಡುತ್ತದೆ. ಅಷ್ಟು ತಿಳಿಯಲಾರದೆ ಅವನು 140 ಕೋಟಿ ಜನರನ್ನು ಸಾಕ್ತಾನ, ರಕ್ಷಣೆ ಮಾಡಿಯಾನ. ಅವನ ಯಂತ್ರೆಯಲ್ಲಿ ಯಾವ ಸ್ವಾಮಿಗಳ ಅಧಿಕಾರ ಏನು, ಯಾರ ಪೀಠ ಏನು, ಯಾವ ಆಲೋಚನೆ ಇಲ್ಲ. ನಾನು ಬುದ್ಧಿವಂತ, ಆ ಸ್ವಾಮಿಗಳು ಧಡ್ಡರು. ನಾನು ಬುದ್ಧಿವಂತ, ಆ ಮೋದಿ ಧಡ್ಡ. ನಾನೇ ಭಾರಿ ಅನ್ನುವಂತೆ ನಮ್ಮ ವೈಖರಿ ಇರ್ತದೆ. 4 ಜನರಲ್ಲಿ ಮಾತನಾಡುವಾಗ ಅವ ಹಿಂಗೆ ಮಾಡಿದೆ, ಇವ ಹಿಂಗೆ ಮಾಡಿದೆ, ಅವ ಹಂಗೆ ಯಾಕೆ ಮಾಡಬೇಕಾಗಿತ್ತು, ಇವ ಹಿಂಗೆ, ನೀನೇನು ಮಾಡಿದಿ ಅದು ಒಂದು ಬಿಟ್ಟು ಉಳಿದೆಲ್ಲ ಆಲೋಚನೆ ಬರ್ತದೆ. ಆದ್ದರಿಂದ ಇನ್ನೊಬ್ಬರನ್ನು ಆಡಿಕೊಂಡು ಆಗಬೇಕಾದದ್ದೇನಿಲ್ಲ. ಯಾರನ್ನು ತಿದ್ದಲಿಕ್ಕೆ ನೀನು ಬಂದವನಲ್ಲ, ಯಾರನ್ನು ಆಕ್ಷೇಪ ಮಾಡಲಿಕ್ಕೆ ಬಂದವನಲ್ಲ. ನಿನ್ನನ್ನು ನೀನು ತಿದ್ದಿಕೊಂಡು ನಿನ್ನ ಸಾಧನೆಯನ್ನು ಕಂಡುಕೊಳ್ಳಿಕ್ಕೆ ನಿನಗೆ ಮಾನವ ಶರೀರ ಭಗವಂತ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನೇನು ಮಾಡಬೇಕು, ನನ್ನ ಕರ್ತವ್ಯ ಏನು, ಆ ಜಾಗೃತಿಯನ್ನು ಹೊಂದಿ ಮಾಡಬೇಕಾದ ಕರ್ತವ್ಯಗಳನ್ನು ಏನು ಮಾಡಬೇಕು ಅನ್ನುವ ಆಲೋಚನೆಯಲ್ಲಿ ಏಕಾಂತದಲ್ಲಿ ಕುರಿತು ನಿನ್ನ ಕ್ಷೇಮವನ್ನು ನೀನೇ ವಿಚಾರ ಮಾಡಬೇಕು. ಇಂತಹ ಕಥೆಗಳು ಭಾಗವತದಲ್ಲಿ ಸಾಕಷ್ಟು ಬರ್ತಾವೆ. ಮುಂದೆ 4ನೇ ಸ್ಕಂದ ಕೇಳಲಿಕ್ಕಿದ್ದೀರಿ. 4ನೇ ಸ್ಕಂದದಲ್ಲಿ ಅಂಗರಾಜ ಅಂತ ಒಬ್ಬತ್ತು ಬರ್ತಾನೆ. ಅಂಗರಾಜ, ಅವನ ಮಗ ಮಹಾತಾಮಸ, ವೇನ ಅಂತ. ವೇನ ಅಂದರೆ ಪೀಡೆ ಕೊಡುವವ ಅಂತಲೇ ಅರ್ಥ. ಪೀಡೆ ಕೊಡುವ ಹಾಗೆ ಇದ್ದವನು. ಸಣ್ಣ ಹುಡುಗ ಇದ್ದಾಗಿಂದಲೂ ಇನ್ನೊಬ್ಬರಿಗೆ ಪೀಡೆ ಕೊಡ್ತಾನೆ ಬಂದವ. ಆಟ ಆಡ್ಲಿಕ್ಕೆ ಹೋದರೆ ಯಾರು ಹುಡುಗರು ಕೈಕಾಲು ಮುರಿದು ಬಂದ್ಬಿಡೋದು. ಈಶಾಡ್ಲಿಕ್ಕೆ ಹೋಗೋಣ ಅಂತ 4 ಹುಡುಗರು ಕರ್ಕೊಂಡು ಹೋಗೋದು, ನದಿಯಾಗಿ ಮುಳುಗಿಸಿ ಬಂದುಬಿಡೋದು. ಏನೋ ಆಟ ಆಡ್ಲಿಕ್ಕೆ ಹೋಗೋದು, ತಲೆ ಒಡೆ ಹಾಕಿ ಬಂದುಬಿಡೋದು, ಕುತ್ತಿಗೆ ಹೆಚ್ಚಿಗೆ ಬಂದುಬಿಡೋದು. ದಿನಾ ರಾಜನಿಗೆ ದೂರು ಕೊಡಬೇಕು ಜನ. ರಾಜ ಬ್ಯಾಸತ್ತೋದ, ತಿಳಿಸಿ ಹೇಳಿದ, ಬೇಕಾದಷ್ಟು ತಿದ್ದಬೇಕಂತ ನೋಡಿದ. ಏನಂದರೂ ಆ ಹುಡುಗ ತಿದ್ದಿಕೊಳ್ಳಿಲ್ಲ. ತಾಯಿ ಅವನಿಗೆ ಸಪೋರ್ಟ್ ಇತ್ತು ಮಗುವನಿಗೆ. ನಿಮಗೆ ಮಂದಿ ಮಕ್ಕಳು ದೂರು ಕೊಟ್ಟರೆ ಮಂದಿ ಮಕ್ಕಳ ಮೇಲೆ ವಿಶ್ವಾಸ, ಮಗನ ಮೇಲೆ ವಿಶ್ವಾಸ ಇಲ್ಲ. ಮಗನ್ನೇ ಬೈತೀರಿ, ಮಗನ್ನೇ ಬಡಿತೀರಿ, ಬಾ ಕೂಸು, ಅವ್ರು ಹಾಗೆ ಅಂತಿರ್ತಾರೆ, ಹಚ್ಕೋಬೇಡ ಅಂತ ತಾಯಿ ಆ ಮಗವನ್ನು ಸಂತೈಸ್ಬೇಕು. ಹೇಗೆ ಸುಧಾರಿಸ್ಬೇಕು ಆ ಹುಡುಗ? ಇಂಥ ತಾಯಿ, ಇಂಥ ಮಗ. ಆಲೋಚನೆ ಮಾಡಿದ ಒಂದು ದಿನ ಅಂಗರಾಜ ಆಲೋಚನೆ ಮಾಡಿದ, ಇಂಥ ಕೆಟ್ಟ ಹೆಂಡತಿ, ಕೆಟ್ಟ ಮಗ ನನಗೆ ಯಾಕೆ ಕೊಟ್ಟದೆ ಇವರು? ನಾನು ಯಜ್ಞ ಮಾಡಿ ಪಡೆದಿದ್ದೀನಿ ಮಗನ್ನ, ಆದರೆ ಹುಟ್ಟಿದ ಕೂಸು ಕೆಟ್ಟದು, ತಾಮಸ. ಯಾಕೆ ಹೀಗಾಯಿತು? ಕೆಟ್ಟ ಹೆಂಡತಿ ತನ್ನ ಬಗ್ಗೆ ತಾನು ಹಾಗಾದರೆ ಮುಂದೆ ಹೇಗೆ? ಇಂತಹ ಹೆಂಡತಿ, ಇಂತಹ ಮಗನನ್ನು ಕಟ್ಟಿಕೊಂಡು ನನಗೆ ಸಾಧನೆ ಹೇಗೆ ಆದೀತು? ಏನು ಮಾಡಬೇಕು ನಾನು? ಕೂತು ಏಕಾಂತದಲ್ಲಿ ತನ್ನ ಬಗ್ಗೆ ತಾನು ಆಲೋಚನೆ ಮಾಡಿದ ಅಂತಾರೆ ಭಾಗವತ. ಇದೂ ಬೇಕು ಸಾಧಕನಾಗಿರತಕ್ಕಂಥವನಿಗೆ. ತನ್ನ ಉದ್ಧಾರದ ಮಾರ್ಗವನ್ನು ತಾನು ಕಂಡುಕೋಬೇಕು. ಯಾರೋ ಉಪದೇಶದಿಂದ ಬರೋದಲ್ಲ, ಯಾರೋ ಹೇಳಿ ತಿದ್ದಿಕೊಳ್ಳೋದಲ್ಲ. ತನ್ನ ಬಗ್ಗೆ ತಾನೇ ಆಲೋಚನೆ ಮಾಡಬೇಕು. ಏನು ಮಾಡುವುದರಿಂದ ನನ್ನ ಉದ್ಧಾರ ಆದೀತು? ಅವನಿಗೊಂದಿನ ಅನಿಷ್ಟು ಅಂಗರಾಜನಿಗೆ, ನಿನಗೆ ಪ್ರೀತಿಸುವ ಹೆಂಡತಿ, ಪ್ರೀತಿಸುವ ಮಗ ಇದ್ರೆ ನಿನಗೆ ಸಂಸಾರದಲ್ಲಿ ವೈರಾಗ್ಯ ಬರ್ತಿದ್ದಿಲ್ಲ. ವೈರಾಗ್ಯಕ್ಕಾಗಿ ಇಂಥ ಹೆಂಡತಿ ಮಕ್ಕಳನ್ನು ಕೊಟ್ಟಾನ ದೇವರು. ವಿರಕ್ತನಾಗಿ ಹೊರಟು ಹೋಗು ಅಂತ ತಲೆಗೆ ಹೊಳಿತು ಅವನಿಗೆ. ಬಿಟ್ಟು ಹೊರಟು ಹೋದ ವಿರಕ್ತನಾಗಿ ತಪಸ್ಸು ಮಾಡಿ ಉದ್ಧಾರ ಆದ ಅಂತ ಭಾಗವತ ಒಂದು ಕಥೆ ಹೇಳ್ತಾನೆ. ಮುಂದೆ 4ನೇ ಸ್ಕಂದದಲ್ಲಿ ಕೇಳಲಿಕ್ಕಿದ್ದೀರಿ. ಹಾಗೆ ವಿವಿಕ್ತ ಕ್ಷೇಮ ಸೇವನಂ, ನಿನ್ನ ಕ್ಷೇಮದ ಬಗ್ಗೆ ಏಕಾಂತದಲ್ಲಿ ಕುಳಿತು ನೀನೇ ಆಲೋಚನೆ ಮಾಡಬೇಕು. ನಿನ್ನ ಉದ್ಧಾರ ನಿನ್ನಿಂದ, ನಿನ್ನ ಉದ್ಧಾರ ಇನ್ನೊಬ್ಬರು ಮಾಡೋರಿಲ್ಲ. ನಿನ್ನ ಉದ್ಧಾರವನ್ನು ನೀನೇ ಕಟ್ಟಬೇಕು. ಹೇಗೆ ಅನ್ನೋದನ್ನು ಏಕಾಂತದಲ್ಲಿ ಕುಳಿತಾಚ ಆಲೋಚನೆ ಮಾಡು. 4 ಜನರಲ್ಲಿ ಕಲಿತೋ ಲೌಕಿಕ ಹರಟೆಗಳೇ ಬರ್ತದೆ. ಯಾವ ಉದ್ಧಾರ ಇಲ್ಲ, ಯಾವ ದಾರಿ ಇಲ್ಲ, ಯಾವ ಮಾರ್ಗದರ್ಶನ ಇಲ್ಲ. ಆದ್ದರಿಂದ ಏಕಾಂತದಲ್ಲಿ ಕುಳಿತು ನಿನ್ನ ಕ್ಷೇಮದ ಬಗ್ಗೆ ವಿಚಾರವನ್ನು ನೀನೇ ಮಾಡತಕ್ಕಂಥವನು. ಮುಂದಿನ ಮೆಟ್ಟಲು ಏನು ಅಂದರೆ ಅಹಿಂಸ. ಆದಷ್ಟು ಇನ್ನೊಬ್ಬರಿಗೆ ಹಿಂಸೆ ಆಗದಂತೆ ನಿನ್ನ ಬದುಕನ್ನು ರೂಪಿಸಿಕೋ. ಇದನ್ನು ಮಾಡುವುದರಿಂದ ಇನ್ನೊಬ್ಬರಿಗೆ ಹಿಂಸೆ ಆಗ್ತದೆ ಆದರೆ ಅದನ್ನು ಮಾಡೋದು ಬೇಡ. ಈ ಮಾತು ಮಾತನಾಡುವುದರಿಂದ ಇನ್ನೊಬ್ಬರಿಗೆ ಹಿಂಸೆ ಆಗ್ತದೆ ಆದರೆ ಅಂಥ ಮಾತು ಮಾತಾಡಬಾರ್ದು. ಯಾವ ಮಾತನ್ನು ಮಾತಾಡಿದರೆ ನಮಗೆ ಹಿಂಸೆ ಆಗ್ತದೋ ಅಂತಹ ಮಾತನ್ನು ನೀನು ಇನ್ನೊಬ್ಬರನ್ನು ಕುರಿತು ಮಾತಾಡಬೇಡ. ಈ ಕೆಲಸ ಮಾಡಿದರೆ ನನಗೆ ಬೇಸರ ಆಗ್ತದೆ, ಅಂಥ ಕೆಲಸ ನೀನು ಮಾಡಬೇಡ. ಈ ಆಲೋಚನೆ ಇನ್ನೊಬ್ಬರಿಗೆ ಯಾವುದೇ ರೀತಿಯಲ್ಲಿ ಮಾನಸಿಕವಾಗಿಯೂ ಕೂಡ ಕೆಟ್ಟದನ್ನು ಆಲೋಚನೆ ಮಾಡದಂತೆ ಬದುಕು. ಸರ್ವೇ ಜನ ಸುಖಿನೋ ಭವಂತು. ಇಷ್ಟನ್ನು ಕಡೆಗೆ ಬಾಯಿಂದ ದಿನ ಅನ್ರಿ ಅಂತ ಅದಕ್ಕೋಸ್ಕರವಾಗಿ ಹಾಕಿದರು. ಇಂತಹ ರೀತಿಯಲ್ಲಿ ಅಹಿಂಸಾ
ಯಾವುದನ್ನು ಮಾಡುವುದರಿಂದ, ಯಾವರನ್ನು ಮಾತನಾಡುವುದರಿಂದ, ಯಾವರನ್ನು ಆಲೋಚನೆ ಮಾಡುವುದರಿಂದ ಇನ್ನೊಬ್ಬರಿಗೆ ಹಿಂಸೆ ಆಗ್ತಾರೋ ಅದನ್ನು ಮಾಡಲಿಕ್ಕೆ ಹೋಗಬೇಡ. ಇದೇ ಹಿಂಸೆ ಅಂತ, ಮತ್ತೇನಿಲ್ಲ. ನಿನಗೆ ಯಾವುದರಿಂದ ಹಿಂಸೆ ಆಗ್ತಾರೋ ಅದನ್ನು ಮಾಡಬೇಡ. ಅಹಿಂಸೆಯ ವ್ಯಾಖ್ಯಾನ ಒಂದು ರೀತಿ ವಿಚಿತ್ರವಾಗಿರತಕ್ಕಂಥದ್ದು. ಹಿಂಸೆ ಕೆಲವೊಮ್ಮೆ ಧರ್ಮವಾಗ್ತದೆ, ಅದು ಸಾಧಕನಿಗಲ್ಲ. ಆಯಾ ಹಿಂದೆ ಹೇಳಿದಂತೆ ಅಧಿಕಾರ ವರ್ಗಗಳು ಬೇರೆ ಬೇರೆ ಉಂಟು. ಆಯಾ ಅಧಿಕಾರ ವರ್ಗಕ್ಕೆ ಅದು ಹಿತವಾಗ್ತದೆ ಅಲ್ವಾ? ಹಾಗೆ ಅದನ್ನು ನಮ್ಮ ಸಾಧಕರು ಮನಸ್ಸು ಸ್ಥಿಮಿತದಲ್ಲಿಟ್ಟುಕೊಂಡು ಸಾತ್ವಿಕವಾಗಿ ಭಗವದಾರಾಧನೆ ಮಾಡಲಿಕ್ಕೆ ಹೊಂಟ ಸಾಧಕರಿಗೆ ಇದು. ಇನ್ನೊಬ್ಬರಿಗೆ ಹಿಂಸೆ ಕೊಡೋದು ಹೀಗೆ ಇಷ್ಟೇ. ಇನ್ನೊಬ್ಬರಿಗೆ ಏನು ಮಾಡುವುದರಿಂದ ಹಿಂಸೆ ಆಗ್ತದೋ ಅದನ್ನು ಮಾಡದೇ ಇರೋದು. ಇಷ್ಟು ಸಾಮಾನ್ಯವಾಗಿ ಸಾಧಕ ತಿಳ್ಕೊಂಡ್ರೆ ಸಾಕು. ಸತ್ಯಂ, ಪ್ರಾಮಾಣಿಕವಾದ ನಡೆಯಲ್ಲಿ ನಡಿ. ಸತ್ಯಂ, ಪ್ರಾಮಾಣಿಕವಾದ ನಡೆಯಲ್ಲಿರು. ಪ್ರಾಮಾಣಿಕವಾದ ನಡೆ ಬಹಳ ಕಷ್ಟ. ನಮಗೆ ಸುಳ್ಳು ಹೇಳದೇ ಇದ್ದರೆ ಅನಾರಗಲ್ಲ. ಮನೆಯಲ್ಲಿ ಹೆಂಡತಿ ಒಂದು ಥರದ ಸುಳ್ಳು, ಹೆಂಡತಿ ಗಂಡನ ಮುಂದೆ ಒಂದು ಥರದ ಸುಳ್ಳು, ಆಫೀಸ್ನಲ್ಲಿ ಬಾಸ್ ಮುಂದೆ ಒಂದು ಥರದ ಸುಳ್ಳು. ಏನು ಹೇಳಿದರೆ ತನ್ನ ಬ್ಯಾಳೆ ಬೈತದೋ ಅಂಥ ಮಾತೇ ಮಾತಾಡ್ತಾ ಇನ್ನೊಬ್ಬರಿಗೆ ಸುಳ್ಳು ಹೇಳ್ತಾ ನಾವು ಸುಳ್ಳಿರೋ ಜೀವನ ಮಾಡ್ತೇವಲ್ಲ, ಇದು ಅಲ್ಲ. ಕರ್ಮಣ್ಯೇಕಂ ವಚಸ್ಸೇಕಂ ಮನಸ್ಸೇಕಂ ಮಹಾತ್ಮನ. ಕರ್ಮಣ್ಯೇಕಂ ವಚಸ್ಸೇಕಂ ಮನಸ್ಸೇಕಂ ದುರಾತ್ಮನ. ದುರಾತ್ಮರದು ಮಹಾತ್ಮರದು ಒಂದೇ ಲಕ್ಷಣ ಹೇಳ್ತಾರೆ, ಉಚ್ಚಾರ ಬೇರೆ ಅಷ್ಟೇ ಅಲ್ವಾ? ಮನಸ್ಸಿನಲ್ಲೊಂದು, ಮಾತಿನಲ್ಲೊಂದು, ಕೃತಿಯಲ್ಲೊಂದು. ಇದು ದುರಾತ್ಮರ ಲಕ್ಷಣ. ಮನಸ್ಸಿನಲ್ಲೂ ಒಂದೇ, ಮಾತಿನಲ್ಲೂ ಒಂದೇ, ಕೃತಿಯಲ್ಲೂ ಒಂದೇ. ಇದು ಮಹಾತ್ಮರ ಲಕ್ಷಣ ಅಂತಾರೆ. ಹೀಗೆ ಸತ್ಯ, ಪ್ರಾಮಾಣಿಕವಾದ ನಡೆ. ಏನು ಮಾತನಾಡಿದೆಯೋ ಆ ರೀತಿಯಾಗಿ ನಡೆಯೋದನ್ನು ಕಲಿ. ಪ್ರಾಮಾಣಿಕವಾಗಿ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ನಿನ್ನ ನಡೆ ಇರೋದನ್ನು ಆದಷ್ಟು ಅಭ್ಯಾಸ ಮಾಡು. ಅಸ್ತೇಯಂ, ಕಳವು ಮಾಡದೇ ಇರೋದು. ನಾವು ಯಾರು ಏನು ಕಳವು ಮಾಡಿಲ್ಲಲ್ರಿ ಅಂತ ನಮಗೆ ಅನ್ನಿಸ್ಬಹುದು. ಈ ಅಷ್ಟೇಯ ಇದೊಂದು ದೊಡ್ಡ ಭಾಗವತ ಧರ್ಮ ಅಂತಾರೆ ವಿಷ್ಣು ತೀರ್ಥರು. ಅಷ್ಟೇ ಭಾಗವತ ಧರ್ಮ ಯಾವಾಗ ಆಗ್ತದೆ ಗೊತ್ತಾ? ನಾವು ನಿತ್ಯ ಕಳ್ಳತನ ಮಾಡ್ತಾ ಇದ್ದೇವೆ, ನಿತ್ಯ ಕಳ್ಳತನ ಮಾಡ್ತಾ ಇದ್ದೇವೆ. ಏನು ನಾವೇನು ಕಳ್ಳತನ ಮಾಡಿಲ್ಲ ರೀ, ಇಲ್ಲಿ ಕೂತವ್ರು ಯಾರು ನಾ ಕಳ್ಳತನ ಮಾಡಿನಂತ ಯಾರಿಗೂ ಅನಿಸಲ್ಲ, ಆದರೆ ಮಾಡ್ತಾ ಇದ್ದೇವೆ ಅಂತದೆ ಭಾಗವತ. ಏನು ಕಳ್ಳತನ ಮಾಡ್ತಾ ಇದ್ದೇವೆ ಅಂದರೆ ನಿತ್ಯದಲ್ಲಿ ಇದು ನಂದು ಇದು ನಂದು ಅಂತ ಏನು ವ್ಯವಹಾರ ಮಾಡ್ತೇವಲ್ಲ, ಇದೇ ನಾವು ಮಾಡುವ ಕಳ್ಳತನ. ಭಾಗವತದ ಪ್ರಕಾರ ನಿತ್ಯದಲ್ಲಿ ನನ್ನ ಮನೆ, ನಂದಿದು, ಈ ಪದಾರ್ಥ ನಂದು ಅಂತ ನಾವೇನು ವ್ಯವಹಾರವನ್ನು ಮಾಡುತ್ತಾ ಇದ್ದೇವೋ ಅದು ನಾವು ಮಾಡುವ ಕಳ್ಳತನ ಅಂತಾರೆ ವಿಷ್ಣು ತೀರ್ಥರು. ನಂದೇನರೋ ಸ್ವಾಮಿ, ನಿಂದೇ, ಇದೆಲ್ಲವೂ ನಿಂದೆ ಅಂತ ಭಗವಂತನಿಗೆ ಒಪ್ಪಿಸಿದರು ಜ್ಞಾನಿಗಳು. ನಾವು ನಿಂದೇನರೋ ಸ್ವಾಮಿ, ನಂದೇ ಇದೆಲ್ಲ ಅಂತ ನಾವು ಅಂದ್ಕೋತಾ ಹೊರಟಿದ್ದೀವಿ. ಮತ್ತು ಸಾಧಕನ ಲಕ್ಷಣ ಹೇಗಾಗಬೇಕು? ಸಾಧಕರ ಲಕ್ಷಣ ಇರಲ್ಲ. ಎಲ್ಲವೂ ಭಗವಂತನ ಸಂಬಂಧಿಯಾಗಿರತಕ್ಕಂಥದ್ದು. ಇದ್ಯಾವುದು ನನ್ನದಲ್ಲ ಅನ್ನುವ ಭಾವನೆಯಲ್ಲಿ ಜೀವನ ಮಾಡಬೇಕಂತೆ ಪ್ರತಿಯೊಂದರಲ್ಲಿ ನಮ್ಮ ತಾರ. ಅದಕ್ಕೋಸ್ಕರವಾಗಿ ಮನೆಗೆ ತಲೆಬಾಗಲ ಮೇಲೆ ದೇವರ ಹೆಸರು ಹಾಕೋದಿರ್ತದೆ. ಕುಲದೇವತಾ ಲಕ್ಷ್ಮೀ ವೆಂಕಟೇಶ ಪ್ರಸೀದತು, ಲಕ್ಷ್ಮೀ ನರಸಿಂಹ ಪ್ರಸೀದತು, ಲಕ್ಷ್ಮೀ ನರಸಿಂಹ ಪ್ರಸನ್ನ. ಹೀಗೆಲ್ಲ ಬಾಗಿಲಿಗೆ ಮೇಲೆ ತಲೆಬಾಗಿಲಲ್ಲಿ ಹೆಸರು ಹಾಕೋದುಂಟು. ಯಾಕೆ ಹಾಕಬೇಕು? ತಲೆಬಾಗಿಲಿಗೆ ಹೆಸರು, ದೇವರ ಹೆಸರು ಯಾಕೆ ಹಾಕಬೇಕು ಅಂದರೆ, ಹೆಣ್ಣುಮಕ್ಕಳು ಸಾಧಾರಣ ಯಾವುದಾದ್ರೂ ಪಾತ್ರೆ ತಗೊಂಡ್ರೆ ತಮ್ಮ ಹೆಸರು, ತಮ್ಮ ಯಜಮಾನ್ರ ಹೆಸರು ಹಾಕಿಸ್ತಿರ್ತಾರೆ ಅಲ್ವಾ? ಯಾಕೆ? ಯಾರಾದರೂ ಕಳವು ಮಾಡಿದರೆ ನನ್ನ ಹೆಸರು ನೋಡಿರಿ, ನಂದು ಅಂತ ತೋರಿಸ್ಲಿಕ್ಕೆ ಬರ್ತದೆ ಅಂತ ಹೆಸರು ಹಾಕಿಸ್ತಾರೆ ಪಾತ್ರೆಗಳಿಗೆ. ಹಾಗೆ ದೇವರ ಹೆಸರು ಮನೆಗೆ ಯಾಕೆ ಹಾಕಬೇಕು ಅಂದರೆ, ಇದು ದೇವರ ಮನೆ ಅಂತ ಎಚ್ಚರ ಇರಬೇಕು ನಮಗೆ. ಅದು ನೋಡಿದಾಗೆಲ್ಲ ನಮಗೆ ಅನಿಸ್ಬೇಕು, ಇದು ದೇವರ ಮನೆ, ಇದು ನಂದಲ್ಲ, ಇದು ದೇವರ ಮನೆ, ದೇವರ ಮನೆಯಲ್ಲಿ ನಾನಿದ್ದೇನೆ ಅನ್ನುವ ಎಚ್ಚರ ಹುಟ್ಟಬೇಕಂತ. ಅದಕ್ಕಾಗಿ ಶಂಖಚಕ್ರ ಚಿಹ್ನೆಗಳೆಲ್ಲ ಹಾಕ್ತಾರಲ್ಲ, ಹಾಗೆ ನೋಡಿ ಗುಡಿಯಾಗ ಅಷ್ಟೇ ಹಾಕೋರಲ್ಲ, ಮನೆಗೂ ಶಂಖಚಕ್ರ ಚಿಹ್ನೆಗಳನ್ನು ಹಾಕಬೇಕು, ಮನೆಗೂ ದೇವರ ಹೆಸರು ಬರೀಬೇಕು. ಯಾಕೆ? ಇದು ದೇವರ ಮನೆ. ನಮಗೆಲ್ಲ ಈ ಕಲ್ಪನೆ ಇಲ್ಲ, ವಿಪರೀತ ಕಲ್ಪನೆ. ನಾವು ಮನೆ ಕಟ್ಸಿವಿ, ಅಥವಾ ಒಂದು ದೇವ್ರ ಮನೆ ಅಂತ ಮಾಡೀವಿ. ಒಂದು 2x2ನೋ 3x2ನೋ ಒಬ್ರು ಕೂತರೆ ಇನ್ನೊಬ್ರು ಹೊರಗೆ ಬರುವಂತೆ, ಯಾವುದೋ ಒಂದು ಎಲ್ಲೋ ವೇಸ್ಟ್ ಆಗಿದ್ದ ಜಾಗ ಹಂಗಾರೆ ದೇವ್ರ ಮನೆ ಕಟ್ಟು ಅನ್ನುವಂತೆ, ಎಲ್ಲೋ ಒಂದು ದೇವ್ರ ಮನೆ, ನಮ್ಮ ಮನೆಯಾಗೂ ಒಂದು ದೇವ್ರ ಮನೆ ಅದ ಅನ್ನುವಂತೆ ನಮ್ಮ ಭಾವನೆ. ಆದರೆ ಕಪಿಲ ಅಂತಾನೆ, ನಮ್ಮ ಮನೆಯಲ್ಲಿ ದೇವರ ಮನೆ ಇಲ್ಲ, ನಾವೇ ದೇವರ ಮನೆಯಲ್ಲಿ ಇದ್ದೇವೆ. ಈ ಭಾವನೆಯಲ್ಲಿ ಜೀವನ ಇರಬೇಕವ.
ಹಾಗಾಗಿ ಮನೆಯ ಪ್ರತಿಯೊಂದು ಪದಾರ್ಥಕ್ಕೂ ದೇವರ ಹೆಸರು ಹಾಕುವಂತಾನೆ ಕಪಿಲ. ಪ್ರತಿಯೊಂದು ಪದಾರ್ಥಕ್ಕೂ ಶಂಖಚಕ್ರ ಚಿಹ್ನೆ ಹಾಕೋದು. ನೋಡಿದಾಗೆಲ್ಲ ಭಗವಂತನ ಸ್ಮರಣೆ ಬರಬೇಕು, ಅವನ ಆಯುಷಗಳ ಚಿಹ್ನೆ ಹಾಕಬೇಕು, ಅವನ ಚಿಂತನೆ ಬರಬೇಕು. ಪ್ರತಿಯೊಂದು ಭಗವತ್ ಸಂಬಂಧಿಯಾದದ್ದು ನಾವು ಎಚ್ಚರದಿಂದ ಉಪಭೋಗ ಮಾಡಿದಾಗ ಅದು ಕಳ್ಳತನ ಆಗಲ್ಲ. ಭಗವಂತನ ಎಚ್ಚರ ತಪ್ಪಿ ಅದನ್ನು ಉಪಭೋಗ ಮಾಡಿದಾಗ ಅದು ಕಳ್ಳತನ ಆಗ್ತದೆ. ಅದರಿಂದ ಕಳ್ಳತನ ಯಾವುದಾಯ್ತು? ದೇವರ ಸಂಬಂಧಪಟ್ಟಿಯಾದ ಪದಾರ್ಥವನ್ನು ನನ್ನದು ಅಂತ ನಾವು ಹೇಳೋದೇ ಕಳ್ಳತನ. ಅದೇ ಅಲ್ವಾ? ಒಬ್ಬರು ಪದಾರ್ಥ ಉಂಡಿದ್ದು ನಂದು ಅನ್ನೋರು, ಅದೇ ಕಳ್ಳತನ. ಹಾಗೆ ಭಗವಂತನ ಸಂಬಂಧಿಯಾದ ಇಡೀ ಎಲ್ಲ ಪದಾರ್ಥಗಳನ್ನು, ಭಗವಂತನ ಸಂಬಂಧಿ ಪದಾರ್ಥ ಇಲ್ಲದೆ ನಮಗೆ ಉಪಭೋಗವೇ ಇಲ್ಲ. ಏನು ಬಳಸಿದರೂ ಅವನ ಸಂಬಂಧಿಯಾದಂತೆ ಅದು. ಆದರೆ ಅವನ ಸಂಬಂಧಿಯನ್ನು ಎಚ್ಚರ ಇಲ್ಲದೆ ವ್ಯವಹಾರ ಮಾಡ್ತಾ ಇರ್ತೀವಿ. ಆ ಎಚ್ಚರ ತಪ್ಪದಂತೆ ಇರಬೇಕು. ಇದು ಅಷ್ಟೇ. ಯಾವದರ್ಥ ಪರಿಗ್ರಹ. ಒಂದು ರೀತಿಯಲ್ಲಿ ಗೃಹಸ್ಥನಾದವನಿಗೆ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅತ್ತೆ, ಮಾವ, ಅವರ ಪೋಷಣೆ ಇದೆಲ್ಲ ಜವಾಬ್ದಾರಿ ಇರ್ತದೆ. ಹೀಗೆ ದೇವರು ಕೊಟ್ಟೋದರಲ್ಲಿ ಸಂತೋಷ ಪಡೋದು ಅಂದರೆ ಇವನ್ನೆಲ್ಲ ಸಂತೋಷಪಡಿಸೋದು ಕಷ್ಟ. ಸಂರಕ್ಷಣೆ ಅಂದರೆ ಅದಕ್ಕೆ ಕಪಿಲ ಅಂತಾನೆ ಯಾವದರ್ಥ ಪರಿಗ್ರಹ. ಸಂಪಾದನೆ ಮಾಡು, ಅವರ ಪೋಷಣೆಗೂ ಎಷ್ಟು ಬೇಕೋ ಅಷ್ಟು ಮಾಡು. ಹೆಚ್ಚಿನದನ್ನು ನೀನು ಸಂಗ್ರಹ ಮಾಡಿದೆಯೋ ನೀನು ಕಳ್ಳನಾಗ್ತೀರಿ ಅಂತ. ಹೆಚ್ಚಿನ ಸಂಗ್ರಹ ಇಲ್ಲ. ಸಂಸಾರ ಪೋಷಣೆಗೆ ಎಷ್ಟು ಅವಶ್ಯಕತೆಯೋ ಅಷ್ಟು. ಸಾಲ ಮಾಡಲಿ ಬೇಡ, ಸಾಲಜಂಜನ ಬೇಡ, ನಾಳೆಗೆ ಹೇಗೆಂಬ ಚಿಂತೆ ಬೇಡ. ಇದು ದಾಸರ ಪರಂಪರೆಯಲ್ಲಿ ಅಂದಿನಿಂದ ಪುರಂದರ ದಾಸರ ಕಾಲದಿಂದ ಇಂದಿನವರೆಗೂ ದಾಸರ ಪರಂಪರೆಯಲ್ಲಿ ಗುರುಪದೇಶ ಮಾಡುವಾಗ ತಲೆ ಮೇಲೆ ಕೈ ಇಟ್ಟು ಅನುಗ್ರಹಿಸುವ ಮಾತಿದು. ಸಾಲಜಂಜನ ಬೇಡ, ಸಾಲ ಮಾಡಲಿ ಬೇಡ, ನಾಳೆಗೆ ಹೇಗೆಂಬ ಚಿಂತೆ ಬೇಡ. ದೇವರು ರಕ್ಷಣೆ ಮಾಡ್ತಾನೆ ಅನ್ನುವ ವಿಶ್ವಾಸ ಬೇಕಾಗ್ತದೆ ಇದಕ್ಕೆ. ನಾಳೆಗೆ ಇವತ್ತಾಯ್ತು ಮುಗಿತು, ಸಂಗ್ರಹ ಮಾಡಿರಬೇಡ, ಸಾಕು. ನಮ್ಮಲ್ಲಿ ಆಚಾರ್ಯ ಇದ್ದರು, ಅವರು ಪುರಂದರದಾಸರ ಆರಾಧನೆ ಮಾಡ್ತಿದ್ರು. ಪುರಂದರದಾಸರ ಆರಾಧನೆ ಮಾಡಬೇಕಾದ್ರೆ ಊರೆಲ್ಲ ಯಾಯವಾರ ಮಾಡ್ಕೊಂಡು ಬರ್ತಿದ್ರು. ಯಾಯವಾರ ಮಾಡಿಕೊಂಡು ಬಂದು ಯಾರ್ಯಾರ ಮನೆಗೆ ಯಾಯವಾರಕ್ಕೆ ಹೋಗ್ತಾರೆ ಅವ್ರ ಮನೇಲಿ ಎಲ್ಲರೂ ಊಟಕ್ಕೆ ಬರ್ರಿ, ಒಟ್ಟು ಪುರಂದರದಾಸರ ಆರಾಧನೆ ಊಟಕ್ಕೆ ಬರ್ರಿ ಅಂತ ಹೇಳಿ ಆಮಂತ್ರಣ ಕೊಟ್ಟೇ ಬರೋರು. ತಂದೆ ಪದಾರ್ಥವನ್ನು ಎಲ್ಲ ಅಡುಗೆ ಮಾಡಿಸೋರು. ಈಗ ಆ ಸಂಪ್ರದಾಯ ಇಲ್ಲ. ಅದು ಸಂಪಾದನೆ ಮಾಡೋ ಉದ್ದೇಶ, ಯಾಯವಾರ ಮಾಡೋ ಉದ್ದೇಶವೇ ತಿಂಗಳ ತನಕ ನಾವು ಮಾತು ನಡೀತದೆ ಅನ್ನೋ ಉದ್ದೇಶದಲ್ಲಿ. ಅದಲ್ಲ, ಬಂದದ್ದನ್ನು ಎಲ್ಲ ಅಡುಗೆ ಮಾಡಿಸ್ಬೇಕು. ಈ ಬಂದದ್ದೆಲ್ಲ ಅಡುಗೆ ಮಾಡೋದು ಅಂದರೆ ಯಾರೋ ಒಣ ಮೆಣಸಿಕಾಯಿ, ಓಷ್ಟು ಮೆಣಸಿಕಾಯಿ ಹಾಕಿ ಊಟ ಮಾಡೋರು ಗತಿ. ಹಾಗಾಗಿ ಮೆಣಸಿಕಾಯೋ ಉಪ್ಪು ಇಂಥ ಪದಾರ್ಥ ಉಳಿತಿದ್ವು, ಅದನ್ನು ಆಚಾರ ಮನೆಗೆ ಉಳಿತಿದ್ದಿಲ್ಲ. ಅದರಲ್ಲಿ ಹನೋಪುಗಳಿಗೆ ಇಟ್ಟು ಬಂದುಬಿಡೋನಕ್ಕೆ ಅವರು ತೊಗೊಂಡು ಹೋದರು ಅಂತಿಲ್ಲ. ಇದು ಯಾವದರ್ಥ ಪರಿಗ್ರಹ. ಎಷ್ಟಕ್ಕೆ ಸಂಗ್ರಹವೋ ಅಷ್ಟಕ್ಕೆ ಅದು, ಅದಕ್ಕೆ ಸೀಮಿತವಾಗಿರಬೇಕೇ ಹೊರತು ನಾಳೆಗೆ ಬಂದಿಟ್ಟು ತೆಗೆದಿಡು ಇದಲ್ಲ. ಯಾವದರ್ಥ ಪರಿಗ್ರಹ. ಭಗವಂತ ನಾಳೆ ಕೊಡ್ತಾನೆ. ಇವತ್ತು ಕೊಟ್ಟ ದೇವರು ನಾಳೆ ಕೊಡಲ್ವಾ? ನಿನ್ನೆ ಕೊಟ್ಟ ದೇವರು ಇವತ್ತು ಕೊಡ್ತಾನೆ, ಇವತ್ತು ಕೊಟ್ಟ ದೇವರು ನಾಳೆ ಕೊಡ್ತಾನೆ. ಈ ವಿಶ್ವಾಸ ಮಾತಾಡ್ಲಿಕ್ಕೆ ಚಂದ, ಆದರೆ ಅದು ಅರ್ಥವಾಗಬೇಕಾದ್ರೆ ಇಂತಹ ಸಾಧುಗಳ ಸಹವಾಸದಲ್ಲಿ ಇಂತಹ ಸಾಧುಗಳನ್ನು ನೋಡಿ ನಾವು ತಿಳ್ಕೊಂಡು ಕಲಿಯಬೇಕಾಗ್ತದೆ ಬಾ. ಅದರಿಂದ ದಾಸರಂತಾರೆ, ಜಗನ್ನಾಥದಾಸರು, ಹಿಂದಿನ ಜನ್ಮದಲ್ಲಿ ತಂದು ಕೊಟ್ಟವರ್ಯಾರು ಇಂದಿಗೂ ದೊರೆದಾರು, ಇಂದಿಗೂ ದೊರೆದಾರು ಎಲೆ ಮನವೇ ಮಂದಮತಿಯಾಗಿ ಕೆಡಬ್ಯಾಡ. ನಾನು ಸಂಪಾದನೆ ಮಾಡಿದ ಸಂಸಾರ ಹೆಂಗೆ ನಡೆದಿತ್ರಿ ಅಂತ ಆಕ್ಷೇಪ ಮಾಡಿದ್ರು ದಾಸರು ಅಂತಾರೆ. ಹಿಂದಿನ ಜನ್ಮಕ್ಕೆ ನೀನೇ ಸಂಪಾದನೆ ಮಾಡಿಕೊಟ್ಟಿದ್ದೆ ಅವರಿಗೆ? ಏನಿಲ್ಲ. ಹಿಂದಿನ ಜನ್ಮಕ್ಕೆ ಯಾರು ಸಂಪಾದನೆ ಮಾಡಿಕೊಟ್ಟಪ್ಪ ಅವ್ರಿಗೆ? ನೀನಿದ್ಯಾ? ಇಲ್ಲ. ಅವರೇನು ಉಪವಾಸ ಇಲ್ಲ. ಮುಂದಿನ ಜನ್ಮದಲ್ಲಿ ನೀನೇ ಸಂಪಾದನೆ ಮಾಡಿ ಅನುಭವಿಸ ಮಾಡಲಿಕ್ಕುಂಟ? ಏನಿಲ್ಲ, ನೀನು ಸಂಪಾದನೆ ಮಾಡಿ ಮಾಡಬೇಕಾಗಿಲ್ಲ. ಹಿಂದೆ ಮಾಡಿಲ್ಲ, ಮುಂದೆ ಮಾಡಿಲ್ಲ, ಇವತ್ತು ಮಾಡ್ತೀನಿ ಅನ್ನೋದಕ್ಕೆ ಅರ್ಥ ಉಂಟಾ ಅಂತಾರೆ ಅವರು. ಹಾಗಾಗಿ ಸಕಲ ಚೇತನರ ಪೋಷಣೆ ಅವರವರಿಗೆ ಆಯಾ ಆಹಾರಗಳ ವ್ಯವಸ್ಥೆ ಮಾಡಿ, ಬರೀ ಮನುಷ್ಯ ಅಲ್ಲ, ಕ್ರಿಮಿ, ಕೀಟ, ಪಶು, ಪಕ್ಷಿ, ಭೂಚರ, ಖೇಚರ, ಜಲಚರ, ಉಭಯಚರ ಸಮಸ್ತ ಪ್ರಾಣಿ ಪ್ರಪಂಚಕ್ಕೆ ಅನ್ನ ವ್ಯವಸ್ಥೆ ಭಗವಂತ ಮಾಡಿದ್ದಾನೋ ಇಲ್ಲ. ನಾನು ಸಂಪಾದನೆ ಮಾಡ್ತೀನಿ, ದುಡ್ಡಿಲ್ಲದಿದ್ದೆ ಆಗ್ರಿ ಅಂತ ನಾವು ಆಲೋಚನೆ ಮಾಡ್ತೇವಲ್ವಾ? ಹಾಗಾದರೆ ಯಾವುದಾದ್ರೂ ಪ್ರಾಣಿ ದುಡ್ಡು ಸಂಪಾದನೆ ಮಾಡಿದ್ದುಂಟ? ಯಾವುದಾದ್ರೂ ಪ್ರಾಣಿ ಯಾವುದಾದ್ರೂ ಬ್ಯಾಂಕಿನಲ್ಲಿ RD, FD, SB ಏನಾದರೂ ಮಾಡಿದ್ದುಂಟ? ಯಾವ ಪ್ರಾಣಿಗಳು ದುಡ್ಡಿಲ್ಲ, ದುಡ್ಡಿನ ವ್ಯವಹಾರವೇ ಇಲ್ಲ. ಮತ್ತು ಯಾವುದಾದ್ರೂ ಪ್ರಾಣಿ ಉಪವಾಸ ಬಿದ್ದದ್ದು ಉಂಟ?
ಆಲೋಚನೆ ಮಾಡಬೇಕಲ್ವ ಇದನ್ನು ಅಂತಾನೆ ಕಪಿಲ. ದುಡ್ಡಿನ ವ್ಯವಹಾರ ದುಡ್ಡಿಲ್ಲ ಹೇಗೆ ಅಂತ ನಾವು ಆಲೋಚನೆ ಮಾಡ್ತೀವಿ. ದುಡ್ಡಿನ ವ್ಯವಹಾರ ಇದ್ದದ್ದು ಕೇವಲ ಮನುಷ್ಯನಿಗೆ ಮಾತ್ರ ಸೀಮಿತ. ಮನುಷ್ಯನನ್ನು ಬಿಟ್ಟರೆ 83,99,999 ಪ್ರಾಣಿಗಳಿಗೆ ದುಡ್ಡಿನ ವ್ಯಾಪಾರವೇ ಇಲ್ಲ, ದುಡ್ಡಿನ ಸಂಗ್ರಹವೇ ಇಲ್ಲ. ದುಡ್ಡು ಸಂಗ್ರಹ ಮಾಡುವ ಒಂದೇ ಒಂದು ಪ್ರಾಣಿ 84 ಲಕ್ಷದಲ್ಲಿ ಮನುಷ್ಯ ಮಾತ್ರ. ಮತ್ತು ನಿನಗ್ಯಾಕಪ್ಪ ಅದು ಆ ಸಂಗ್ರಹದ ಬುದ್ಧಿ? ಸಂಗ್ರಹ ಮಾಡದೆ 83,99,999 ಪ್ರಾಣಿಗಳು ದುಡ್ಡಿಲ್ಲದೆ ಊಟ ಮಾಡಿಕೊಂಡು ಸುಖವಾಗಿ ನಿಶ್ಚಿಂತವಾಗಿ ಅವೆ ಅಂದಮೇಲೆ ಎಷ್ಟು ಪ್ರಾಣಿಗಳನ್ನು ರಕ್ಷಣೆ ಮಾಡುವ ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ವಿಶ್ವಾಸ ಬರಬೇಕಲ್ವ ದೇವರಲ್ಲಿ. ಈ ವಿಶ್ವಾಸ ತಂದುಕೊಂಡು ಜೀವನ ಮಾಡಬೇಕಪ್ಪ. ಬರೇ ಸಂಗ್ರಹ ಮಾಡಿ ದುಡ್ಡಿಲ್ಲದ ಹಾಗೆ ಸಂಗ್ರಹ ಮಾಡಿ ಕೊಟ್ಟು ಹೋದರೆ ಸಂಗ್ರಹ ನಿನಗೆ ಸುಖ ಕೊಟ್ಟಿದ್ದ? ಸಂಗ್ರಹ ಭಗವಂತ ದುಡ್ಡು ಸುಮ್ಮನೆ ಕೊಡಲ್ಲ ಅಂತಾರೆ ಭಾಗವತಕಾರರು. ಭಗವಂತ ದುಡ್ಡು ಕೊಟ್ಟರೆ, ದುಡ್ಡು ಬೇಕು ಅಂತ ಬಯಸಿದರೆ ಕೊಡ್ತಾನೆ. ಆದರೆ ದುಡ್ಡು ಕೊಡುವಾಗ ಒಂದು ತಗೊಂಡ್ರೆ 2 ಫ್ರೀ. ದುಡ್ಡು ಕೊಡ್ತಾನೆ ಭಗವಂತ, ಬರೇ ದುಡ್ಡು ಕೊಡಲ್ಲ. ದುಡ್ಡು ತಗೊಂಡ್ರೆ 2 ಫ್ರೀ ಕೊಡ್ತಾನೆ. ಒಂದು ಚಿಂತೆ, ಒಂದು ಭಯ, 2 ಜೊತೆಗೆ ಸ್ವಾಭಾವಿಕವಾಗಿ ಬಂದ್ಬಿಡ್ತಾವೆ. ಚಿಂತೆ ಭಯ ಯಾರು ಪಾಲು ಕೇಳ್ತಾರೋ ಏನೋ ಚಿಂತೆ, ಯಾರು ಕಳುವು ಮಾಡ್ತಾರೋ ಏನೋ ಭಯ. ನಮ್ಮ ಸುತ್ತಲೇ ನಾವು ಕೋಟೆ ಕಟ್ಟಿಕೊಂಡಂಗೆ ಆಯ್ತು ಇವಾಗ ಅದರ ರಕ್ಷಣೆಗೋಸ್ಕರವಾಗಿ. ಆದ್ದರಿಂದ ಬೇಕು ದುಡ್ಡು ಬೇಡ ಅಂತಿಲ್ಲ, ಅದೇ ಅಲ್ಲ, ಅದೇ ಸರ್ವಸ್ವ ಅಲ್ಲ, ಅದಕ್ಕಾಗಿ ಅದು ಅಲ್ಲ, ಅದು ಬೇಕಷ್ಟೇ ಜೀವನಕ್ಕೆ ಅವಶ್ಯ. ಆದರೆ ಭಗವಂತ ಈ ದುಡ್ಡಿನ ವ್ಯವಹಾರ ಇಲ್ಲದ ಅನಂತ ಚೇತನರ ರಕ್ಷಣೆಯ ಜವಾಬ್ದಾರಿ ಹೊತ್ತು ಅಲ್ಲಲ್ಲಿ ಅವರಿಗೆ ಆಯಾ ಆಹಾರಗಳನ್ನು ಒದಗಿಸಿ ಸಂರಕ್ಷಣೆ ಮಾಡುವ ಸ್ವಾಮಿ ನನ್ನನ್ನೂ ರಕ್ಷಣೆ ಮಾಡುತ್ತಾ ಇದ್ದೇನೆ ಅನ್ನುವ ವಿಶ್ವಾಸದಿಂದ ಮನುಷ್ಯ ಜೀವನ ಮಾಡಬೇಕೇ ಹೊರತು ದುಡ್ಡು ನಂಬಿ ಜೀವನ ಮಾಡಬಾರ್ದು ಅಂತಾನೆ ಕಪಿಲ. ದುಡ್ಡು ತಾತ್ಕಾಲಿಕವಾಗಿತ್ತು, ನೀನು ಒಬ್ಬನಿಗೆ ಸೀಮಿತ, ಅದೇ ಸರ್ವಸ್ವ ಅಲ್ಲ. ಯಾರೂ ಹಿಂದಿನವರು ಸಂಗ್ರಹ ಮಾಡಿದ್ದಿಲ್ಲ. ಹೀಗೆ ಆಲೋಚನೆ ಮಾಡಿ ಸಂಗ್ರಹ ಇಲ್ಲದವರಾಗಿ ಜೀವನವನ್ನು ಸಾಧಕ ಆದಷ್ಟು ನಿಶ್ಚಿಂತನಾಗಿ ಮನಸ್ಸನ್ನು ಉದ್ವಿಗ್ನತೆಗೆ ಕಾರಣವಾಗದಂತೆ ಜೀವನವನ್ನು ಮಾಡ್ಕೋಬೇಕು. ಬ್ರಹ್ಮಚರ್ಯ ಮುಂದಿನ ಮೆಟ್ಲು ಹೇಳ್ತಾನೆ. ಬ್ರಹ್ಮಚರ್ಯ ಅಂದರೆ ಒಂದು ರೀತಿಯಲ್ಲಿ ಊರ್ಧ್ವರೇತಸ್ಕನಾಗುವುದು. ಶ್ರೀಸಂಗಾರಿಗಳನ್ನು ಮಾಡದೇ ಇರೋರು ಬ್ರಹ್ಮಚಾರಿಗಳು ಅಂತ ಕರೀತಾರೆ. ಆದರೆ ಬ್ರಹ್ಮಚರ್ಯ ಅಂದರೆ ಅದು ಭಾಗವತ ಧರ್ಮ ಅಂತಾರೆ ವಿಷ್ಣುತೀರ್ಥರು ವ್ಯಾಖ್ಯಾನ ಮಾಡುವಾಗ ಸಾರೋದ್ಧಾರದಲ್ಲಿ. ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ಅಂದರೆ ವೇದಗಳು, ಬ್ರಹ್ಮ ಅಂದರೆ ಪರಮಾತ್ಮ ಭಗವಂತ. ಬ್ರಹ್ಮಚರ್ಯ ಅಂದರೆ ಏನಾಯ್ತು ಇವಾಗ? ಬ್ರಹ್ಮಚರ್ಯ ಅಂದರೆ ವೇದಾಧ್ಯಯನಶೀಲತಾ, ನಿರಂತರ ವೇದಗಳನ್ನು ಅಧ್ಯಯನ ಮಾಡತಕ್ಕಂಥದ್ದು, ವೇದ ಅರ್ಥಗಳನ್ನು ಚಿಂತನೆ ಮಾಡತಕ್ಕಂಥದ್ದು ನಿಜವಾದ ಶಾಸ್ತ್ರೀಯ ಬ್ರಹ್ಮಚರ್ಯ ಅಂತಾರೆ ವಿಷ್ಣುತೀರ್ಥರು. ವೇದಾಧ್ಯಯನ ಮಾಡ್ತಾ, ವೇದಾರ್ಥಗಳನ್ನು ಚಿಂತನೆ ಮಾಡ್ತಾ, ವೇದ ಪ್ರತಿಪಾದ್ಯನಾದ ಭಗವಂತನನ್ನು ತಿಳಿದು ಉಪಾಸನೆ ಮಾಡುವುದು, ಇದು ಬ್ರಹ್ಮಚರ್ಯ ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಬ್ರಹ್ಮಚರ್ಯ ಅಂದರೆ ನಮ್ಮ ಸಕಲೇಂದ್ರಿಯಗಳು ಕೂಡ ಪರಮಾತ್ಮನ ಪರವಾಗಿ ಚರಿಸಬೇಕು. ಸಕಲೇಂದ್ರಿಯಗಳು ಭಗವತ್ಪರವಾಗಿ ವ್ಯವಹಾರಗಳನ್ನು ಮಾಡಿದರೆ ಅದು ಒಂದು ರೀತಿಯ ಬ್ರಹ್ಮಚರ್ಯ. ಕಣ್ಣು ವಾಣಿ ಗುಣಾನುಕಥನೆ ಶ್ರವಣವು ಕಥಾಯ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಮುಂದೆ ಕೇಳಲಿಕ್ಕಿದ್ದೀರಿ. ಇದನ್ನೇ ನಲಕೂಬರ ಮಣಿಗ್ರಿಯವರು ಪ್ರಾರ್ಥಿಸಿದರು. ಆ ಪದ್ಯ ವ್ಯಾಖ್ಯಾನ ಮಾಡುವಾಗಲೇ ವಿಷ್ಣುತೀರ್ಥರಂತಾರೆ ಇದು ಬ್ರಹ್ಮಚರ್ಯ. ಕಣ್ಣು ಭಗವಂತನನ್ನು ಗ್ರಹಿಸಬೇಕು, ಕಿವಿ ಭಗವತ್ ಕಥಾಶ್ರವಣ ಮಾಡಬೇಕು, ನಾಲಿಗೆ ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ಹೀಗೆ ಪ್ರತಿಯೊಂದು ಇಂದ್ರಿಯಗಳು ಕೂಡ ಭಗವತ್ಪರವಾಗಿ ನಡೆದಾಗ ಅದು ಬ್ರಹ್ಮಚರ್ಯ ಭಾಗವತ ಧರ್ಮವಾಗ್ತದೆ ಅಂತಾರೆ ವಿಶ್ವತೀರ್ಥರು. ಹೀಗೆ ಇಡೀ ಜೀವನ ಭಗವತ್ಪರವಾಗಬೇಕು. ನೋಡಿದ್ದು, ಕೇಳಿದ್ದು, ತಿಂದದ್ದು, ಉಂಡದ್ದು, ಕೊಟ್ಟದ್ದು, ನಡೆದದ್ದು, ನಡೆಯುವುದೇ ಹರಿಯಾತ್ರೆ, ನುಡಿಯುವುದೇ ಹರಿನಾಮ, ನಡೆಯುವುದೇ ಹರಿಯಾತ್ರೆ, ನುಡಿಯುವುದೇ ನಡೆಯುವುದೇ ಹರಿಯಾತ್ರೆ, ನುಡಿಯುವುದೇ ಹರಿನಾಮ, ಒಡಲಿಗುಂಬನ್ನ ನೈವೇದ್ಯ, ಒಡಲಿಗುಂಬನ್ನ ನೈವೇದ್ಯ. ಹೀಗೆ ಚಿಂತನೆ ಇರಬೇಕಂತ ಜಗನ್ನಾಥರ ಚಿಂತನೆ ಕೊಡಿ. ಇದು ಬ್ರಹ್ಮಚರ್ಯ. ಮಾಡುವ ಪ್ರತಿಯೊಂದು ಇಂದ್ರಿಯದ ವ್ಯಾಪಾರವೂ ಕೂಡ ಭಗವತ್ಪರವಾಗಬೇಕು. ನಡೆದೆಯೋ ನಡೆಯುವಾಗ ಇದೊಂದು ಭಗವದ್ ಯಾತ್ರೆ. ನಮಗೆ ಯಾತ್ರೆ ಬದಲಿಗೆ ಹೋದರೇನೇ ಯಾತ್ರೆ, ಇಲ್ಲ ಅಂದ್ರೆ ಇಲ್ಲ. ಯಾಕೆ ದೇವರು ಅಲ್ಲಿದ್ದಾನೆ ಅಂತ ತಿಳ್ಕೊಂಡಿವಿ. ದೇವರು ಇಲ್ಲಿಲ್ವಾ? ನೀನು ಎಲ್ಲಿ ಹೋದರೆ ಅಲ್ಲಿದ್ದಾನೆ, ಎಲ್ಲಿ ಇದ್ರೆ ಅಲ್ಲಿ ಅವನಿದ್ದಾನೆ. ಹಾಗಾಗಿ ನೀನು ನಡೆಯುವುದು ಎಲ್ಲಿ ಭಗವಂತನಿಲ್ಲದ ಕಡೆಗೆ ನಿನಗೆ ಹೋಗ್ಲಿಕ್ಕಾಗತ್ತಾ?
ಇಲ್ಲಿಯೂ ಭಗವಂತನಿದ್ದಾನೆ, ಅಲ್ಲಿಯೂ ಇದ್ದಾನೆ, ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ, ನಾನು ಅವನಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ. ಚಿಂತನೆ ಇದ್ದರೆ ನಡೆದದ್ದೇ ಹರಿಯಾತ್ರೆ ಆಯ್ತದೆ. ಹೀಗೆ ಚಿಂತನೆಯಿಂದ ಬ್ರಹ್ಮಚರ್ಯ ಅಂದರೆ ಇದು ಅಂತಾರೆ ಕಪಿಲ. ತಪಸ್ಸು ಅಂದರೆ ಸದಾಲೋಚನೆ, ನಿರಂತರ ಭಗವಂತನ ವಿಷಯಕವಾದ ಆಲೋಚನೆಯನ್ನು ಬೆಳೆಸಿಕೊಳ್ತಕ್ಕಂಥದ್ದು. ಇನ್ನೊಂದು ಆಲೋಚನೆಯನ್ನು ಮಾಡತಕ್ಕಂಥದ್ದು. ತಪಸ್ಸು ಅಂದರೆ ಅರಣ್ಯಕ್ಕೆ ಹೋಗಬೇಕು, ಗಡ್ಡ ಮೀಸಿ ಬಿಡಬೇಕು, ದಂಡ ಕಮಂಡಲ ಹಿಡ್ಕೋಬೇಕು, ಅದೇನು ತಪಸ್ಸಲ್ಲ. ಭಾಗವತ ಹೇಳುವ ತಪಸ್ಸಲ್ಲ. ಆಲೋಚನೆ, ಭಗವದ್ ವಿಷಯಕವಾದ ಆಲೋಚನೆ, ನಿರಂತರವಾಗಿ ಭಾಗವತದ ಚಿಂತನೆ, ಇದು ತಪಸ್ಸು. ಆದಷ್ಟು ಭಾಗವತದ ಚಿಂತನೆ, ಭಾಗವತರ ಕಥಾಶ್ರವಣ, ತನ್ಮೂಲಕ ಭಗವಂತನ ಚಿಂತನೆ, ಇದು ಒಂದು ರೀತಿಯ ತಪಸ್ಸು ಅಂತ ಅನಿಸತಕ್ಕಂಥದ್ದು. ಈ ರೀತಿಯ ಭಗವದ್ ಆಲೋಚನೆಯನ್ನು ಮನಸ್ಸು ನಿರಂತರವಾಗಿ ಮಾಡುವುದನ್ನು ಅಭ್ಯಾಸ ಮಾಡಬೇಕು. ಶೌಚಂ, ಶುಚಿ, ಶುದ್ಧಿ, ಪವಿತ್ರತೆ. ಶೌಚ ಆಗುವುದೇ ಭಗವಂತನ ಸ್ಮರಣೆಯಿಂದ. ಭಗವಂತನ ಸ್ಮರಣೆ ಇಲ್ಲದೆ ಎಷ್ಟು ನಾವು ಶುದ್ಧಿಯನ್ನು ಮಾಡಿಕೊಂಡರೂ ಕೂಡ ಅದು ಅಶುದ್ಧವೇ ಆಗ್ತದೆ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಅತಿ ನೀಲಘನಶ್ಯಾಮಂ ನಲಿನಾಯತಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ. ಸ್ನಾನ ಮಾಡಬೇಕಾದ್ರೆ 108 ಕೊಡ ಹಾಕ್ಕೊಂಡ್ರೆ ಸ್ನಾನ ಆದೀತ. ಸ್ನಾನ ಅಲ್ಲ, ಮೈ ತೊಳೆಯೋದಾಯ್ತು ಅಷ್ಟೇ ಅದು ಅಂತಾರೆ ಶಾಸ್ತ್ರಕಾರರು. ಕಪಿಲ ಅನ್ನುವಾಗ ಶೌಚ ಭಗವಂತನ ಸ್ಮರಣೆಯಿಂದ ನಮಗೆ ಶುದ್ಧಿ. ಯಾಕಂದರೆ ಜಡವಾದ ನೀರು ಚೇತನನನ್ನು ನಿನ್ನನ್ನು ಏನು ಪವಿತ್ರ ಮಾಡಿತು. ಚೇತನನನ್ನು ಪವಿತ್ರ ಮಾಡಬೇಕಾದರೆ ಪರಮಚೇತನನಾದ ಭಗವಂತನ ಸಂಕೀರ್ತನೆ, ಅವನ ಸ್ಮರಣೆ ಮಾತ್ರ ನಿನ್ನನ್ನು ಪವಿತ್ರವನ್ನು ಮಾಡಲಿಕ್ಕೆ ಸಮರ್ಥವೇ ಹೊರತು ಉಳಿದ ಯಾವ ಪದಾರ್ಥವು ನಿನ್ನನ್ನು ಪವಿತ್ರವನ್ನಾಗಿ ಮಾಡಲಾರರು. ಮಾಡಬೇಕಾದರೆ ಭಗವಂತನ ಸ್ಮರಣೆ, ಅದೇ ಶೌಚ. ನಿರಂತರ ಭಗವಂತ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾ ಸ್ಯು ಏತಯೋರೇವ ಕಿಂಕರಾಃ. ಭಗವಂತನ ಸ್ಮರಣೆಯೇ ಮುಖ್ಯವಾದ ಸಾಧನೆ ಅಂದರೆ ಆಚಾರ್ಯರು. ಮುಖ್ಯವಾದ ನಿಷೇಧ ಅಂದರೆ ಭಗವಂತನ ವಿಸ್ಮೃತಿ. ಹಾಗಾದರೆ ಉಳಿದ ಸಾಧನೆಗಳನ್ನು ಮಾಡಬಾರ್ದೆ ಅನ್ನುವ ಪ್ರಶ್ನೆ ಬರ್ತದೆ. ಭಗವಂತನ ಸ್ಮರಣೆ ಮಾತ್ರ ವಿಧಿ ಅಂತ ಹೇಳೋದಾದರೆ ಸ್ಮರಣೆ ಮಾಡ್ತಾ ಕೂತ್ಬಿಟ್ರೆ ಬೇರೆ ವೇದೋಕ್ತ ಕರ್ಮಗಳನ್ನು ಮಾಡೋದು ಬೇಡವೇ ಅನ್ನುವ ಪ್ರಶ್ನೆ ವಿಶ್ವತೀರ್ಥರ ಹಾಕೊಡ್ತಾರೆ ಸಾರೋದ್ಧಾರದಲ್ಲಿ. ಹಾಕ್ಕೊಂಡು ಅವರು ಉತ್ತರ ಕೊಡ್ತಾರೆ, ಉಳಿದ ಕರ್ಮಗಳನ್ನು ಮಾಡಬಾರ್ದು ಅಂತಲ್ಲ, ಮಾಡುವ ಕರ್ಮದಲ್ಲಿ ಭಗವಂತನ ಹೆಸರಿಟ್ಟುಕೊಂಡು ಮಾಡಬೇಕಷ್ಟೇ, ಆಗ ಅದು ಶುದ್ಧವಾಗ್ತದೆ. ಭಗವಂತನ ಸ್ಮರಣೆ ಇಲ್ಲದೆ, ಭಗವಂತನ ಎಚ್ಚರ ಇಲ್ಲದೆ ಮಾಡಿರತಕ್ಕಂತಹ ಕರ್ಮಗಳು ಅದೆಲ್ಲ ವಿಸ್ಮೃತಿಗೆ ಕಾರಣವಾಗಿರತಕ್ಕಂಥದ್ದಾಗ್ತದೆ. ಭಗವಂತನ ಹೆಸರಿಟ್ಟುಕೊಂಡು ಮಾಡಬೇಕಾಗಿರತಕ್ಕಂಥದ್ದು, ಆಗ ಅದು ಶುಚಿ ಆಗ್ತದೆ, ಪವಿತ್ರವಾಗಿರತಕ್ಕಂಥದ್ದಾಗ್ತದೆ. ಶೌಚಂ, ಹೀಗೆ ಭಗವಂತನ ಎಚ್ಚರ ಇಟ್ಟುಕೊಂಡು ಭಗವಂತನ ಸ್ಮೃತಿಪೂರ್ವಕವಾಗಿ. ಸ್ಮೃತಿ ಅಂದರೆ ಮತ್ತೆ ನಾಮ ಸಂಕೀರ್ತನೆಗೂ ಸ್ಮೃತಿಗೂ ವ್ಯತ್ಯಾಸ ಉಂಟು. ಸ್ಮರಣೆ ಬೇರೆ, ನಾಮ ಸಂಕೀರ್ತನೆ ಬೇರೆ. ನಾಮ ಸಂಕೀರ್ತನೆ ಮಾಡುವಾಗ ಮನಸ್ಸು ಬೇರೆ ಆಲೋಚನೆ ಮಾಡಬಹುದು, ಸ್ಮರಣೆಯಲ್ಲಿ ಹಾಗಿಲ್ಲ. ಸ್ಮರಣೆಗೂ ನಾಮ ಸಂಕೀರ್ತನೆಗೂ ವ್ಯತ್ಯಾಸ. ಏನದು ಸ್ಮರಣೆ ಅಂದರೆ, ಈಗ ಒಳ್ಳೆ ಕ್ರಿಕೆಟ್ ಮ್ಯಾಚ್ ನಡೆದದೆ, ಟಿ ವಿ ಒಳಗೆ ನೋಡುತ್ತಾ ಇದ್ದಾನೆ, ಇಂಡಿಯಾ ಪಾಕಿಸ್ತಾನ್ ನಡೆದದೆ. ಇದ್ದಕ್ಕಿದ್ದ ಹಾಗೆ ಟಿ ವಿ ಬಂದಾಯ್ತು, ಛಕ್ಕನೆ ಆಫ್ ಆಯ್ತು, ಕರೆಂಟ್ ಹೋಯ್ತು ಅಂತೇವೆ ನಾವು. ಟಿ ವಿ ಬಂದಾಯ್ತು ಅನ್ನಲ್ಲ, ಏನನ್ನಲ್ಲ ನಾವು ಅನ್ನೋದೇನು, ಕರೆಂಟ್ ಹೋಯ್ತು, ಕರೆಂಟ್ ಕೈ ಕೊಡ್ತೀವಿ, ಚಲೋ ಕಡೆ ಓವರಿಟ್ಟು ಕರೆಂಟ್ ಕೈ ಕೊಡ್ತೀವಿ ನೋಡಲಿಲ್ಲ ಅಂತೇವೆ. ಯಾಕೆ? ಕರೆಂಟ್ ಇಲ್ಲದೆ ಟಿ ವಿ ನಡೆಯೋಲ್ಲ ನಮಗೆ ಖಾತ್ರಿ. ಕರೆಂಟ್ ಇದ್ದರೆ ಟಿ ವಿ ನಡೀತದೆ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಖಾತ್ರಿ. ಆದ್ದರಿಂದಾಗಿ ಟಿ ವಿ ಬಂದಾದಾಗ ಟಿ ವಿ ಬಂದಾಯಿತು ಅನ್ನಲ್ಲ ನಾವು, ಅನ್ನೋದು ಕರೆಂಟ್ ಹೋಯ್ತು ಅಲ್ವಾ? ಹಾಗೆ ಜಗತ್ತಿನಲ್ಲಿ ಯಾವುದೇ ಕ್ರಿಯೆ ನಡೆಯಬೇಕಾದರೆ ಭಗವಂತನಿಲ್ಲದೆ ತೇನ ವಿನಾ ತೃಣಮಪಿ ನ ಚಲತಿ, ಅವನಿಲ್ಲದೆ ಯಾವುದೂ ಚಲಿಸಲಾರದು. ಯಾವುದೇ ಕ್ರಿಯೆ ಜಗತ್ತಿನಲ್ಲಿ ನಡೆಯುತ್ತಾದರೆ ಅಲ್ಲಿ ನಿಂತು ತತ್ರ ತತ್ರ ಸ್ಥಿತೋ ವಿಷ್ಣು ತತ್ರಶಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಕಾರ್ಯಮಂಜಸ ಅಂತ ಹೇಳಿದ ಹಾಗೆ ಭಗವಂತ ಅಲ್ಲಿದ್ದು ಆಯಾ ವ್ಯಾಪಾರಗಳನ್ನು ಅವರವರಿಂದ ಅವರವರ ಯೋಗ್ಯತೆ ಅವರವರ ಪ್ರಾಚೀನ ಕರ್ಮಗಳಿಗೆ ಅನುಗುಣವಾಗಿ ಮಾಡಿಸ್ತಾ ಇದ್ದಾನೆ. ಇದು ಸ್ಮರಣೆ. ಇದಕ್ಕಾಗಿ ಪ್ರತ್ಯೇಕ ಸಮಯ ಬೇಕಾಗಿಲ್ಲ ಸ್ಮರಣೆಗೆ. ಕೂತಾಗ ಮಾಡಬಹುದು, ನಿಂತಾಗ ಮಾಡಬಹುದು, ನಡೆದಾಡಿದಾಗ ಮಾಡಬಹುದು, ಯಾವಾಗಲೂ ಮಾಡಬಹುದು.
ಮಲಗುವಾಗಲೂ ಏಳುವಾಗಲೂ ಕುಳಿತು ಮಾತಾಡುತ್ತಲೇ ಮನೆಯಲ್ಲಿ ಕೆಲಸಗಳ ಮಾಡುತ್ತಲೇ ಮೈದೊಳೆವಾಗ ಮೆಲುವಾಗ ಕಲುಷ ದೂರನ ಸಕಲ ಠಾವಿಲಿ ನನಯ ಟಟ್ಟನ್ನಾಮರೂಪದಿ ಬಳಿಯಲಿಪ್ಪನು ಅಂತ ದಾಸರಕ್ಕೋಸ್ಕರವಾಗಿ ಹೀಗೆ ಭಗವಂತನ ಸ್ಮರಣೆ ಇದೇ ನಮಗೆ ಶುದ್ಧಿಯನ್ನು ಕೊಡತಕ್ಕಂಥದ್ದು. ಇಲ್ಲ ಎಷ್ಟು ಶುದ್ಧಿ ಮಾಡಿಕೊಡ್ತೀವಿ ಅಂದರೂ ಕೂಡ ನಮ್ಮ ಭಾಷೆ ಶುದ್ಧಿ ಆಗೋದೇ ಇಲ್ಲ. ಎಷ್ಟು ನಾವು ಸ್ವಯಂ ಪಾಕ ಮಾಡ್ಕೋತೀವಿ, ಇನ್ನೊಬ್ಬರ ಸಹವಾಸೇ ಬೇಡಪ್ಪ. ನಾವು ಸ್ವಯಂ ಪಾಕ ಮಾಡ್ಕೋತೀವಿ ಅಂದರೆ ಸ್ವಯಂ ಪಾಕ ಮಾಡ್ಕೊಂಡು ಎಲ್ಲಿ ಹಾಕ್ಕೊಂಡು ಕೂತರೆ ಅದ್ರ ಮೇಲೂ ನೊಣ ಬಂದು ಕೂತ್ಕೊಂಡು ನೊಣ ಯಾರು ಶುದ್ಧಿ ಮಾಡಬೇಕು? ಶುದ್ಧಿ ಇಲ್ಲ, ಯಾವುದೋ ಒಂದು ಸಮಾಧಾನದಿಂದ ನೊಣಕ್ಕೆ ದೋಷ ಇಲ್ಲ ಅನ್ಕೋಬೇಕಷ್ಟೇ ಹೊರತು ನೊಣ ಎಲ್ಲೆಲ್ಲಿ ಕೂತು ಬಂದಿರ್ತಾರೆ ಆಲೋಚನೆ ಮಾಡಿದರೆ ಶುದ್ಧಿ ಉಂಟಾ? ಹಾಗಾಗಿ ಶುದ್ಧಿ ಒಂದೇ ಭಗವಂತನ ಸ್ಮರಣೆ ನಮ್ಮನ್ನು ಶುದ್ಧಿ ಮಾಡತಕ್ಕಂಥದ್ದು. ಕಾರಣ ಇಂತಹ ಭಗವಂತನ ಸ್ಮರಣಪೂರ್ವಕವಾಗಿ ಶೌಚವನ್ನು ನಾವು ಮಾಡಿಕೊಳ್ಳತಕ್ಕಂಥವರಾಗಬೇಕು. ಸ್ವಾಧ್ಯಾಯ ನಿರಂತರ ಅಧ್ಯಯನ ಇರಬೇಕು. ಈ ನಿಟ್ಟಿನ ಆಲೋಚನೆಯನ್ನು ಕೊಡತಕ್ಕಂತಹ ಶಾಸ್ತ್ರಗಳ ಅಧ್ಯಯನ ನಿರಂತರವಾಗಿ. ಸ್ವಾಧ್ಯಾಯ ನಮಗೆ ಪ್ರವಚನ ಕೊಟ್ಟು ಸ್ವಾಧ್ಯಾಯ ಕೊಟ್ಟಿಲ್ಲ. ಸ್ವಾಧ್ಯಾಯ 12 ವರ್ಷ ವಿದ್ಯಾಪೀಠದಾಗ ಮಾಡಿಬಿಟ್ಟಿವಿ, ಮುಗೀತು, ಪುಸ್ತಕ ಗಟ್ಟಿ ಆಯಿತು. ಈಗ ಬರೇ ಪ್ರವಚನ. ಹೀಗೆ ನಮ್ಮದೆಲ್ಲ ವ್ಯಾಪಾರ ಇರ್ತದೆ. ಆದ್ದರಿಂದ ಸ್ವಾಧ್ಯಾಯ ಅಂತ ಹೇಳಿದ್ರೆ ಮುಗಿಯೋದಲ್ಲದು. ಸ್ವಾಧ್ಯಾಯ ಮಾಡ್ತಲೇ ಪ್ರವಚನವನ್ನು ಮಾಡಬೇಕು. ಸ್ವಾಧ್ಯಾಯ ಇಲ್ಲದೆ ಪ್ರವಚನ ಅನ್ನತಕ್ಕಂಥದ್ದು ಇಲ್ಲ. ಅದರಿಂದ ಸ್ವಾಧ್ಯಾಯ ಅಂದ್ರೆ ಏನು? ಹಾಗಾದರೆ ಅಂದರೆ ವಿಶ್ವತೀರ್ಥರು ಬರೀತಾರೆ ಸಾರೋದ್ಧಾರದಲ್ಲಿ, ಸ್ವಾಧ್ಯಾಯ ಅಂದರೆ ಅಂದರೆ ಸ್ವತಂತ್ರನಾದ ಭಗವಂತನ ಅಧ್ಯಯನ. ಸ್ವತಂತ್ರನಾದ ಭಗವಂತನ ಅಧ್ಯಯನವೇ ಸ್ವಾಧ್ಯಾಯ ಅಂತಾರೆ ವಿಷ್ಣುತೀರ್ಥರು. ಏನದು ಸ್ವತಂತ್ರನಾದ ಭಗವಂತನ ಅಧ್ಯಯನ ಅಂದರೆ? ಪ್ರತಿಯೊಂದರಲ್ಲಿಯೂ ಕೂಡ ಸ್ವತಂತ್ರನಾದ ಭಗವಂತ ಏನು ಮಾಡಿಸ್ತಾನೋ ಅದನ್ನು ನಾನು ಮಾಡಬಲ್ಲನೆ ಹೊರತು ಅಸ್ವತಂತ್ರನಾದ ನಾನು ಯಾವುದನ್ನೂ ಮಾಡಲಾರೆ. ಯಾವುದು ಮಾಡಿದನೋ ಸ್ವತಂತ್ರನಾದ ಭಗವಂತ ಒಳಗಿದ್ದ ಅದನ್ನು ಮಾಡಿಸಿದ ಅನ್ನುವ ಚಿಂತನೆ, ಇದು ಸ್ವಾಧ್ಯಾಯ ಅಂತಾರೆ ವಿಷ್ಣುತೀರ್ಥರು. ಇಂತಹ ಸ್ವಾಧ್ಯಾಯ ಭಗವಂತನ ಸ್ವಾತಂತ್ರ್ಯ ಚಿಂತನೆ, ನಿರಂತರ ಸ್ವಾತಂತ್ರ್ಯಕ್ಕೆ ಮಾಗೃಹ ಕಸ್ಯ ಸ್ವಿಧನಂ ಅಂತ ಉಪನಿಷತ್ತು ಇದನ್ನು ಹೇಳುವಾಗ ಇದನ್ನು ಸ್ವಾಧ್ಯಾಯ ಅಂತಾರೆ. ಸ್ವಾಧ್ಯಾಯ ಪುರುಷಾರ್ಚನಂ, ನಿತ್ಯದಲ್ಲಿ ಭಗವತ್ ಪೂಜಾ, ಷೋಡಶೋಪಚಾರದಿಂದ ಭಗವಂತನ ನಿತ್ಯದಲ್ಲಿ ನಾವು ಮಾಡ್ತಾ ಇದ್ದರೆ, ಕಾಯಿಕವಾದ ಪೂಜೆಯನ್ನು ಮಾಡ್ತಾ ಇದ್ದರೆ ಮಾನಸ ಪೂಜೆಗೆ ಅದು ಕಾರಣವಾಗ್ತದೆ. ಕಾಯಿಕ ಪೂಜೆ ಮಾಡದೆ ಮಾನಸ ಪೂಜೆಯನ್ನು ಮಾಡ್ತೇನೆ ಅಂತ ಹೊರಟ್ರೆ ಮನಸ್ಸು ಅದನ್ನು ಗ್ರಹಿಸೋದಿಲ್ಲ. ಮಾನಸ ಪೂಜಾ ಸಿದ್ಧಿ ಆಗಬೇಕಾದ್ರೆ ಕಾಯಿಕವಾಗಿ ನಿತ್ಯದಲ್ಲಿ ಭಗವಂತನನ್ನು ಷೋಡಶೋಪಚಾರದಿಂದ ವೈಭವದಿಂದ ಪೂಜೆ ಮಾಡತಕ್ಕಂಥವರಾಗಬೇಕು. ಪುರುಷಾರ್ಚನಂ. ಮೌನಂ, ಆದಷ್ಟು ಲೌಕಿಕ ಹರಟೆಗಳಲ್ಲಿ ಮೌನ. ಎಷ್ಟು ಮಾತನಾಡದೇ ಇದ್ರೆ ಬಿಡುಗಡೆ ಇಲ್ಲವೋ ಅಷ್ಟು ಲೌಕಿಕವಾದ ಮಾತು, ಅನಿವಾರ್ಯದ ಕೆಲವು ಮಾತುಗಳು ಹೊರತಾಗಿ ಲೌಕಿಕ ಹರಟೆಯೇ ಮುಖ್ಯವಾದ ಸಾಧನೆ ಅಲ್ಲ. ಮೌನಂ, ಮೌನ. ಲೌಕಿಕ ಹರಟೆಯಲ್ಲಿ ಮೌನವಾದರೆ ನಿರಂತರ ಶಾಸ್ತ್ರಗಳ ಮನನ ಮೌನ. ಮುನಿಗಳು ಅಂತಿದ್ರು ನೋಡ್ರಿ, ಅನೇಕ ಜನ ಮುನಿಗಳು ಋಷಿಗಳು ಅಂತ ನಾವು ಕೇಳ್ತೇವೆ. ಮುನಿಗಳು ಅಂದರೆ ಯಾರು? ನಿತ್ಯ ಶಾಸ್ತ್ರಗಳನ್ನು ಮನನ ಮಾಡತಕ್ಕಂಥವ್ರು. ಮನನ ಬೇರೆ, ಅಧ್ಯಯನ ಬೇರೆ. ನಾವು ಗ್ರಂಥಗಳನ್ನು ನೋಡ್ತೇವೆ, ತೆಗೆದು ನೋಡಿ ಓದ್ತೇವೆ, ಪಾರಾಯಣ ಮಾಡ್ತೇವೆ. ಪಾರಾಯಣ ಮಾಡಿದ ಮೇಲೆ ಮನನ. ಪುಸ್ತಕ ಮುಚ್ಚಿ ಏನು ಓದಿದನೋ ಅದು ಮನಸ್ಸಿಗೆ ಬರಬೇಕು, ಅದು ಮನನ. ಏನು ಕಣ್ಣು ತೆಗೆದು ನೋಡಿದ್ದನೋ ಕಣ್ಣು ಮುಚ್ಚಿದಾಗ ಅದು ಕಾಣಬೇಕು ಮನನದಲ್ಲಿ, ಅದು ಮನನ ಅಂತ ಅನ್ನಿಸ್ತದೆ. ಹೀಗೆ ಮೌನ ಅಂದರೆ ನಿರಂತರ ಭಗವಂತನ ಮನನ. ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಶಾಸ್ತ್ರಗಳಲ್ಲಿ ನಮಗೇನು ಭಗವಂತನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೋ ಅದನ್ನು ನಿರಂತರ ಮನನ ಮಾಡತಕ್ಕಂಥದ್ದು. ಸದಾ ಆಸನ ಜಯ, ಇದು ಬಹಳ ಕಷ್ಟ ಅಲ್ಲ. ಉಳಿದೆಲ್ಲ ಸುಲಭ ಅಂತಿಲ್ಲ, ಇದು ಸ್ವಲ್ಪ ಕಷ್ಟ. ಆಸನ ಜಯ ಅಂದರೆ ಕೂಡೋದನ್ನು ಅಭ್ಯಾಸ ಮಾಡಬೇಕು. ಯಾವುದಕ್ಕೆ ಕೂಡು? ಸ್ಮರಣೆ ಕೂಡು, ಚಿಂತನೆ ಕೂಡು, ಪೂಜೆಗೆ ಕೂಡು. ಆಸನ ಜಯ ಬೇಕು ಅಂತಾರೆ ಕಪಿಲ. ಯಾಕಂದರೆ ಆಸನ ಜಯ ಇಲ್ಲ ಅಂದರೆ ಮನಸ್ಸು ಚಂಚಲ ಆಗ್ತದೆ. ಮನಸ್ಸು ಧ್ಯಾನ ಮಾಡಬೇಕಾದ್ರೆ, ಮನಸ್ಸು ನಿಶ್ಚಲವಾಗಬೇಕಾದ್ರೆ ದೇಹ ನಿಶ್ಚಲವಾಗಬೇಕು. ಮೊದಲು ಕೂಡ್ಲಿಕ್ಕೆ ಅಭ್ಯಾಸ, ಒಂದೇ ರೀತಿ ಕೂಡ್ಲಿಕ್ಕೆ ಅಭ್ಯಾಸ ಮಾಡಬೇಕು. ಹೀಗೆ ಹೀಗೆ ಹೋಗ್ತಾ ಇರೋಕೆ ಆನೆ ಆಡ್ತಾ ಕೂತರೆ ಮನಸ್ಸು ಆನೆ ಆಡ್ತದೆ, ಚಂಚಲ ಆಗ್ತದೆ. ಚಂಚಲವಾದ ಮನಸ್ಸು ಚಿಂತನೆಯನ್ನು ಕೊಡಲ್ಲ. ಅದರಿಂದ ಮನಸ್ಸು ನಿಶ್ಚಲವಾಗಬೇಕಾದ್ರೆ ದೇಹ ನಿಶ್ಚಲವಾಗಿ ಕುತ್ಕೋಬೇಕಾಗ್ತದೆ. ಅದರಿಂದ ಆಸನ ಜಯ. ಸ್ಥೈರ್ಯಂ, ಸ್ಥೈರ್ಯ ಅಂದರೆ ಧೈರ್ಯ. ಭಗವಂತ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವ ವಿಶ್ವಾಸವನ್ನು ಗಳಿಸಿಕೋಬೇಕು ಜೀವನದಲ್ಲಿ. ರಕ್ಷತೀತ್ಯೇವ ವಿಶ್ವಾಸ
ತದೀಯೋಹಂ ಇತಿ ಸ್ಮೃತಿ ಅಂತ ಆಚಾರ್ಯ ಹೇಳುವಾಗ ಭಗವಂತನ ಸಂಬಂಧಿ ನಾನಾಗಿದ್ದೇನೆ, ನನ್ನನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ, ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವ ವಿಶ್ವಾಸ ಬೇಕು. ವಿಶ್ವತೀರ್ಥರು ಶಾರೋದ್ಧಾರದಲ್ಲಿ ಬರೀತಾ ಅಂತಾರೆ, ಸೃಷ್ಟಿ ಮಾಡಿದ ಭಗವಂತ ಸೃಷ್ಟಿ ಮಾಡುವಾಗ ಏನಪ್ಪ ನೀನು ಸೃಷ್ಟಿ ಮಾಡಲ್ಯಾ, ಸಾಧನೆ ಮಾಡ್ಕೋತೀಯಾ, ಕೇಳಿ ಸೃಷ್ಟಿ ಮಾಡಿದ್ನ, ಕೇಳಿ ಸೃಷ್ಟಿ ಮಾಡಿಲ್ಲ ಭಗವಂತ. ನಾಳೆ ಸಂಹಾರ ಮಾಡುವಾಗ ನಿಂದೆಲ್ಲ ಸಾಧನೆ ಆಯಿತಾ, ಮಾಡಬೇಕಾದ ಸಾಧನೆಗಳು ಮುಗಿಸ್ಕೊಂಡ್ಯಾ, ಸಂಹಾರ ಮಾಡಲ್ಯಾ, ಕೇಳಿ ಸಂಹಾರ ಮಾಡ್ತಾನೆ ಭಗವಂತ. ಕೇಳಿ ಸೃಷ್ಟಿ ಮಾಡಿಲ್ಲ, ಕೇಳಿ ಸಂಹಾರ ಮಾಡಿಲ್ಲ, ಸಂರಕ್ಷಣೆದಿಂದ ಕೇಳಿ ಮಾಡ್ತಾನೆ. ಸಂರಕ್ಷಣೆಯನ್ನು ಮಾಡಿಯೇ ಮಾಡ್ತಾನೆ. ಹೇಗೆ ನಿಯತವಾಗಿ ಸೃಷ್ಟಿ ಮಾಡಿದನೋ, ಹೇಗೆ ನಿಯತವಾಗಿ ಸಂಹಾರ ಮಾಡಿದನೋ, ಹಾಗೆ ನಿಯತವಾಗಿ ನಿನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಸರ್ವತೋಮುಖವಾಗಿ ರಕ್ಷಣೆ ಮಾಡಿ, ಹಿಂದೆ ಮುಂದೆಡಬಲದಿ ಒಳ ಹೊರಗಿಂದಿರೇಶನು ಅಂತಾರೆ ದಾಸರು ಹೇಳುವಾಗ. ಸರ್ವತೋಮುಖವಾಗಿ ನಿನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಎನ್ನುವ ಧೈರ್ಯದಿಂದ ಜೀವನ ಮಾಡತಕ್ಕಂಥವನಾಗಬೇಕು. ಸ್ಥೈರ್ಯ ಬೇಕು ಈ ವಿಷಯದಲ್ಲಿ. ಅದರಿಂದ ಮನಸ್ಸು ಸಮಾಧಾನವನ್ನು ಹೊಂದತಕ್ಕಂಥದ್ದಾಗ್ತದೆ. ಶಿವಾಜಿ ಮಹಾರಾಜರು ಒಮ್ಮೆ ಕೋಟೆ ಕಟ್ಟಿಸಿದರಂತೆ. ಕೋಟೆ ಕಟ್ಟಿಸುವಾಗ ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು ಒಡೆಸಿ ಒಡ್ರು, ಸಾವಿರಾರು ಜನ ಒಡ್ರು ಕಲ್ಲು ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಕುದುರೆ ಮೇಲೆ ಬಂದು ಮೇಲೆ ನಿಂತು ನೋಡಿದರು, ಸಾವಿರಾರು ಜನ ಒಡ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಮನಸ್ಸಿನಲ್ಲಿ ವಿಚಾರ ಬಂತಂತೆ ಶಿವಾಜಿ ಮಹಾರಾಜರಿಗೆ, ನಾನು ಕೋಟೆ ಕಟ್ಟಿಸಿದ್ದರಿಂದ ಸಾವಿರಾರು ಜನ ಭಟ್ರಿಗೆ ಅನ್ನ ಆಯಿತು, ಇಲ್ಲ ಇವರು ಅನ್ನಕ್ಕೇನು ಮಾಡ್ತಿದ್ರು, ನನ್ನಿಂದ ಇವರಿಗೆ ಅನ್ನ ಆಯಿತು ಅಂತ ಒಂದು ವಿಚಾರ ತಲೆಯಲ್ಲಿ ಚಕ್ಕನೆ ಹೊಳೆಯಿತಂತೆ ಅವರಿಗೆ. ತಕ್ಷಣ ಆ ಶಿವಾಜಿ ಮಹಾರಾಜರಿಗೆ ಒಬ್ಬ ಗುರುಗಳಿದ್ದರು, ರಾಮದಾಸರು ಅಂತ, ಸಮರ್ಥ ರಾಮದಾಸರು. ಅವರು ಸಮರ್ಥರು. ಯಾಕೆ ಎಂಥ ಸಾಮರ್ಥ್ಯ ಅವ್ರದ್ದು ಅಂದರೆ, ಇನ್ನೊಬ್ಬರ ಮನಸ್ಸನ್ನು ತಿಳಿದುಕೊಳ್ಳತಕ್ಕಂತಹ ಸಾಮರ್ಥ್ಯ ಅವರಿಗೆ. ನಮಗೆ ಇನ್ನೊಬ್ರಿಗೆ ಮನಸ್ಸು ಗೊತ್ತಾಗಲ್ಲ, ನಮ್ಮ ಮನಸ್ಸೇ ನಮಗೆ ಗೊತ್ತಾಗೋದು, ಇನ್ನೊಬ್ಬರ ಮನಸ್ಸೇನು ಗೊತ್ತಾಗ್ತದೆ. ಹಾಗಾಗಿ ಅವರಿಗೆ ಇನ್ನೊಬ್ಬರ ಮನಸ್ಸಿನ ಆಲೋಚನೆಗಳು ಅರ್ಥ ಆಗ್ತಿತ್ತಂತೆ. ಅದು ಎದುರಿಗಿದ್ದೇ ಅಲ್ಲ, ಎಲ್ಲೋ ಇದ್ದರೂ ಶಿವಾಜಿ ಏನು ಮಾಡ್ತಾನೆ ಅಂತ ಅವರು ಆಲೋಚನೆ ಮಾಡಿದರೆ ಆತನ ಆಲೋಚನೆ ಏನು ಅನ್ನೋದು ಗೊತ್ತಾಗ್ತಿತ್ತು ಅವ್ರು. ಇಂಥ ಸಾಮರ್ಥ್ಯ, ಯೋಗ ಸಾಮರ್ಥ್ಯ ಇತ್ತಂತ ರಾಮದಾಸರಿಗೆ. ಯಾವಾಗ ನಾನು ಕೋಟೆ ಕಟ್ಟಿಸೋದ್ರಿಂದ ಇವರಿಗೆಲ್ಲ ಅನ್ನ ಆಯಿತು ಅಂತ ಆಲೋಚನೆ ಬಂತೋ, ತಕ್ಷಣ ರಾಮದಾಸರಿಗೆ ಎದುರಿಗೆ ದರ್ಶನ ಕೊಟ್ಟರಂತ. ಗುರುಗಳನ್ನು ನೋಡ್ಕೊಳ್ಳೋ ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ಗುರುಭಕ್ತಿ, ಅಪಾರ ಗುರುಭಕ್ತಿ ಅವರಲ್ಲಿ. ರಾಮದಾಸರಂದರು, ಶಿವಾಜಿ ಸ್ವಲ್ಪ ನನ್ನ ಹಿಂದೆ ಬಾ ಅಂದರು. ಭರ 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 ಕಲ್ಗುಡ ಹಚ್ಚಿಬಿಟ್ರು ಅವರು. ಶಿವಾಜಿ ಆಜ್ಞೆ ಆಗಿದೆ, ನಾನು ಹಚ್ಕೊಂಡು ಹೊಂಟ ಅವ್ರ ಹಿಂದೆ ಓಡಿಕೊಟ್ರೆ. ದೊಡ್ಡ ಕೋಡುಗಲ್ಲು, ಆ ಒಡ್ಡರೆಲ್ಲ ಕರಿ ಮೊದಲು ಈ ಕೋಡುಗಲ್ಲು ಬಡಿಸು ಅಂತ ಆಜ್ಞೆ ಅಂಡ. ಒಡ್ಡಗೆಲ್ಲ ಆಜ್ಞೆ ಮಾಡಿದ, ಭರ ಭರ ಹಚ್ಚಿ ಬಂದರು, ದೊಡ್ಡ ಬಂಡೆಗಲ್ಲು ಒಡೆದು ಹಾಕಿದ್ರು. ಸಾಕಂತ ಹೇಳಿದ್ರು. ಸರಿ ಸಾಕು, ಸಾಕು ಸಾಕು ಬಾ ನನ್ನ ಜೊತೆ ಬಾ ಅಂದರು. ಆ ಕೋಡುಗಲ್ಲು ಹಚ್ಚಿದ್ರು, ಅರ್ಧ ಬಡ್ದಿದ್ರು. ಅರ್ಧ ಬಡಿದ ಆ ಕಲ್ಲಿನ ಮಧ್ಯದಲ್ಲಿ ಒಂದು ಬೊಗಸೆ ನೀರು, ಒಂದು ಕಪ್ಪೆ ಮರಿ ಇತ್ತು. ರಾಮದಾಸರಂದರು, ಶಿವಾಜಿ ನೀನು ಒಡ್ರಿಗೆ ಮಾತ್ರ ಅನ್ನದ ವ್ಯವಸ್ಥೆ ಮಾಡಿದೆ ಅಂದ್ಕೊಂಡಿದ್ದೆ, ಕಲ್ಲಲ್ಲಿರುವ ಕಪ್ಪೆಗೂ ನೀರಿನ ವ್ಯವಸ್ಥೆ ಮಾಡಿದೆ ಅಂತ ತಿಳ್ಕೊಂಡಿದ್ದಿಲ್ಲ ನಾನು, ಚಲೋ ವ್ಯವಸ್ಥೆ ಮಾಡಿದ್ದೆ ಅಂದರು. ಕಪಾಳ ಕೊಡುವಾಗ ಶಿವಾಜಿ ಮಹಾರಾಜರಿಗೆ ಅಪರಾಧ ಆಯಿತು, ನಾನು ಮಾಡಿದ್ದ ಆಲೋಚನೆ ತಪ್ಪು. ಹೌದು, ಹಾಗೆ ಎಲ್ಲೋ ಇರುವ ಕಪ್ಪೆಗೆ, ಕಲ್ಲಿನ ಮಧ್ಯದಲ್ಲಿದ್ದ ಕಪ್ಪೆಗೆ ಒಂದು ಬೊಗಸೆ ನೀರು ಕೊಟ್ಟು ಅನ್ನ ಕೊಟ್ಟ ಭಗವಂತ ನನ್ನನ್ನು ರಕ್ಷಣೆ ಮಾಡುವೇ ಇರ್ತಾನ. ನಿರಂತರ ಅವನ ಸ್ಮರಣೆ ಮಾಡುವ ನನ್ನನ್ನು ಭಗವಂತ ಎಂದೂ ಬಿಟ್ಟುಕೊಡಲ್ಲ, ಭಗವಂತ ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವ ವಿಶ್ವಾಸದಲ್ಲಿ ಜೀವನ ಮಾಡಬೇಕು ಸಾಧಕನಾಗಿರತಕ್ಕಂಥವ. ಇದು ಸಾಧಕರ ಲಕ್ಷಣ. ಅಧ್ಯಾತ್ಮ ವಿದ್ಯೆ ಅರ್ಥ ಆಗಬೇಕಾದ್ರೆ ಪೂರ್ವ ಹಿನ್ನೆಲೆ ಇಷ್ಟೆಲ್ಲ ಮನಸ್ಸಿಗೆ ಟ್ರೈನಿಂಗ್ ಕೊಡಬೇಕಾಗ್ತದೆ ತಾಯಿ. ಸುಮ್ಮನೆ ದೇವರೆಲ್ಲ ಮಾಡಿಸ್ತಾರೆ, ಅವನು ಸ್ವತಂತ್ರ. ಮನಸ್ಸಿಗೆ ಹೇಳುವಾಗ ಚಂದ, ನಾಟಕಕ್ಕೆ ಮಾತಾಡಬಹುದೇ ಹೊರತು ಮನಸ್ಸಿಗೆ ಟ್ರೈನಿಂಗ್ ಇಲ್ಲ ಅಂದರೆ ಮನಸ್ಸಿಗೆ ಹತ್ತಲ್ಲ ಈ ವಿಚಾರ. ಇದೆಲ್ಲ ಪೂರ್ವಭಾವಿ ತಯಾರಿ ಮನಸ್ಸಿಗೆ ಕೊಡಬೇಕಾಗ್ತದೆ. ಅಕ್ರೂರ, ಮುಂದೆ ದಶಮಸ್ಕಂದದಲ್ಲಿ ಕೇಳ್ತೀರಿ, ಅಕ್ರೂರ ಸಂದೇಶ ಕೊಟ್ಟು ಕಳಿಸಿದ ಅವನಿಗೆ ಕೃಷ್ಣ, ಧೃತರಾಷ್ಟ್ರನಿಗೆ ನನ್ನ ಸಂದೇಶ ಮುಟ್ಟಿಸಿ ಬಾ. ಅಕ್ರೂರ ಹೋದ, 3 ತಿಂಗಳ ಅಧ್ಯಯನ ಮಾಡಿ ಧೃತರಾಷ್ಟ್ರನನ್ನು ಭೇಟಿಯಾದ. ಧೃತರಾಷ್ಟ್ರ, ಕೃಷ್ಣ ಹೇಳಿ ಕಳಿಸಾನೆ, ನೀನು ಕೌರವರನ್ನು ಹೇಗೆ ಪ್ರೀತಿ ಮಾಡ್ತೀಯೋ ನಿನ್ನ ಮಕ್ಕಳು ದುರ್ಯೋಧನಾದಿಗಳನ್ನು, ಹಾಗೆ ಪಾಂಡವರನ್ನ ಪ್ರೀತಿಯಿಂದ ನೋಡ್ತಾ ಇಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇದ್ದೀರಿ, ತಪ್ಪಿದು. ನೀನು ಪಾಂಡವರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳದೆ ಹೋದರೆ ಕೃಷ್ಣ ಶಿಕ್ಷಿಸ್ತಾನೆ, ಎಚ್ಚರ, ಪಾಂಡವರು ಚೆನ್ನಾಗಿ ನೋಡಿಕೋ ಅಂತ ಕೃಷ್ಣ ಸಂದೇಶವನ್ನು
ಅಕ್ರೂರ ಧೃತರಾಷ್ಟ್ರನಿಗೆ ಹೇಳಿದೆ, ಅವ ಅಂದ, ಅಪ್ಪ ನನ್ನ ಕೈಯಾಗ ಏನು ದೇವ್ರು ಹೆಂಗೆ ನಡೆಸ್ತಾನೋ ಹಂಗೆ ನಡೆಸ್ತೀನಿ, ನಾನೇನು ಮಾಡಲಿ ಅಂದ. ದೇವರೇ ಹೇಳಿ ಕಳ್ಸ್ಯಾನ ಈ ಮಾತೆ. ದೇವರು ಮುಂದೆ ನಿನ್ನ ವ್ಯಾಮೋಹಕ್ಕೆ ನಿನ್ನ ಮಕ್ಕಳನ್ನು ತಿದ್ದದೇ ಹೋದರೆ ನಿನ್ನ ಮಕ್ಕಳನ್ನೆಲ್ಲ ಸಂಹಾರ ಮಾಡ್ತಾನೆ. ದೇವ್ರು ಸಂಹಾರ ಮಾಡಿದ ಅಂತ ನಿಶ್ಚಿಂತ ಇವಾಗ ಹೆಂಗಿದ್ವಿ ಹಾಗೆ ಇರಬೇಕು ಮತ್ತೆ. ಹುಷಾರನ್ನು ಎಚ್ಚರಿಕೆ ಮಾತು ಹೇಳಿ ಬರ್ತಾನೆ. ಹಾಗೆ ನಾಟಕ ಕಾಯ್ತೆ ಹೊರತು ಸಂಸಾರಕ್ಕಾಗಲ್ಲ. ಆದ್ದರಿಂದ ಇಂತಹ ಸ್ಥೈರ್ಯವನ್ನು ತಂದುಕೊಂಡು ಜೀವನ ಮಾಡಬೇಕು. ಪ್ರಾಣಜಯ ಶನೈ ಪ್ರತ್ಯಾಹಾರ ಇಷ್ಟೆಲ್ಲ ಆದ ಮೇಲೆ ಮನಸ್ಸಿನ ನಿಯಂತ್ರಣ. ಮನಸ್ಸು ಇವಾಗ ತರಬೇತಿಯಿಂದ ಧ್ಯಾನಕ್ಕೆ ಸಿದ್ಧವಾಯಿತು. ಭಗವಂತನ ಆಲೋಚನೆ ಮನಸ್ಸಿಗೆ ಸಾತ್ವಿಕ ಇಷ್ಟೆಲ್ಲ ಟ್ರೈನಿಂಗ್ ಮನಸ್ಸಿಗೆ ಕೊಟ್ಟಾಗ ಮನಸ್ಸು ಧ್ಯಾನಕ್ಕೆ ಬೇಕಾದ ಪ್ರಸನ್ನತೆಯನ್ನು ಹೊಂದಿತು. ಈಗ ಚಿಂತೆ ಇಲ್ಲ. ನಾವು ಚಿಂತೆ ಮಾಡಿದಾಗ ಹೆಂಗಾದಿಟ್ಟು, ಏನು ಮಾಡಬೇಕು, ಏನು ತರಬೇಕು, ಏನು ತರದಿರಿ ಅಲ್ವ, ಅವನು ರಕ್ಷಣೆ ಮಾಡ್ತೇನೆ ಅನ್ನುವ ನಿಶ್ಚಿಂತತೆಯಲ್ಲಿ ಮನಸ್ಸು ಲೌಕಿಕ ಚಿಂತನೆಯನ್ನು ಬಿಟ್ಟಾಕಿತು. ಆ ನಂತರದಲ್ಲಿ ದೇಹ ಆಸನದಿಂದ ಸಿದ್ಧ ಆಯಿತು. ಆಸನ ಹಾಕಿ ದೇಹ ಸ್ಥಿರ ಆಯಿತು. ಸ್ಥಿರವಾದ ದೇಹ ಸ್ಥಿರವಾದ ಮನಸ್ಸಿಗೆ ಕಾರಣ ಆಗ್ತದೆ. ಆಗ ಮನಸ್ಸು ಬರೇ ದೇಹ ಸ್ಥಿರವಾದರೆ ಕೂಡ ಒಳಗಿನಿಂದ ಆ ಮನಸ್ಸು ಚಂಚಲ ಆಗ್ತದೆ. ಯಾಕೆಂದರೆ ಪ್ರಾಣವಾಯುವಿನ ಸಂಚಾರ ನಡೆದದು, ಶ್ವಾಸೋಚ್ಛ್ವಾಸಗಳು ನಡೆದವೆ. ಅಷ್ಟೂ ಕೂಡ ಮನಸ್ಸಿನ ಚಂಚಲತೆಗೆ ಕಾರಣವಾಗ್ತಾ ಉಂಟಾಗಿ. ಆದ್ದರಿಂದಾಗಿ ಪ್ರಾಣಾಯಾಮದಿಂದ ಶ್ವಾಸೋಚ್ಛ್ವಾಸವನ್ನು ನಿರೋಧ ಮಾಡಬೇಕು ಅಂತಾನೆ. ಬಹಳ ಸೂಕ್ಷ್ಮ ವಿಚಾರಗಳು ಪ್ರಾಣಾಯಾಮ. ಅದಕ್ಕೋಸ್ಕರವಾಗಿ ನಮಗೆ ಆಚೆ ಪ್ರಾಣಾಯಾಮ ನಮಗಿಷ್ಟೇ. ಪ್ರಾಣಾಯಾಮ ಕಪಿಲ ಅಂತಾನೆ. ಪ್ರಾಣಾಯಾಮ ಹಾಗಲ್ಲ. ಶುಚೌ ದೇಶೇ ಪ್ರತಿಷ್ಠಾಪಿ ಜಿತಾಸನ ಆಸನಂ ತಸ್ಮಿನ್ ಸ್ವಸ್ತಿ ಸಮಾಸೀನಃ ಋಜುಕಾಯ ಸಮಭ್ಯಸೇತ್ ಪ್ರತಿಕೂಲೇನ ಕುಂಭಕ ರೇಜಕೈ ಶೋಧಯೇನ್ಮಾರ್ಗಂ. ಶ್ವಾಸವಾಯುವನ್ನು ಏನು ಒಳಗಡೆಗೆ ಶ್ವಾಸ ತಗೊಂಡಿದ್ದೇವೋ ಪೂರ್ಣವಾಗಿ ತಗೋಬೇಕು, ಪೂರ್ಣವಾಗಿ ಹೊರಗಡೆಗೆ ಬಿಡಬೇಕು. ಹೀಗೆ ಶ್ವಾಸೋಚ್ಛ್ವಾಸಗಳನ್ನು ನಿಯಂತ್ರಿಸಬೇಕು. ಒಳಗುಟ್ಟುಕೊಳ್ಳೋ ಹಾಗಿಲ್ಲ, ಹೊರಗುಟ್ಟುಕೊಳ್ಳೋ ಹಾಗಿಲ್ಲ. ಶ್ವಾಸೋಚ್ಛ್ವಾಸದಿಂದಲೂ ದೇಹ ಕಂಪನಕ್ಕೊಳಗಾಗಿರಬಾರ್ದು. ಆ ರೀತಿಯಾಗಿ ಸ್ಥಿರವಾದ ಆಸನ, ಸ್ಥಿರವಾದ ಕಾಯ, ಸ್ಥಿರವಾದ ಶ್ವಾಸೋಚ್ಛ್ವಾಸ ಇದಿಷ್ಟು ಮನಸ್ಸಿನ ಸ್ಥೈರ್ಯಕ್ಕೆ ಕಾರಣವಾಗಿರತಕ್ಕಂಥದ್ದಾಗ್ತದೆ. ಆಗ ಸ್ಥಿರವಾದ ಮನಸ್ಸು ಧ್ಯಾನಕ್ಕೆ ಅದು ಅನುಕೂಲ ಮಾಡತಕ್ಕಂಥದ್ದಾಗ್ತದೆ. ಧ್ಯಾನ ಮಾಡಬೇಕಾದ್ರೆ ನಾವು ಕೂತರೆ ಧ್ಯಾನ ಬರಲ್ಲ ನಮಗೆ. ಯಾಕಂದರೆ ಮನಸ್ಸಿನ ತುಂಬಬಾರದ ವಿಚಾರಗಳನ್ನೇ ತುಂಬಿಬಿಟ್ಟಿದ್ದೀವಿ. ಕಾರಣ ನಮಗೆ ಧ್ಯಾನದಲ್ಲಿ ಭಗವಂತ ಗೋಚರ ಆಗಲ್ಲ. ಭಗವಂತ ಗೋಚರ ಆಗಬೇಕಾದ್ರೆ ಮನಸ್ಸು ಶುದ್ಧವಾಗಬೇಕಾಗ್ತದೆ. ಮನಸ್ಸು ಶುದ್ಧವಾಗಬೇಕಾದ್ರೆ ಸ್ಥಿರವಾದರೂ ಸಾಲದು, ಶುದ್ಧವಾಗಬೇಕು. ಯಾಕೆ ಮನಸ್ಸಿನಲ್ಲಿ ತುಂಬಬಾರದ ವಿಷಯಗಳನ್ನು ತುಂಬಿಬಿಟ್ಟಿದ್ದೀವಿ. ಆದ್ದರಿಂದ ಸ್ಥಿರವಾದ ಮನಸ್ಸಿನಲ್ಲಿ ತುಂಬಿದ ಕೆಟ್ಟ ವಿಷಯಗಳನ್ನು ಹೊರಗಡೆ ಹಾಕಬೇಕು. ಆಮೇಲೆ ಆಸನ ಪ್ರಾಣಾಯಾಮ ಆದಮೇಲೆ ಪ್ರತ್ಯಾಹಾರ. ಮನಸ್ಸಿನಲ್ಲಿ ತುಂಬಿದ ಕೆಟ್ಟ ವಿಚಾರಗಳನ್ನೆಲ್ಲ ಹೊರಗಡೆ ಹಾಕಬೇಕು. ಎಲ್ಲ ಹೊರಗಡೆ ಹೋಗಿ ಕೆಟ್ಟ ವಿಚಾರಗಳು. ಆಗ ಮನಸ್ಸು ಖಾಲಿ ಆಗ್ತದೆ. ಖಾಲಿಯಾದ ಮನಸ್ಸಿನಲ್ಲಿ ವೈಕುಂಠ ಲೀಲಾಭಿಧ್ಯಾನಂ. ಮನಸ್ಸು ಖಾಲಿ ಮಾಡೋದೇ ಸಾಧನ ಅಲ್ಲ. ಬೌದ್ಧರು ಮನಸ್ಸು ಖಾಲಿ ಮಾಡ್ತಾರೆ, ಅಲ್ಲಿವರೆಗೆ ಹೇಳ್ತಾರೆ ಅವರು. ಖಾಲಿ ಮನಸ್ಸು ಶೂನ್ಯ, ಅದೇ ಸಿದ್ಧಿ ಅಂದ್ಬಿಡ್ತಾರೆ. ಅಲ್ಲ, ಮನಸ್ಸು ಖಾಲಿ ಮಾಡುವುದೇ ಖಾಲಿಯಾದ ಮನಸ್ಸಿನಲ್ಲಿ ಭಗವಂತನನ್ನು ತುಂಬುವುದಕ್ಕೋಸ್ಕರವಾಗಿ. ಪಾತ್ರೆ ತೊಳೆಯದೇ ಅಡಿಗೆಗೆ ಉಪಯೋಗ ಆಗಲಿ ಅಂತ. ಬರೀ ಪಾತ್ರೆ ತೊಳೆಯದೇ ಸಾಧನೆ ಅಲ್ಲ. ಹಾಗೇ ಖಾಲಿಯಾದ ಮನಸ್ಸಿನಲ್ಲಿ ಭಗವಂತನ ವಿಷಯವನ್ನು ತುಂಬತಕ್ಕಂಥವರಾಗಬೇಕು. ಈಗ ಮನಸ್ಸು ಸಾಧನೆಯಿಂದ ಸಿದ್ಧಿ ಪಡೆದದೆ, ಸ್ಥೈರ್ಯವನ್ನು ಪಡೆದದೆ, ಇತರ ಆಲೋಚನೆಗಳನ್ನು ಬಿಟ್ಟರೆ, ಅಂತಹ ಪ್ರತ್ಯಾಹಾರ ಮಾಡಿ ಕೆಟ್ಟ ವಿಷಯಗಳನ್ನೆಲ್ಲ ಹೊರಗೆ ಹಾಕಿದೆ. ಖಾಲಿಯಾದ ಮನಸ್ಸಿನಲ್ಲಿ ಭಗವಂತನನ್ನು ಅದು ಚಿಂತನೆ ಮಾಡಿ ಸಮರ್ಥವಾಗ್ತದೆ. ಭಗವಂತನ ಗುಣಗಳನ್ನು ಅಲ್ಲಿ ತುಂಬಬೇಕು. ತಾಯಿ ಭಗವಂತನ ಕಥೆಗಳನ್ನು ಆವಾಗ ಚಿಂತನೆ ಮಾಡಬೇಕು. ಕಂಠಲೀಲಾ ವಿಜ್ಞಾನಂ ಸಮಾಧಾನಂ ತಥಾತ್ಮಃ ಏತೈ ಅನೇಶ್ಚ ಪಥಿಭಿ. ಹೀಗೆ ಯೋಗ ಮಾರ್ಗದಲ್ಲಿ ಅನೇಕ ದಾರಿಗಳನ್ನು ಹೇಳ್ತಾರೆ. ಈ ದಾರಿಯಿಂದ ಮನಸ್ಸನ್ನು ನಿಯಂತ್ರಿಸಿ ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಮನಸ್ಸಿಗೆ ಹಚ್ಚಬೇಕು. ಇಷ್ಟೆಲ್ಲ ಪೂರ್ವ ತಯಾರಿಯನ್ನು ಮನಸ್ಸಿಗಿಟ್ಟರೂ ಕೂಡ ಮನಸ್ಸು ಒಮ್ಮೊಮ್ಮೆ ಚಿಂತನೆಯನ್ನು ಅಲ್ಲಿ ಅಂತ ಹಠ ಮಾಡ್ತಾರೆ ಅಂತಾನೆ. ಮನಸ್ಸು ಹಠ ಮಾಡೋದು ಭಾಳ ಹೊತ್ತು ಕೊಡಲ್ಲ ನೋಡಿ. ನಾ ಸ್ವಲ್ಪ ಹೊತ್ತು ಮತ್ತೆ ನಾನು ಲೌಕಿಕ ಹರಡು ಬಿಡ್ತೀನಿ ಅಂತರೋದು. ಮನಸ್ಸು ಹಠ ಮಾಡ್ತಾರೆ. ಮಕ್ಕಳು ಊಟ ಮಾಡಲಿಕ್ಕೆ ಹಠ ಮಾಡ್ತಾರೋ ಇಲ್ಲ, ನಾನು ಊಟವಲ್ಲೇ, ನಾನು ಆಟ ಆಡ್ತಿದ್ದೀನಿ, ನನಗೆ ಊಟ ಬೇಡ, ನನಗೆ ಊಟ ಬೇಡ. ಊಟ ಬೇಡ ಅಂದರೆ ತಾಯಿ ಬಿಡ್ತಾಳ.
ಮಕ್ಕಳನ್ನು ಎತ್ತಿಕೊಂಡು ಆಡಾಡ್ಬಿಟ್ಟು ಜೋಡು ಮಾವಿನಕಾಯಿ ಅಂತೇನೆಲ್ಲ ಆಟ ಮಾಡಿಸ್ತಾ, ಹೂ ತೋರಿಸ್ತಾ, ಕಾಯಿ ತೋರಿಸ್ತಾ, ಪಕ್ಷಿಗಳನ್ನು ತೋರಿಸ್ತಾ, ಊಟ ಮಾಡಿಸ್ತಾಳೆ. ರಮಿಸಿ ಊಟ ಮಾಡಿಸ್ತಾಳೆ ತಾಯಿ. ಊಟ ಮಾಡೋದನ್ನು ಅಭ್ಯಾಸ ಮಾಡಿಸ್ತಾಳೆ. ಹಾಗೆ ಮನಸ್ಸು ತಾನು ಲೌಕಿಕ ವಿಚಾರಗಳಲ್ಲಿಯೇ ಆಸಕ್ತವಾಗಿ ಈ ಭಗವಂತನ ಧ್ಯಾನ ಮಾಡಲಿಕ್ಕೆ ಅಲ್ಲಿ ಅಂತದೆ. ಮನಸ್ಸನ್ನು ರಮಿಸಬೇಕು. ನನ್ನ ಮನಸ್ಸಲ್ವಾ ನೀನು? ನನ್ನ ಮನಸ್ಸು ಬಂದರೆ ಬೇಕಾದ್ದು ಮಾಡ್ತೀನಿ ಅಂತ ನಾನು ನನ್ನ ಮನಸ್ಸು ಅಂತೀನಿ. ನಾನು ಹೇಳಿದೆ ಕೇಳಲ್ವಾ? ನೀನು ನನ್ನ ಮನಸ್ಸು ಒಳ್ಳೆಯದಪ್ಪ. ಮತ್ತೆ ಲೌಕಿಕ ವಿಚಾರ ಸ್ವಲ್ಪ ಹೊತ್ತು ಭಗವಂತನ ವಿಚಾರ ರಮಿಸಿ ಒಂದೊಂದೇ ತುಟ್ಟು ಆಯ್ತು ನೋಡಿ, ಇನ್ನೂ ಕಡೆ ತುಟ್ಟು ಹಾಗೆ ಹೋಯಿತು ಅಂತ ರಮಿಸಿ ಊಟ ಮಾಡ್ತಾಳೋ ಇಲ್ಲೋ ಹಾಗೆ ಸ್ವಲ್ಪ ಭಗವಂತನ ವಿಚಾರವನ್ನು ಮನಸ್ಸಿಗೆ ಆಹಾರವಾಗಿ ಕೊಡ್ತಾ ಮನಸ್ಸು ಭಗವಂತನನ್ನು ಗ್ರಹಿಸುವಂತೆ ಮನಸ್ಸಿಟ್ಟರೆ ನೀನು ಕೊಡಬೇಕಂತ ಮುಂದಿನ ಮೆಟ್ಟಲಲ್ಲಿ ಒಲ್ಲೆಂಥದ್ದು ಹಠ ಮಾಡ್ತದೆ. ರಮಿಸಬೇಕು. ರಮಿಸಿ ಸ್ವಲ್ಪ ಆಯ್ತು, ಇವತ್ತಿಷ್ಟೇ ಸಾಕು. ಭಗವಂತನ ಒಂದು ಅವಯವ ಚಿಂತನೆ, ಸಮಗ್ರ ಚಿಂತನೆ ಬೇಡ, ಒಂದು ಅವಯವ ಚಿಂತನೆ ಮಾಡಿ ಸಾಕು. ಹೀಗೆ ಒಂದೊಂದೇ ಅವಯವದ ರುಚಿಯನ್ನು ಹಚ್ಚಿ ಮನಸ್ಸಿಗೆ ಧ್ಯಾನ ಮಾಡುವ ಆಸಕ್ತಿಯನ್ನು ಹುಟ್ಟಿಸಿ ಸಮಗ್ರ ಚಿಂತನೆಯನ್ನು ಕೊಡಬೇಕು. ಆಡುವ ಮಕ್ಕಳಿಗೆ ಊಟದ ಅಭ್ಯಾಸ ಮಾಡಿಸಿಬಿಟ್ರೆ ಊಟದ ಅಭ್ಯಾಸ ಆದ ಮಕ್ಕಳು ನನ್ನ ಹಸಿವಾಗಿ ಡೆಲ್ಲಿ ಹಾಕೊಂಡು ತಟ್ಟೆ ತಾವೇ ಇಟ್ಕೊಂಡು ಕೂತ್ಬಿಡ್ತಾರೆ. ಅವಾಗ ಪ್ರತ್ಯೇಕ ಊಟ ಮಾಡಿಸ್ಬೇಕಾಗಿಲ್ಲ ಅಲ್ವಾ? ಹಾಗೆ ಮನಸ್ಸು ಒಮ್ಮೆ ಭಗವಂತನ ರುಚಿ ಹಚ್ಚಿ ಭಗವಂತನನ್ನು ಗ್ರಹಿಸಿ ಬಿಟ್ಟರೆ ಇನ್ನೊಂದನ್ನು ಒಲ್ಲೆ ಅಂಟು ತಾನು ಭಗವಂತನ ಧ್ಯಾನ ಮಾಡ್ತಾ ಕೂತ್ಬಿಡ್ತು. ಹೀಗೆ ಮನಸ್ಸಿಗೆ ಧ್ಯಾನದ ರುಚಿ ಹಚ್ಚಿಸಬೇಕಮ್ಮ. ಅದಕ್ಕೆ ರುಚಿಸದ ವಿಷಯವನ್ನು ರುಚಿಸಬೇಕಾದ್ರೆ ಅಭ್ಯಾಸ ಮಾಡಿಸ್ಬೇಕಾದ್ರೆ ಸ್ವಲ್ಪ ವಿಷಯದ ಚಿಂತನೆಯನ್ನು ಕೊಟ್ಟು ಮನಸ್ಸಿಗೆ ಅಭ್ಯಾಸ ಮಾಡಿಸ್ಬೇಕು. ತಾಯಿ ಧ್ಯಾನ ಸುಮ್ಮನೆ ಕೂತ್ಕೊಳ್ಳೆ ಬರಲ್ಲ, ಇಷ್ಟೆಲ್ಲ ತರಬೇತಿಗಳು ಧ್ಯಾನಕ್ಕೆ ಅಂತಾನೆ. ಹಾಗಾದರೆ ಒಂದೊಂದೇ ಅವಯವದ ಚಿಂತನೆ ಹೇಗೆ ಕೊಡಬೇಕು ಮನಸ್ಸಿಗೆ ಅಂದರೆ ಆ ಚಿಂತನೆಯ ಕ್ರಮವನ್ನು ಭಗವಂತನ ಒಂದೊಂದೇ ಅವಯವದ ಚಿಂತನೆಯನ್ನು ತಾಯಿ ಕೊಡ್ತಾನೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತವಿಲಸನ್ನಖಚಕ್ರಮಾಲ ಜ್ಯೋತ್ಸ್ನಾಭಿರಾಹತಮಹೃದಯಾಂಧಕಾರಂ ಯಚ್ಛೌಚ ನಿಶ್ಚಿತ ಸರಿತ್ಪ್ರವರೋರಕೇನ ತೀರ್ಥೇನ ಮೂರ್ಧ್ಯಧಿಧೃತೇನ ಶಿವೋಭೂತ್ ಧ್ಯಾತುರ್ಮನಸ್ಯಮಲಶೈಲನಿಸೃಷ್ಟವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಭಗವಂತನ ಚರಣಕಮಲಗಳನ್ನು ಹೀಗೆ ಚಿಂತಿಸಬೇಕು ಮನಸ್ಸು. ಯಾವ ರೀತಿಯಾಗಿ? ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ. ಭಗವಂತನ ಪಾದ ಹೇಗಿದೆ ಅಂದರೆ ಕೆಂಪು ಬಣ್ಣ, ಉದಯಿಸುವ ಸೂರ್ಯನ ಬಣ್ಣ ಯಾವ ರೀತಿಯೋ ಅಂತಹ ಕೆಂಪು ಬಣ್ಣದಿಂದ ಕೂಡಿರತಕ್ಕಂಥದ್ದು. ಆ ಪಾದದಲ್ಲಿ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ. ವಜ್ರ, ಅಂಕುಶ, ಸುದರ್ಶನ, ಶಂಖ, ವಜ್ರ ಮೊದಲಾಗಿರತಕ್ಕಂತಹ ಸುಂದರವಾದ ರೇಖೆಗಳನ್ನು ಚಿಂತನೆ ಮಾಡಬೇಕು ಭಗವಂತನ ಪಾದದಲ್ಲಿ. ಇಂತಹ ಧ್ವಜವಜ್ರಾಂಕುಶ ಚಿಹ್ನಿತವಾದ ಪಾದ ಅಂತ ಚಿಂತನೆ ಮಾಡಬೇಕು. ಕೆಳಪಾದ ಧ್ವಜವಜ್ರಾಂಕುಶ ಚಿಹ್ನಿತವಾದರೆ ಮೇಲಿನ ಪಾದದ ಮೇಲುಭಾಗ ಅಲ್ಲಿರತಕ್ಕಂತಹ ಬೆರಳುಗಳಲ್ಲಿರತಕ್ಕಂತಹ ಒಂದೊಂದು ಉಗುರು ಎಲ್ಲವನ್ನು ಚಿಂತನೆ ಮಾಡಬೇಕು. ತಾಯಿ ಒಂದೊಂದೇ ಅವಯವದ ಚಿಂತನೆಯನ್ನು ಮನಸ್ಸಿಗೆ ಕೊಡಬೇಕು. ಉಗುರುಗಳು ಎಂತಹ ಭಗವಂತನ ಉಗುರುಗಳು! ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ, ಉಬ್ಬಿರತಕ್ಕಂಥದ್ದು ಕೆಂಪು. ಅದು ಕೂಡ ಉಗುರು ಕೂಡ ಕೆಂಪಾಗಿರತಕ್ಕಂಥದ್ದು, ಸ್ವಚ್ಛವಾಗಿರತಕ್ಕಂಥದ್ದು. ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿ. ಆ ಉಗುರಿನ ಬೆಳಕೆ ಜಗತ್ತನ್ನು ಬೆಳಗುತ್ತಾದಂಥ ಅಂತಹ ಕಾಂತಿಯುತವಾದ ಸ್ವಚ್ಛವಾದ ಉಗುರುಗಳು ಅಂತ ಚಿಂತನೆ ಮಾಡಬೇಕಂತ. ಇದು ಉಗುರಿನ ಸ್ವಚ್ಛತೆಯ ಬಗ್ಗೆ ನಮಗೆ ಕಲ್ಪನೆ ಬರಲ್ಲ, ಹೀಗೆ ಕೊಡ್ತಾನೆ. ಈ ಕಲ್ಪನೆಯನ್ನು ಜಗನ್ನಾಥದಾಸರು ಉಗುರಿನ ಸ್ವಚ್ಛತೆಯ ಬಗ್ಗೆ ಒಂದು ಕಲ್ಪನೆಯನ್ನು ಕೊಡ್ತಾನೆ ನಮ್ಮ ಮನಸ್ಸಿಗೆ ಬರುವಂತೆ. ಲಕ್ಷ್ಮೀನಾರಾಯಣರು ಒಮ್ಮೆ ಗರುಡಾರೂಢರಾಗಿ ಪ್ರಯಾಣಕ್ಕೆ ಹೊರಟರು. ಶ್ರೀಕರನಾರಾಯಣ ಚಿತ್ರ ನೋಡಿರಲ್ಲ, ಗರುಡನ ಮೇಲೆ ಲಕ್ಷ್ಮೀನಾರಾಯಣರು ಕೂತಾರೆ. ಗರುಡನ ಕೈಯಲ್ಲಿ ಭಗವಂತನ ಎರಡು ಪಾದಗಳು, ಈ ಕೈಯಲ್ಲಿ ಒಂದು ಪಾದ, ಈ ಕೈಯಲ್ಲಿ ಒಂದು ಪಾದ, ಹೀಗೆ ಹಿಡ್ಕೊಂಡಾನೆ. ಹೆಗಲ ಮೇಲೆ ಲಕ್ಷ್ಮೀನಾರಾಯಣರಿದ್ದಾರೆ. ಹಾರಿ ಹೊಂಟ. ಇಡೀ ಜಗತ್ತು ಲಕ್ಷ್ಮೀನಾರಾಯಣರನ್ನು ನೋಡ್ತಾ ಗರುಡ ವಾಹನದಾಗಿ ಬರ್ತಾ ಇದ್ದಾರೆ. ಇಡೀ ಜಗತ್ತು ಲಕ್ಷ್ಮೀನಾರಾಯಣರನ್ನು ನೋಡಿ ಸಂತೋಷ ಪಡ್ತಾ ಇದೆ. ಅದನ್ನು ನೋಡಿ ಗರುಡನಿಗನಿಷ್ಟಂತೆ ಭಗವಂತ ನನ್ನ ಹೆಗಲ ಮೇಲೆ ಇದ್ದಾನೆ. ಇಡೀ ಜಗತ್ತು ನೋಡ್ತಾರೆ. ದೇವರು ನೋಡೋ ಭಾಗ್ಯ ನನಗಿಲ್ಲ, ದೇವ್ರ ಮುಖ ನನಗೇ ಕಾಣಲ್ಲ. ಇದೇನು ಚೆನ್ನಾದ ದೌರ್ಭಾಗ್ಯ ಅಂತ ಅನಿಸ್ತಂತೆ ಗರುಡನೆ. ಅಯ್ಯೋ,
ಆ ಭಾಗ್ಯ ನಾನು ಕಳ್ಕೊಂಡಲ್ಲ ಅಂತ ತಲೆ ಕೆಳಗೆ ಹಾಕಿದ್ನಂತೆ. ತಲೆ ಕೆಳಗೆ ಹಾಕಿದರೆ ಭಗವಂತನ ಪಾದಗಳಿತ್ತು ಕೈಯಲ್ಲಿ. ಆ ಪಾದದ ಉಗುರಿನಲ್ಲಿ, ಆ ಊರಿನಲ್ಲಿ ಭಗವಂತ ಲಕ್ಷ್ಮೀನಾರಾಯಣರ ಮುಖ ಸ್ಪಷ್ಟವಾಗಿ ಕಾಣಿಸ್ಲಿ ಅಂತ ಅವನು ಎಷ್ಟು ಸ್ವಚ್ಛ ಅನ್ನೋ ಬಗ್ಗೆ ಕಲ್ಪನೆ ಕೊಡ್ತಾರೆ ಜಗನ್ನಾಥದಾಸರು. ಪಾದದ ಉಗುರಿನಲ್ಲಿ ಲಕ್ಷ್ಮೀನಾರಾಯಣರ ಮುಖ ಪ್ರತಿಫಲಿಸಬೇಕಾದ್ರೆ ಅದು ಎಷ್ಟು ಸ್ವಚ್ಛ ಇರಬೇಕು, ಹೀಗೆ ಕಲ್ಪನೆ ಕೊಡ್ತಾರೆ. ಉತ್ತುಂಗ ರಕ್ತ ವಿಲಸಂ ನಖಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹೃದಯಾಂಧಕಾರಂ ಯಚ್ಚೌಸ ನಿಶ್ಚಿತ ಪ್ರವರೋರಕೇನ ತೀರ್ಥೇನ ಮೂರ್ಧ್ಯತಿ ಧೃತೇನ ಶಿವ ಶಿವೋಭೂತ್. ಇಂತಹ ಪಾದ ಗಂಗಾದಿ ಸಮಸ್ತ ತೀರ್ಥಗಳಿಗೆ ಉಗಮಸ್ಥಾನ. ಯಾವ ಗಂಗೆ ಶಿವ ತಾನು ಧಾರಣೆ ಮಾಡಿ ಶಿವ ಅಂತ ಅನಿಸಿಕೊಂಡನೋ ಅಂತಹ ಲೋಕ ಪವಿತ್ರವಾದ ಗಂಗೆಯನ್ನು ಹೆತ್ತ ಪಾದ ಅಂತ, ಗರುಡನ ಮೇಲೆ ವಾಯುದೇವರ ಮೇಲೆ ಹೊಳೆಯುವ ಪಾದ ಅಂತ ಆ ಪಾದವನ್ನು ಚಿಂತನೆ ಮಾಡಬೇಕು ತಾಯಿ. ಈ ರೀತಿಯಾಗಿ ಚಿಂತನೆ ಮಾಡುವುದರಿಂದ ಮನಸ್ಸಿನ ಎಲ್ಲ ಮಲವನ್ನು ಕಳೆಯಲಿಕ್ಕೆ ಸಮರ್ಥವಾಗಿರತಕ್ಕಂಥದ್ದು ಅಂತ. ಈ ರೀತಿಯಾಗಿ ಭಗವಂತನ ಪಾದ ಮನಸ್ಸಿನಲ್ಲಿ ಹೊಳೆದಾಗ ಆಗ ಮನಸ್ಸು ಪವಿತ್ರ ಆಗಿದೆ. ಹೀಗೆ ಭಗವಂತನ ಅವಯವಗಳನ್ನು, ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡಬೇಕು ಅಂತ ಎಲ್ಲ ನಮಗೆ ಕೊಟ್ಟ ಟೈಮ್ ಮುಗಿದು ಹೋಗ್ಯದ. ಶುರುವಾಗಿದ್ದು ಜಲ್ದಿ, ತಿರುಗಿರು 15 ನಿಮಿಷ ಆಗ್ಯದ. ಅದಕ್ಕೆ ಗಡಿಯಾರ ಇಟ್ಕೊಂಡು ಭಾಗವತ ಹೇಳಬಾರ್ದು, ಏನು ಮಾಡೋದು. ಆದರೆ ಕಾಲಬಂಧ ವಸ್ತ್ರಾಂತ ಆದಾಗ ಮಹಾನೈವೇದ್ಯ ನಡೀತಾ, ನೀವೆಲ್ಲ ಹರಿಸ್ತು ಕೂತೀರಿ, ಏನೋ ಒಂದು ಹೆಚ್ಚು ಹೇಳ್ರಿ ಅಂದರು. ನಾನು ಹುರುಡ್ನಾಗ ಸುಮ್ಮನೆ ಹೆಚ್ಚು ಹೇಳಿದೆ. ಚಿಂತನೆ ಅದು ಮಾಡಿ ಮುಗಿಯಿತು ಅಂತಿಲ್ಲ. ಭಾಗವತ ಬಿಡಿಸ್ತಾ ಹೋದ್ರೆ ತರ್ಕೋತಾನೆ ಹೋಗ್ತಾರೆ, ತರ್ಕೋತಾನೆ ಹೋಗ್ತದೆ. ಸಮುದ್ರ ಅದು. ಇಂತಹ ಕಪಿಲ ತಾಯಿಗೆ ಉಪದೇಶ ಮಾಡಿ ಭಗವತ್ ಚಿಂತನೆ, ಎಲ್ಲ ಅವಯವಗಳ ಚಿಂತನೆಯನ್ನು ಕೊಟ್ಟಿದ್ದಾನೆ. ಪ್ರಸನ್ನ ವದನ, ಭಗವಂತನ ಮುಖ ಚಿಂತನೆ ಮಾಡಬೇಕು. ಪ್ರಸನ್ನ ವದನ. ಅರಳುಗಣ್ಣುಗಳು, ಅರಳುಗಣ್ಣುಗಳಲ್ಲಿ ಬರತಕ್ಕಂತಹ ದಯ. ಕೆಳಗೆ ಬಂದರೆ ಕೌಸ್ತುಭಮಣಿಯಿಂದ ಶೋಭಿಸತಕ್ಕಂತಹ ಕಂಠ, ವಿಶಾಲವಾದ ವಕ್ಷಸ್ಥಳ, ವಕ್ಷಸ್ಥಳದ ಶಿವಸ್ಥಾನತಕ್ಕಂತಹ ಚಿಹ್ನೆ, 4 ಕೈಗಳು, ಶಂಖಚಕ್ರ ಗದಾಪದು, ಪ್ರತಿಯೊಂದಕ್ಕೂ ಕೃತ್ಯವನ್ನು ಹೇಳ್ತಾನೆ. ಆಲೋಚನೆ ಮಾಡ್ತಾ ಕೂತರೆ ದಿವಸ ಸಾಲದು, ದಿವಸ ಸಾಲದು. ಕೆಳಗಡೆಗೆ ಬಂದರೆ ತಿಳುವಾಗಿರತಕ್ಕಂತಹ 3 ಮಡಕೆಗಳಿಂದ ಕೂಡಿರತಕ್ಕಂತಹ ಹೊಟ್ಟೆ, ಕೆಳಗಡೆಗೆ ಪೀತಾಂಬರ ಸರವಾಗಿರತಕ್ಕಂತಹ ಉರು ಪ್ರದೇಶ. ಹೀಗೆ ಒಂದೊಂದೇ ಅವಯವವನ್ನು ಚಿಂತನೆ ಮಾಡಬೇಕು ತಾಯಿ. ಚಿಂತನೆ ಮಾಡ್ತಾ ಮನಸ್ಸು ಭಗವಂತನನ್ನು ಗ್ರಹಿಸಿಬಿಟ್ರೆ ಆಮೇಲೆ ಲೌಕಿಕ ವಿಚಾರವನ್ನು ಒಲ್ಲೆಂಥದ್ದು ಆ ರೀತಿಯಾಗಿ ಧ್ಯಾನಕ್ಕೆ ಹಾಕಬೇಕು ಮನಸ್ಸನ್ನು. ಮನಸ್ಸು ಈ ರೀತಿಯಾಗಿ ತರಬೇತಿ ಕೊಟ್ಟಾಗ ಮನಸ್ಸು ಧ್ಯಾನ ಮಾಡಿದ್ದು ಈ ವಿಷಯದಲ್ಲಿ ನಿಶ್ಚಿತವಾದ ಜ್ಞಾನ ಬೇಕಾಗ್ತದೆ ಎನ್ನುವಂತೆ ಉಪದೇಶ ಮಾಡುತ್ತಾನೆ. ಸಾಯಂಕಾಲ ಮತ್ತೆ ಏನೋ ಸ್ವಲ್ಪ ಚಿಂತನೆಯನ್ನು ವೈರಾಗ್ಯದ ಬಗ್ಗೆ ಹೇಳ್ತಾನೆ. ಭಕ್ತಿ ಹೇಗೆ ಬರಬೇಕು, ಭಕ್ತಿ ಬರಬೇಕಾದ್ರೆ ಮನಸ್ಸಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಆ ಶುದ್ಧವಾದ ಮನಸ್ಸಿನಿಂದ ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು, ಇದೆಲ್ಲ ಕೊಟ್ಟ. ಭಕ್ತಿ ಇದರ ಸಾಲದು, ವೈರಾಗ್ಯ ಬೇಕಾಗ್ತದೆ. ವೈರಾಗ್ಯ ಇಲ್ಲ ಅಂದರೆ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ವೈರಾಗ್ಯದ ಉಪದೇಶ ಮುಂದಿನ ಅಧ್ಯಾಯಗಳಲ್ಲಿ ಮಾಡ್ತಾನೆ. ಸಾಯಂಕಾಲ ಮತ್ತೆ ಆ ಚಿಂತನೆಯನ್ನು ಮುಂದುವರಿಸೋಣ. ಮಧ್ವೇಶಾರ್ಪಣ ವಸ್ತು.